श्री गणेश शारदा गुरुभ्यो नमः। हरः ओम नमस्ते गणपतये त्वमेव प्रत्यक्षं तत्त्वमसि त्वमेव केवलं कर्तासि त्वमेव केवलं कर्तासि त्वमेव केवलं हर्तासि त्वमेव सर्वं कल्विनं ब्रह्मासि त्वं साक्षादात्मासि नित्यं रुदम् अस्मि सत्यम् अस्मि अवध्वं माम् अवक्तारम् अवश्रोतारम् अवधातारम् अवधातारम् अवानुचानमवशिष्यम् अवपश्चातात् अवपुरस्तात् अवोत्तरातात् अवदक्षिणातात् अवचोर्ध्वातात् अवधरातात् सर्वतो मां पाहि पाहि समन्तात् त्वं वाङ्मयस्त्वं चिन्मयः त्वमानन्दमयस्त्वं ब्रह्ममयः त्वं सच्चिदानन्दादियोऽसि त्वं प्रत्यक्षं ब्रह्मासि त्वं ज्ञानमयो विज्ञानमयोऽसि सर्वं जगदिदं तत्तो जायते सर्वं जगदिदं तत्तस्तिष्ठते सर्वं जगदिदं तैलयमेषते सर्वं जगदिदं ते प्रत्येते त्वं भूमिरापो अनलो अनिलो नभः त्वं चत्वारि वाक्पदानि ॐ शान्ति शान्ति शान्तिः। राजाधिराज सद्गुरुनाथ सिद्धलिंगेश्वर महाराज की जय। राजाधिराज सद्गुरुनाथ धुंडेश्वर महाराज की जय। साधु संत महाराज की जय। श्री गुरुदेव दत्त दत्त हरः ओम तत्सत्परब्रह्मणे नमः। श्री गणपति शारदा श्री गुरुभ्यो नमः। श्री सद्गुरु सिद्धलिंगयतिवरेण्यं भासुरयोगिकुलतिलकनं पाशाष्टकदिं कुदिवनररुद्धरिपनं सुसुतिह मानसदिं भजिपेना भजिपेना भजिपेना। जय मंगलं जय नमः पार्वतीपतये शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय। साधु संत महाराज की जय। श्री गुरुदेव दत्त दत्त अवधूत। ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದೃಢವರ ದಿವ್ಯ ಪಾದಕಮಲಗಳಲ್ಲಿ
ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿಯೋಧೂರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ಪರಮ ಪವಿತ್ರವಾಗಿರ್ತಕ್ಕಂಥ ನಂದೀಶ್ವರಪುರದ ವರಕಮರಿ ಮಠದಲ್ಲಿ ಅವಿರತವಾಗಿಯೂ ಆಗಮಿಸಿ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರುವಂತಕ್ಕಂಥ ಸದ್ಗುರುವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡುವ ಸದಪೇಕ್ಷೆಯುಳ್ಳವರಾಗಿ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿ ಆಗಮಿಸಿ ಸದ್ಗುರುವರ ಚರಿತ್ರೆಯನ್ನು ಶ್ರವಣ ಮಾಡುವ ಸರ್ವ ಸದ್ಭಕ್ತರ ಸೌಧರ್ಯಕ್ಕೆ ಸಾಕ್ಷೀಭೂತವಾಗಿ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಆತ್ಮರೇ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡು. ಆತ್ಮರೇ, ನಾವನ್ನೆಲ್ಲರೂ ಸದ್ಗುರುವರ ಚರಿತ್ರೆನ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿ ಶ್ರವಣ ಮಾಡ್ತಾ ಬಂದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನ ಮಾಡುವ ಎಲ್ಲರೂ ಕೂಡ ಸದ್ಗುರು ವ್ಯಾಪಾರದಲ್ಲಿಯೂ ಶುಭಭೋಗವಾಗಿ ಹೇಳಿತ್ತು ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರತಕ್ಕಂಥ ವರಮೋಕ್ಷ ಸದ್ಗುರುವನ್ನು ಧರ್ಮ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಮತ್ತೊಮ್ಮೆ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರವನ್ನು ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡು. ಆತ್ಮರೇ, ಸದ್ಗುರುವರ ಸ್ತ್ರೀ ಕ್ಷೇತ್ರದಲ್ಲಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಸರ್ವ ಸದ್ಭಕ್ತರ ಸೌಭಾಗ್ಯ. ಏಕೆಂದರೆ ನಂದೀಶ್ವರದಲ್ಲಿ ಇನ್ನು ಹೆಣ್ಮಕ್ಳಂತ ಕೇಳಬೇಕು. ತಾಯಿಂದ ಹೇಳ್ತತ್ರ ಒಮ್ಮೆ ಅಪ್ಪವ್ರ ಬೇರೆ ಊರಿನಿಂದ ನಮ್ಮೂರಿಗೆ ಸೊಸೆಯಾಗಿ ಬರ್ತಾರಲ್ರಿ, ಅವರು ಸೌಭಾಗ್ಯ ಭಾಳ ಇರ್ತದಪ್ಪವ್ರ. ನಾವಿಲ್ಲಿ ನಂದೀಶ್ವರ ಜನಿಸಿದವರು ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕು, ನಾವು ಭಾಳ ಕೆಡಕ್ಕೆ ಅನ್ಸದ್ರಿ ಅಪ್ಪವ್ರು ಅಂತ. ಅವ್ರು ಬಂದು ಅಪ್ಪವ್ರು ಸಪ್ತಾ ಇರಲಿಲ್ಲ, ಹನುಮಂತಿಯವರು ಕಾರ್ತಿಕೋತ್ಸವ ಬಿಡ್ತಾರೆ, ಆಮೇಲೆ ಮತ್ತು ಬೇರೆ ಕಾರ್ಯಕ್ರಮದಲ್ಲಿ ಬಿಡ್ತಾರೆ. ಅಪ್ಪವ್ರು ಸಪ್ತಾಹ ಬಂದು 5 ದಿವಸ ನಿಂತು ಮತ್ತು ಜಯಂತಿ ಉತ್ಸವ ಕೂಡ ಅದನ್ನು ಮುಗಿಸ್ಕೊಂಡು ಹೋಗಿರ್ತಾರೆ. ಹೋಗುವಾಗ ಅಥವಾ ಬಂದಾಗ ಹೇಳ್ತಾರಪ್ಪ ಅವ್ರ, ನಾವು ಇಷ್ಟು ಬಂದವರು ಮುಗಿದ್ರಪ್ಪ ಅವ್ರ, ಬೇರೆ ನಮ್ಗೆ ಅನುಕೂಲ ಆಗ್ತಾಯಿಲ್ಲ. ಬೇರೆ ಊರಿಗೆ ಬಂದಿರ್ತಕ್ಕಂಥ ಸೊಸೆಂದಿರ್ತಾರೆ, ಅವ್ರು ಎಷ್ಟು ಸೌಭಾಗ್ಯ ಇರ್ತದೆ ಅವರಿಗೆ, ಭಾಳ ಇರ್ತದೆ. ಇಲ್ಲಿದ್ಕೊಂಡು ಸದ್ಗುರುವರ ಸೇವೆ ಸಿಗ್ತದೆ. ಅಪ್ಪವರ ಚೇತನ ತಿಂಗಳ ಪರ್ಯಂತ ಸೇವೆ ಮಾಡಲಿಕ್ಕೆ ಸಾಧ್ಯ ಇರ್ತವೆ. ನಮ್ಮ ಮಧ್ಯದಲ್ಲಿ ಶಾಸ್ತ್ರ ನಡೆದ್ರೆ ಆಗ ಕಾರ್ಯಕ್ರಮದ ಎಲ್ಲರೂ ಭಾಗವಹಿಸಲಿಕ್ಕೆ ಆಗ್ತಲ್ಲ. ನಂದೇಶ್ವರ ಜನಿಸಿರ್ತಕ್ಕಂಥವ್ರು ಎಷ್ಟು ಪುಣ್ಯವಂತರು, ಇಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಪುರುಷರು ಎಷ್ಟು ಪುಣ್ಯವಂತರು, ಬೇರೆ ಒಂದು ಬಂದಿರ್ತಕ್ಕಂಥ ಸೊಸೆಂದಿರು ಎಷ್ಟು ಪುಣ್ಯವಂತರು ತಗೊಂಡು ಅದು ಇಲ್ಲಿ ಗೊತ್ತಾಗೋದ್ರಿ. ಈ ಊರನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾರಲ್ಲ, ಈ ಊರನ್ನು ಬಿಟ್ಟು ಬೇರೆ ದೂರ ಹೋದಾಗ, ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋದಾಗ ಅವರಿಗೆ ಇಲ್ಲಿರ್ತಕ್ಕಂಥದ್ದು ಬಿಟ್ಟು ಹೋದಾಗ ಇಲ್ಲಿರ್ತಕ್ಕಂಥದ್ದು ಅನುಭವ ಆಗ್ತದೆ, ಅಲ್ಲಿ ಆಗ್ತದೆ. ಇಲ್ಲಿದ್ದವರು ಎಷ್ಟು ಚಲೋ ಇರ್ತದೆ. ಇಲ್ಲೇ ಇದ್ದಾಗ ಗುರ್ತಾಗಲ್ಲ, ಇಲ್ಲೇ ಇದ್ದವ್ರಿಗೆ ಆ ಕಲ್ಪನೆ ಆಗೋದಿಲ್ಲ. ಇಲ್ಲಿದ್ದವರು ಅಷ್ಟೊಂದು ಪುಣ್ಯಾತ್ಮರಿದ್ದೀರಿ. ಸದ್ಗುರು ಕೃಪಾ ಆಶೀರ್ವಾದ ಅದನ್ನೋಗೋಸ್ಕರ ನಾವನ್ನೆಲ್ಲ ಸದ್ಗುರುವರ ಚರಿತ್ರೆ ಶ್ರವಣತಕ್ಕಂಥವ್ರು ಆಗ್ತಾ ಇದ್ದೀವಿ. ಆದ್ಮೇಲೆ ಸದ್ಗುರುವರ ಚರಿತ್ರೆ ಗ್ರಂಥದ ಹೆಸರು ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರುವಂತ. ಆಮೇಲೆ ಇರ್ತಕ್ಕಂಥ ಭಾಗ 8ನೇ ಭಾಗ ಪ್ರಾರಂಭದ. ಇವತ್ತು ಪ್ರಾರಂಭಕ್ಕಂಥದ್ದು ಎಷ್ಟಂದರೆ 13ನೇ ಅಧ್ಯಾಯ ಪ್ರಾರಂಭ ಆಗ್ತದೆ. ಸದ್ಗುರು ಕೃಪಾಶೀರ್ವಾದ ಭಾಳ ದೊಡ್ಡದಿರ್ತದೆ. ಹಿಂದಿನ ವಿಷಯದಲ್ಲಿ ನಾವೆಲ್ಲ ಶ್ರವಣ ಮಾಡಿದ್ದೀವಿ. ಮಧುರ ಖಂಡಿಯ ಲಕ್ಕಮ್ಮ ಜಕ್ಸನ್ ಅನ್ನೋರು ಎಷ್ಟೊಂದು ಭಕ್ತಿಯಿಂದ ಇದ್ದಾರಂದರೆ ಭಾಳಷ್ಟು ಭಕ್ತಿ ಸಂಪನ್ನೆ. ಅವರಿಗೆ ಬೇರೆ ಬೇರೆ ಅಪವಾದಗಳು ಬಂದರು. ಅವ್ರು ಹೇಳಿದರು, ಅಪ್ಪವ್ರ ಈ ಜಗತ್ತು ಹೀಗಿರ್ತದೆ, ನಾ ಹೇಗಿದ್ದೀನಿ ಅನ್ನೋದು ನಾನು ತಮ್ಮ ಶಿಷ್ಯಳು, ತಾವೇ ಅದಕ್ಕೆ ಸಾಕ್ಷಿ ತಮ್ಮ ಗುರ್ತದಪ್ಪವ್ರ. ಇದನ್ನು ಮಹಾತ್ಮ ಹೇಳ್ತಾರೆ,
ಜನಮೆಚ್ಚಿ ನಡಕೊಂಡಲೇನುಂಟು ಲೋಕದಿ, ಮನಮೆಚ್ಚಿ ನಡ್ಕೊಳ್ಳುವುದೇ ಚಂದ, ಮನಮೆಚ್ಚಿ ನಡೆಯದೆ ಜನಮೆಚ್ಚಿ ನಡೆದರೆ ಚಿರುಮೆಯ ಶಿವ ತಾ ಮೆಚ್ಚುವನೆ ಮರುಳೆ. ಅಂದರೆ ಜನಮೆಚ್ಚಿ ನಡ್ಕೊಳ್ಳೋದು, ಜನರು ಚಲೋ ಅನ್ನೋದಾಗಲಿ ಕೆಟ್ಟವನ್ನು ಮಾಡ್ತಿರ್ತಾರೆ. ಆ ಜನರ ಕಡೆ ಲಕ್ಷ್ಯ ಇಲ್ಲದೆ ಮನಮೆಚ್ಚಿ ನಡ್ಕೊಳ್ಳುವುದೇ ಚಂದ ಅಂತ. ನಾವು ಮನಮೆಚ್ಚಿ ನಡ್ಕೊಳ್ಳೋದ್ರೇನೆ ನಮ್ಮ ಮನಸ್ಸಾಕ್ಷಿಯಾಗಿ, ಆತ್ಮಸಾಕ್ಷಿಯಾಗಿ ನಾವು ಸತ್ಯದಿಂದ ಇದ್ದೀವಿ ಅಂತಂದು ನಮ್ಮ ಮನಸ್ಸು ಒಪ್ಪಬೇಕು. ಹೇಗೆ ತಮ್ಗೆ ಗುರ್ತಿರ್ತದೆ. ಈಗ ಯಾರೋ ಬರೀತೀರಿ, ಇದಕ್ಕೊಂದು ಉದಾಹರಣೆ ಮತ್ತು ಅಪರ ಚರಿತ್ರೆ ಹೇಳ್ಬೇಕು. ಗುರುಗಳ ಚರಿತ್ರೆ ಉದಾಹರಣೆ. ಮಧುರ ಖಂಡೇರಪ್ಪ ಅವರು ವಾಸ ಮಾಡ್ತಕ್ಕಂಥ ಸಮಯದಲ್ಲಿ, ಇದು ಮುಂದೆ ಬರ್ತದೆ ದೂರ, ಮದುವೆ ಹೇಳಿ ನಾವು ನಿಮ್ಮ ನಂದೇಶ್ವರವರು ಸುತ್ತಮುತ್ತಲ ಗ್ರಾಮದವರೆಲ್ಲ ತಾಜಾ ಕೇಳ್ತೀರಿ ಪುಣ್ಯಾತ್ಮರು ಅಂತೇಳಿ. ಆ ವಿಷಯ ನಿಮಗೆ ಇನ್ನೂ ಪ್ರಿಂಟ್ ಆಗಿಲ್ಲ, ಈಗ ಹೇಳ್ತಾ ಇದ್ದೀವಿ. ಏನಂದರೆ ಅಪ್ಪ ಅವರು ಮಧುರ ಖಂಡಿಯಲ್ಲಿ ವಾಸ ಮಾಡ್ತಾರೆ. ಇನ್ನೂ ಮುಂದೆ ಬರ್ತದೆ. ಅವ ಹೆಣ್ಣುಮಗಳು ಆಶಾ ಅನ್ನೋದು ಭಾಳ ಕೆಟ್ರಿ. ಆಶಯ ಬದ್ಧತೆ ಲೋಕ ಅಂತ. ಪಂಚಮಿ ಸಮಯ ಉಂಡೆ ಚಲೋ ಉಂಡೆ ಮಾಡ್ಲಿಕ್ಕಿರ್ತಾರೆ. ಘಮ ವಾಸ ಬರ್ತದೆ, ಚಲೋ ಮಹೇಶ್ವರಿಗೆ ತುಪ್ಪ. ಇಲ್ಲಿ ಕಾಯಿಸಿದ್ರೆ ರೋಡಕ್ಕೆ ಹೋಗ್ಬೇಕು ವಾಸನೆ ಅಂಥ ತುಪ್ಪ ಹಾಕಿ ಬೇಸನ್ ಉಂಡೆ ತಯಾರು ಮಾಡ್ಯಾರ. ಬೇಸನ್ ಉಂಡೆ ತಯಾರು ಮಾಡ್ಯಾರ ಮಠದೊಳಗೆ ರೀ. ಈಗ ದಾಸೋದಲ್ಲ, ಆ ಅಪರದಾಗ ಅಲ್ಲಿ ಹಳಿ ದಾಸೋದ, ಆ ದಾಸೋದಲ್ಲಿ ಅಲ್ಲಿ ಅಷ್ಟು ಮಾಡಿ ಕೆಲವು ಹೆಣ್ಮಕ್ಳು ಮಾಡಿ ಬಂದಾರಿದ್ದಾಗ ಉಂಡಿ ಡಬ್ಬಿ ಒಳಗೆ ಉಂಡಿ ಇಟ್ಟಾರೆ. ಅಪವ್ರಿಗೆ ಹೇಳ್ತಾವ ತೋಲಿ ಅಂತೇಳಿ ಇಟ್ಟು ಇತ್ತಾ ಬಂದಾರೆ. ಅಲ್ಲೊಬ್ರು ಹೆಣ್ಮಗಳು ಹೋಗ್ಯಾರ. ಅಲ್ಲಿ ಹೋಗಿ ನೋಡ್ತಾರೆ, ಇದೇನು ಉಂಡಿ ಡಬ್ಬಿ ಇಟ್ಟಾರೆ, ಏನದು ಆ ಮಾತು ತೆಗಿತಾರೆ. ಸುವಾಸನೆ ಬರ್ತಾವೆ ಒಮ್ಮಿಂದ. ಓ ತೇರಿನಷ್ಟು ಸುವಾಸನೆ ಬಂತು. ಏನು ನೋಡ್ತಾರೆ, ಒಳಭಾಗದ್ರೆ ಬೇಸನ್ ಉಂಡಿ ದೊಡ್ಡ ಮಾಡಿದ್ರಿ ಅಪ್ಪವ್ರ ಸಲುವಾಗಿ. ಅಪ್ಪವ್ರು ತೊಳೆದು ದೊಡ್ಡ ಉಂಡಿ ಮಾಡಿದರು. ಯಾವಾಗ ಆ ವಾಸನೆ ಮೂಗಿ ತುಪ್ಪದ ವಾಸನೆ ಬಂತು, ಕಣ್ಣಿಗೆ ಉಂಡಿ ವಾಸನೆ ಮತ್ತು ಕಣ್ಣಿಗೆ ವಾಸನೆ ಇರೋದಿಲ್ಲ, ಸುಮ್ಮನೆ ಹೇಳ್ತೇವೆ. ಕಣ್ಣಿಗೆ ರೂಪದ ದರ್ಶನ ಅಂತ, ಇಷ್ಟು ದುಂಡಾಕೃತಿ ಇರ್ತಕ್ಕಂಥ ರೂಪು, ಮೂಗಿಗೆ ಸುವಾಸನೆ, ಜೀವೇಂದ್ರಿಗೆ ನೋಡಿದಾಗ ನೀವು ನಿಮ್ಗೆ ಗುರುತಾಗ್ಬೇಕಾದ್ರೆ ಯಾರೇ ಒಬ್ಬರು ಈಗ ಪಿ ಊದಾಗ ಮಾಡ್ತಾ ಇರ್ತಾರೆ. ಈಗ ಉತ್ತರ ಶೇನೈ ಊದುವಾಗ ಅದೇನು ಅಳ್ಳುಳ್ಳಿ ಈಗ ತೆಗೆದುಕೊಂಡು ಹೋಗಿ ಮಾಡೋದು ಮಾಡಿದ್ರೆ ಅವ್ರು ಬೈದು ನಡಿ ಮತ್ತು ಸುತ್ತಾಗಿ ಬಂದು ಅಲ್ಲೇ ಮುಂದೆ ತಿನ್ನೋದು. ಅಂದ್ರೆ ಅವ್ರು ಬಾಯಿ ನೀವು ರೀ ಅದು ಉಳ್ದಾಕ ಬರ್ಬಾರ್ದು. ಅದಕ್ಕೆ ಜಗತ್ತಿನ ವಿಷಯ ಹೇಗಿರ್ತಾವೆ ಅಂದ್ರೆ ಹೀಗಿರ್ತಾವೆ. ಆ ಹೆಣ್ಣುಮಗಳು ಕೂಡ ಭಾಳ ಅಪೇಕ್ಷೆ ಅನಿಸ್ತೀರಿ. ಎಷ್ಟು ಚಲೋ ಉಂಡಿ ಏನು ತಿಂದ್ರೆ ನೋಡ್ರಿ, ನೀವು ಕರೆ ಹೇಳ್ರಿ. ಆ ಉಂಡಿ ಇಷ್ಟು ಸಿಹಿ ಇರ್ತದೆ, ಭಾರಿ ಸಿಹಿ ಇರ್ತದೆ, ಸುವಾಸನೆ ಬರ್ತದೆ, ಎಲ್ಲ ಬರ್ತದೆ. ಆ ಸ್ವೀಕಾರ ಮಾಡಿದ ನಂತರ ಆದರೆ ಆ ಕಳ್ಸ್ಕೋತ ಸ್ವೀಕಾರ ಮಾಡಿದ ರುಚಿ ಹತ್ತೋರು ಗುರ್ತವೆ. ಏನಂದ್ರೆ ಸ್ವೀಕಾರ ಮಾಡಿದ್ರಂದ್ರೆ ಅದು ಎಲ್ಲಿ ಪ್ರಯತ್ನ ಇರ್ತದೆ ಅದ್ರೊಳಗೆ. ಆ ರುಚಿ ಎಲ್ಲಿ ತನಕ ಹೇಳಿ, ಹೊಟ್ಟೆ ಒಳಗೆ ರುಚಿ ಇರ್ತದೆ. ಹೊಟ್ಟೆ ಒಳಗಲ್ಲಿ ಒಳಭಾಗ ಹೊಟ್ಟೆ ರುಚಿ ಗುರ್ತದ. ಎಲ್ಲಿ ಗುರ್ತದ್ರಿ? ಅದು ನಾಲಿಗೆ ಅಷ್ಟೇ ರೀ. ಜೀವೇನು ದಾಟು ಪರ್ಯಂತರವೇ ಅಷ್ಟೇ ಅದು. ಈ ಜೀವ ಅಂತಕ್ಕಂಥ ರೋಡಿನ ಮೇಲೆ ಯಾವಾಗ ಉಳ್ಕೋತ ಉಂಡು ಒಳಗೆ ಹೋಗತ್ಲೆ ಅಲ್ಲಿ ತನಕ ಅಷ್ಟೇ ರೀ. ಒಳಗೆ ಹೋಗಿ ಒಳಗೆ ಹೋಗಿ ಡಬ್ಬಿ ಒಳಗೆ ಬಿತ್ತಂದ್ರೆ ರೀ ಕ್ಲಾಸ್ ಬೈತಲ್ಲಿ ಯಾವ ರುಚಿನೂ ಇಲ್ಲ, ಏನಿಲ್ಲ, ಕ್ಲಾಸ್ ಮುಗಿದೋತದು, ಹೋಗಿಬಿಡ್ತದೆ. ಅದಕ್ಕೆ ಅಂಥದ್ದು ಒಂದು ಕ್ಷಣದಲ್ಲೇ ನಾಶ ಆಗ್ತಕ್ಕಂಥ ವಸ್ತು ಇರ್ತಲ್ಲ, ಒಳಭಾಗ ಹೋಗಿ ಅಕಸ್ಮಾತ್ ಹೊರಭಾಗ ಬಂದ್ರೆ, ರೋಡ್ ಮೇಲೆ ಹೋಗಿರ್ತಕ್ಕಂಥ ಗಾಡಿ ಹೊರಭಾಗ ಅಕಸ್ಮಾತ್ ಬಂದು ಯಾರಿದ್ದೀರಿ ಕೇಳಿಸೋರು ಹೊರಗೆ ಬಂತಂದ್ರೆ ಯಾರು ಸ್ವೀಕಾರ ಮಾಡ್ತಾರೆ, ಅಪೇಕ್ಷೆ ಪಡಿತಾರೆ? ಯಾರೋ ಒಬ್ಬರ ರೀ. ಅದು ಯಾರೋ ಒಬ್ರು ಹೇಳ್ತಾರೆ, ಅಮೇರಿಕ ತಂದಿರ್ತಕ್ಕಂಥದ್ದು ರೀ, ಭಾಳ ಅಂದ್ರೆ ಭಾಳ ಚಲೋ ಇರ್ತದು, ಒಳಗೆ ಸ್ವೀಕಾರ ಮಾಡಿದ್ರಿ, ಅದು ತೊಗೊಂಡ್ಬಿಡ್ರಿ ಅಂತ. ಯಾರು ಅಂದ್ರೆ ತೊಗೋಬೋದು, ಒಳಗೆ ಹೋಗಿ ಹೊರಗೆ ಬಂದದ್ದು. ಒಳಗೆ ಹೋಗಿ ಬಂದ ಕ್ಷಣ ಹೊರಗೆ ಬಂದ್ರೆ ಸಾಕು, ಒಳಗೆ ಹೋಗಿ ಪಚನ ಇಲ್ಲೇನೂ ಇಲ್ಲ. ಅದು ಆದರೂ ಎಲ್ಲರಿಗೂ ಬಿಡಾಗ್ತದೆ ರೀ ವಿಷಯಗಳು. ಕಂಡಾಗಲೇ ರಮಣೀಯ ಮಕ್ಕು, ಉಂಡಾಗಲೇ ನಿರಸನ ಮಕ್ಕು ಅಂತ. ಕಂಡಾಗಲೇ ರಮಣಿ ಅಂದ್ರೆ
ಭಾಳ ಸುಂದರವಾಗಿ ಕಾಣ್ತವೆ. ವಸ್ತುಗಳು ಕಾಣುವಾಗ ಶಬ್ದ, ಸ್ಪರ್ಶ, ರೂಪ, ರಸಗಂಧ ವಿಷಯಗಳು ಭಾಳ ಸುಂದರವಾಗಿ ಕಾಣ್ತಾ ಇದ್ದಾವೆ. ಕಂಡಾಗಲೇ ರಮಣೀಯಬೇಕು, ಉಂಡಾಗಲೇ ನಿರಸನಬೇಕು. ಉಂಡಾಗಲೇ ನಿರಸನ ಅಂದರೆ ಇದು ಯಾಕಂದ್ರೆ ತೋಡಪ್ಪ. ಒಬ್ಬ ಅಕಸ್ಮಾತ್ ಏನು ಸ್ವೀಕಾರ ಮಾಡಿದಂಥ ಇದನ್ನು ತೊಗೋಬೋದಾಯಿತು, ಇದು ನಾನು ಎದಕ್ಕೆ ತೆಗೆದುಕೊಂಡೆ, ಪಾಪ ಆಯ್ತಲ್ಲ ಇದರಿಂದ ಅನಿಸಿ ಮಾಡೋದೇನು ಅಂತೇಳಿ ಮುಗಿದಾಗ ಒಳಗೆ ಹೋಯ್ದು. ಹಾಗೆಲ್ಲ ವಿಷಯಗಳು, ಜಗತ್ತಿನ ವಿಷಯಗಳು ಹೀಗೆ ಇರ್ತವೆ. ನಾಲಿಗೆ ರುಚಿ ಕೂಡ ಭಾಳ ಕೆಟ್ಟದ್ರಿ. ನಾಲಿಗೆಯನ್ನು ಗೆದ್ದವನು ನಾಡೆಲ್ಲವನು ಗೆಲ್ಲುವಂಥದ್ದು. ನಾಲಿಗೆಯನ್ನು ಗೆಲ್ಲದವ ನಾಡೆಲ್ಲ ಗೆಲ್ಲಕ್ಕೆ ಸಾಧ್ಯವಿಲ್ಲ. ತಾನೇ ಗೆಲ್ಲೋದಿಲ್ಲ, ಒಂದು ನಾಡೆಲ್ಲ ಗೆಲ್ತಾನೆ. ಹೇಗೆ ಗೆಲ್ತಾನೆ? ಜಗಜ್ಯೋತಿ ಬಸವೇಶ್ವರ ಅಂತಾರೆ, ಶೂಲವನೇರುವ ಕಳ್ಳ ಹಾಲು ತುಪ್ಪವು ಕುಡಿದು ಮೇಲೇಸು ಕಾಲ ಬದುಕುವನು. ಒಬ್ಬ ಕಳ್ಳನಿಗೆ ಕಳ್ಳತನ ಮಾಡಿದ, ಕಳ್ಳತನ ಮಾಡಿದ್ರಿ. ಅವನಿಗೆ ರಾಜ ಏನಿದ ಶೂಲ್ಕೇರಿಸ್ಬಿಡ್ರಿ ನಾನು ಅಂತೇಳಿ ಆಜ್ಞೆ ಮಾಡಿದ್ರಿ. ಶೂಲ್ಕೇರಿಸುವಾಗ ಅವನ ಪದ್ಧತಿ ಇರ್ತಂದು, ನಿನ್ನ ಕೊನೆ ಆಸೆ ಏನು ಅದು ಹೇಳಪ್ಪ ಅಂತ. ಆಸೆ ಕೇಳಿದ್ರೆ ಏನು ನಿನ್ನ ಅಪೇಕ್ಷೆ ಅದು ಹೇಳೋದು. ಅವನು ಬಹುಶಃ ನನ್ನ ತಾಯಿಯನ್ನು ದರ್ಶನ ಮಾಡ್ತೀರಿ, ತಂದೆಯನ್ನು ದರ್ಶನ ಮಾಡ್ತೀರಿ, ಏನು ಹೇಳ್ಬೋದಾಗಿತ್ತು. ಕೊನೆಯ ಸಲ ಅವ್ರ ಮುಖ ನೋಡಿ ನಾನು ದೇಹತ್ಯಾಗ ಮಾಡ್ತಾಯಿದ್ದೀನಿ ಹೇಳ್ಬೋದಿತ್ತು, ಏನೋ ಹೇಳ್ಬೋದಿತ್ತು. ಅಥವಾ ದೇವ್ರ ಸ್ಮರಣೆ ಮಾಡ್ತಾಯಿದ್ದೀನಿ. ಇನ್ನೊಬ್ಬ ದೇಹತ್ಯಾಗ ಮಾಡಿದ ಒಬ್ಬ ನಿನಗೆ ಏನು ಬೇಕಂತ ಕೇಳಿದಾಗ ಮನೆ ಒಂದು ಆಗಿರ್ತಕ್ಕಂಥ ಘಟನೆ ಇದು. ಬಹುಶಃ ಒಂದು 2, 3, 4 ವರ್ಷ 5 ವರ್ಷ ಒಳಗೆ ಆಗಿರ್ತಕ್ಕಂಥದ್ದು. ನಿನಗೆ ಏನು ಬೇಕು ಅಂತ ಕೇಳಿದ ಕೂಡಲೇ ಆತ ಹೇಳಿದ್ರಿ, ದುಬೈದ ಆ ಕಡೆ ಬೆಳೆದಿರ್ತಕ್ಕಂಥ ಖರ್ಜೂರ ಬೇಕು ಅಂತ ಹೇಳಿ. ಆ ಖರ್ಜೂರ ತಂದು ಕೊಡ್ರಿ. ಅದ್ರೊಳಗೆ 2 ಖರ್ಜೂರ ತಿಂದ ಹಿಂದೇಳಿ ಪಾಶಿ ಶಿಕ್ಷೆ ಮಾಡಿ ಅಲ್ಲಿಂದ ತರಿಸಿಕೊಟ್ರು. ಒಳಗೆ ಮೇಲ್ಭಾಗ ಹಾಕಿರು. ಈ ಕಡೆ ಹೊತ್ತು ಈ ಚಾರ್ಕೌಟ್ ಈಚೆಗೆ ಹೋಗಿತ್ತೋ ಏನು ಚಿಕ್ಕ ಉಳಿತ ಯಾವುದು. ಜಗಜ್ಯೋತಿ ಬಸವೇಶ್ವರ ಹತ್ರ ಶೂಲಕ್ಕೇರುವ ಕಳ್ಳ ಅಲ್ಲೇ ಮೇಲಕ್ಕೆ ಅವ ಏನೋ ಅನ್ಸದೆ ರಾಜ ಕೇಳಿದಂತ ನಿನ್ನ ಕೊನೆ ಅಪೇಕ್ಷೆ ಏನದು. ಅವನಿಗೆ ಮಹಾರಾಜರ ನನ್ನ ಅಪೇಕ್ಷೆ ಹೀಗದ. ಹೇಳು ಏನು? ನಾನು ಸಾಕಾಗುವಷ್ಟು ಹಾಲು ತುಪ್ಪ ಕುಡಿಬೇಕ್ರಿ, ಹಾಲು ತುಪ್ಪ ಕೊಟ್ಬಿಡ್ರಿ ಅಂತ ರಾಜ ಅಂದ. ಶೂಲಕ್ಕೇರುವ ಕಳ್ಳ ಹಾಲು ತುಪ್ಪ ಕುಡಿದು ಮೇಲೇಸು ಕಾಲ ಬದುಕುವನು. ಎಲ್ಲಿ ತನಕ ಬದುಕ್ತಾ ಇದ್ದವನು ಹಾಲು ತುಪ್ಪ ಬೇಡಕ್ಕನ. ಅಲ್ಲಿ ಮೇಲ್ವಾಗಿ ಕುಸ್ತಿ ಹಿಡಿದ ಕೊಡೋಣ. ಏನು ಕುಸ್ತಿ ಹಿಡಿದ ಮೇಲ್ವಾಗಿ ಹೇಳಿ, ಹಾಲು ತುಪ್ಪ ಕುಡಿದು ವ್ಯಾಯಾಮ ಮಾಡಿ ಕುಸ್ತಿ ಹಿಡಿದ ಮೇಲ್ವಾಗಿ ಏನದ್ರಿ? ಹಾಲು ತುಪ್ಪ ಕುಡಿದ ತಕ್ಷಣದ ಮುಂದೆ ಏನದು? ಒಂದು ಕ್ಷಣದಲ್ಲೇ ಶೂಲಕ್ಕೆ ಹಾಕ್ತಾರೆ. ಅದರಂತೆನ ನೀರೊಳಗೆ ಆಳವಿರ್ತಕ್ಕಂಥ ನೀರಿನಲ್ಲಿ ಮೀನು ಇರ್ತವೆ. ಅದಕ್ಕೊಂದು ಮಳೆ ಹುಳವನ್ನು ಕೊಂದು ಆ ಮಳೆಗೆ ಶಿಕ್ಷಿ ಕೆಳಭಾಗದಲ್ಲಿ ಜೋತು ಬಿಡ್ತಾರೆ. ಅದನ್ನು ಬಂದು ತನ್ನ ನಾಲಿಗೆಯ ರುಚಿಗೋಸ್ಕರ ಬಂದು ಅದನ್ನು ಆ ಮೀನು ಆಳವಿರ್ತಕ್ಕಂಥ ನೀರಲ್ಲಿ ಆರಾಮಿರ್ತದೆ ರೀ. ಒಂದು ಚಿಕ್ಕ ಹುಳಿಗೋಸ್ಕರ ಬಂದು ಅದು ನುಂಗಿ ಬಿಡ್ತದೆ. ನುಂಗುವಾಗ ಯಾವಾಗ ನುಂಗಿತು ಬಂದು ಹಿಡಿದು ನುಂಗ್ಲಿಕ್ಕಾಯ್ತು ಅಷ್ಟರೊಳಗೆ ನುಂಗಿತು ಅನ್ನೋ ಸ್ವಲ್ಪ ಅಳಗಾಡಿದ ಅಷ್ಟು ಬಿಡಿದ್ರು ಸುಮ್ಬಿಡ್ತಾರೆ. ಇನ್ನೊಂದು ಸ್ವಲ್ಪ ನುಂಗಿತು ಆಗ ಅಲ್ಲಾಡ್ಲಿಕ್ಕತ್ತದ. ಮೇಲ್ಭಾಗ ಅದು ಕಟ್ಟಿರ್ತಕ್ಕಂಥ ಗಣಕುಳು ಅಲ್ಲಾಡ್ತದೆ. ಯಾವಾಗ ಅಲ್ಲಾಡಿತು ಹಿಡಿತು ಅಂತ ಗುರುತಾಗ್ತದೆ. ಅಂದ್ರೆ ಒಂದು ಸಲ ಜಾಡಿಸಿಬಿಡ್ತಾರೆ. ಆಳವಿರ್ತಕ್ಕಂಥ ನೀರಲ್ಲಿರ್ತಕ್ಕಂಥ ಮೀನು ಅದು ಒಳಭಾಗ ಸಿಕ್ಕಿರ್ತಂಥ ಕೊಕ್ಕಿರ್ತಲ್ಲ, ಅದು ಡೊಂಕಾಗಿರ್ತಕ್ಕಂಥ ಮಳೆ, ಆ ಮಳೆ ಏನಿರ್ತದೆ ಬೀಸಿಬಿಟ್ರೆ ಅಷ್ಟು ದೂರ ಹಿಂದೆ ಬೀಳ್ತಾರೆ. ಲಿವಿ ಒದ್ದಾಡ್ತಾನೆ. ನೀರಲ್ಲಿ ಆರಾಮಿರ್ತಕ್ಕಂಥ ಮೀನು ಬರೀ ಕುಲ್ಲಾರ ಮೀನು ಬಂದ್ರೆ ಸತ್ತು ಹೋಗ್ತದೆ ರೀ. ನೀರು ಬಿಟ್ಟು ಹೊರಗೆ ಬಂದ್ರೆ ಸಾಯ್ತಾವೆ ಮೀನು, ಉಳಿದಿಲ್ಲ. ಅಂಥದ್ರೊಳಗೆ ಒಳಭಾಗದಲ್ಲಿ ಆ ಹುಳವನ್ನು ನುಂಗಿರ್ತದೆ ರೀ. ಅದು ಆ ನಂತರ ಆ ಹುಳಿದು ಒಳಭಾಗದಲ್ಲಿ ಏನಂದ್ರೆ ಮಳೆ ಅದನ್ನು ನುಂಗ್ಯದ ರೀ. ಹೊರಗೆ ಬಂದು ಇಲ್ಲಿ ತನಕ ಇರ್ತದೆ. ಅದು ಒಂದು ನುಂಗಿರ್ತಕ್ಕಂಥದ್ದು ಅದು ನುಂಗಿರ್ತಕ್ಕಂಥದ್ದು ಒಂದು ಕ್ಷಣದ ಸತ್ತು ಹೋತಂದ್ರೆ ಅದನ್ನು ಎರಡೂ ಕೂಡಿ ನುಂಗತಕ್ಕಂಥ ಹೊರಗಿರ್ತಕ್ಕಂಥ ಮನುಷ್ಯ ಎಲ್ಲಿ ತನಕ ಇರ್ತಾನೆ ರೀ? ಇಲ್ಲಿ ತನಕ ಇರ್ತಾನೆ. ಈಗ ಒಬ್ಬರು ನೋಡ್ರಿ ಕೂತಾನೆ ಹಾರ್ಟ್ ಅಟ್ಯಾಕ್ ಅಂತ ಹಾರ್ಟ್ ಆಗ್ತದೆ. ಎಡಿ ಬಿದ್ದು ಸತ್ತೋದ್ರಿ. ಮತ್ತೇನು ಮಾಡೋಕೆ ಸತ್ತ, ಮತ್ತೇನು ಮಾಡೋ ಈ ಮಟ್ಟ ಅಂದ್ರೆ ಒಂದೊಂದು ಕ್ಷಣದೊಳಗೆ ಆ ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ. ಯಾವುದನ್ನು ತಿಳಿದುಕೊಂಡು ಮನುಷ್ಯ ಪಾಪವನ್ನು ಮಾಡ್ತಾಯಿದ್ದಾನೆ. ಏನು ಪಾಪ ಮಾಡ್ತಕ್ಕಂಥದ್ದು ತನ್ನ ಯಾವ ಬರೋದಪ್ಪ ಪಾಪ ಮಾಡುವಾಗ? ಯಮರಾಜ ನಿಮ್ಮ ಮಾವ ಆಗ್ಬೇಕಾ? ವಿಚಾರ ಮಾಡ್ಯಾರ. ಯಮರಾಜ ಮಾವ ತರ್ತಾನೆ ವಶೀಲ ಹಚ್ಚಲಿಕ್ಕೆ ಬರ್ತದೆ.
ಪರಮಾತ್ಮ ಈಗ ಪ್ರಭು ಮನೆ ಓಂ ನಮಃ ಶಿವಾಯ ಹತ್ರಿ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಅವು ಹೊರಗೆ ಕೂತ್ಕೊಂಡು ಮತ್ತ ಬರ್ತಾ ಮಾಡಿದ ಓ ಪ್ರಭು ಅದನ್ನ ಶಿವ ಎನ್ನ ಮಾ ಓಂ ಅಂತದ್ದು ಶಿವ ಏನ್ರಿ ಪ್ರಭುಗ ಶಿವ ಮಾವಾಗತನ ಆಯ್ತಾನೆ ಮನೆ ಕೇಳಿ ಬಂದ್ರೆ ಪ್ರತ್ಯಕ್ಷನೇ ಶಿವಾಯನ್ನ ಶಿವಾಯ ಎನ್ನಮ ಓಂ ಅಂದ್ರೆ ಶಿವಾಯ ಓಂ ನಮಃ ಶಿವಾಯ ತೋಲ್ರ ಅದು ಶಬ್ದ ಇನ್ನೊಬ್ಬರು ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಅವನೇನು ಮಾಡ್ತಾರೆ ನೆನೆಸಿ ಇದೊಂದು ಅರ್ಥ ಹೀಗೆ ವ್ಯರ್ಥವಂಥ ವೃತಾರ್ಥಗಳನ್ನು ಮಾಡಿಕೊಂಡು ಏನೇನೋ ಪಾಪ ಮಾಡಿ ಹಿಂಸೆ ಮಾಡಿ ಯಮರಾಜನ ಕೈಯೊಳಗೆ ಸಿಕ್ಕ ದರ ಅಂತ ಎಳೆಯುವಾಗ ಕಾಲರು ದೂತರು ಕಾಲು ಪಿಡಿದು ಎಳೆಯುವಾಗ ತಾಳೆಂದರೆ ತಾಳುವರೆ ದಾಳಿ ಯಮಧರ್ಮನ ದಾಳಿ ಬರೋಕ್ಕಿಂತಲೂ ದಾಳಿ ಬರುವ ಮುನ್ನ ಧರ್ಮ ಗಳಿಸಿರೋ ಹಾಳು ಸಂಸಾರ ಸುಳಿಗೆ ಸಿಕ್ಕಲು ಬೇಡಿ ಅಂದ್ಕೊಂಡು ಹೇಳ್ತಾರಲ್ಲ ಹಾಳು ಸಂಸಾರದಲ್ಲಿ ಸಿಕ್ಕೊಂಡು ಕಾಲು ದೂತರು ಬಂದು ದಾಳಿ ಮಾಡ್ತಕ್ಕಂಥ ಸಮಯದಲ್ಲಿ ನಾ ಹಾಲು ಕುಡಿದು ಬರ್ತಾಯಿದ್ದೀನಿ ಮೊನ್ನೆ ಆಕಳ ತಂದ್ರಿ ಸಿಹಿಯಾಗಿರ್ತಕ್ಕಂಥ ಹಾಲು ಒಳಗೆ ಸಕ್ಕರೆ ಕುಡಿಸ್ಯಾರ ಕಲ್ಲು ಸಕ್ಕರೆ ಹಾಕ್ಯಾರ ಬಿಸಿ ಹಾಲದವ ಅದು ತಕ್ಕಂತೆ ಒಳಗೆ ಏಲಕ್ಕಿ ಹಾಕ್ಯಾರ ಬದಾಮನು ಅರ್ಧ ಹಾಕ್ಯಾರ ರೀ ಅಂತ ಚಲೋ ಹಾಲು ಯಮರಾಜ ಒಂದು ಸ್ವಲ್ಪ ಒಂದೇ ಗುಡ್ರೆ ಕುಡಿದ್ಕೊಳ್ಳೆ ಬರ್ತಾನೆ ರೀ ಯಮರಾಜ ಕೇಳ್ತಾರೆ ಹೇಳ್ತಾರೆ ಕರುಣರ ಸಮಯ ರೀ ಯಾರೇ ಯಮನಾಳುಗಳು ಕರುಣೆ ಅದನ್ನು ಅವರಲ್ಲಿ ಕರುಣ ಅಂತಕ್ಕಂಥದ್ದಿಲ್ಲ ಏನೂ ಇಲ್ಲ ಯಮನ ದೂತ ಮತ್ತೇನು ಹೇಳ್ತಾರೆ ಯಮನ ಸೀಮೆ ತೆಗೆದುದೇ ಮೃತ್ಯು ಹಾಂ ಆವ ಬಲವಿದು ಆವ ಜೀವಿಸುವಲ್ಲಿ ಮಾನವ ಅಂದ್ಕೊಂಡು ಆವ ಬಲ ಅದಪ್ಪ ನನ್ನಲ್ಲಿ ಆವ ಬಲ ಹಿಡಿದು ಯಾವ ಬಲ ಅದ ನನ್ನಲ್ಲಿ ಅಂಥ ಬಲ ನನಗದ ಅದನ್ನು ಅವ್ರು ಬಂದು ನನ್ನ ರಕ್ಷಣೆ ಮಾಡ್ತಾರೆ ಪರಮಾತ್ಮ ರಕ್ಷಣೆ ಮಾಡುವುದು ಮತ್ತಾರೇ ಮಾಡುವುದು ತಿಳ್ಕೊಂಡು ಏನಾದರೂ ಮಾಡಿದ್ರೆ ಪಾಪವನ್ನು ಮಾಡ್ತಾಯಿದ್ರೆ ಯಾರು ರಕ್ಷಣೆ ಮಾಡ್ತಾರೆ ಪಾಪ ಮಾಡಿದ್ರೆ ಸುಮ್ಮನೆ ಉದಾಹರಣೆಗೆ ಯಾರೋ ಒಬ್ಬ ಮನೆಯಾಗಿನವರು ಒಬ್ಬರು ಮಿನಿಸ್ಟರ್ ಆಗಿದ್ರಂದ್ರೆ ಅಥವಾ ಯಾರು ದೊಡ್ಡ ಅಧಿಕಾರಿ ಇದ್ರೆ ಮನೆಯವರು ಪ್ರಧಾನಮಂತ್ರಿ ಇದ್ರೆ ಮನೆಯವರು ರಾಷ್ಟ್ರಪತಿ ಇದ್ರೆ ಅವ್ರು ನಮ್ಮವ್ರಿ ಕಾಸ ನಮ್ಮವ್ರವರು ಕಾಸ ಪೂರ್ತಿ ನಮ್ಮ ಕಾಕ ಆಗ್ಬೇಕು ನಮ್ಮ ಮುತ್ಯ ಆಗ್ಬೇಕು ನಮ್ಮವ್ರಿ ಅದು ಅಕಸ್ಮಾತ್ ತಮ್ಮ ಸಂಬಂಧಿಕರಾಗಿರ್ತಕ್ಕಂಥವ್ರು ಯಾರಾದರೂ ಒಬ್ಬರು ಕೊಲೆ ಮಾಡಿ ಜೈಲಕ್ಕೆ ಹಾಕಿ ನಾಳೆ 15ನೇ ತಾರೀಕು ಅವರು ಫಾಶಿ ಶಿಕ್ಷಾ ಆದ ತಂದು ಹೇಳಿದ್ರೆ ಅಂಥ ಸಮಯದಲ್ಲಿ ಅವ್ರು ಕಾಸ ನಮ್ಮವ್ರಿ ನಮ್ಮ ಕಾಕ ಆಗ್ಬೇಕು ನಮ್ಮ ಮುತ್ಯಾನ ಅಪ್ಪನ ಸಂಬಂಧಿಕ ನೋಡ್ರಿ ಕಾಸಾರಿ ಸಮೀಪ ಭಾಳ ಸಮೀಪ ರೀ ಅವ್ರಿಗೆ ಯಾರು ಕೈ ಹೇಳ್ತಾರೆ ಮನೆಗೆ ಬಂದ್ರೆ ಏನಾಗ್ಬೋದು ಅಕಸ್ಮಾತ್ ಮನೆಗೆ ಬಂದ ಅಣ್ಣನ ಉಳಿಸ್ಕೋತಂದ್ರೆ ತಮ್ಮ ಉಳಿಸ್ಕೊಂಡ್ರೆ ಯಾರು ಉಳಿಸ್ಕೊಲಿಕ್ಕೆ ಹೋಗ್ಬೋದು ಸಂಬಂಧ ಏನಾದರೂ ಒಳ್ಳೇದಿದ್ರೆ ಎಲ್ಲ ನಮ್ಮವ್ರ ಥರ ಸಂಬಂಧ ಇರ್ಲಿಕ್ಕಂದ್ರೆ ಎಲ್ಲ ಬಿಟ್ಟು ಬಿಡ್ತಾರೆ ದೂರ ಇರ್ತಾರೆ ಅದಕ್ಕೆ ಒಳ್ಳೆಯ ಗುಣಗಳು ಮನುಷ್ಯನಿಗಿರಬೇಕು ಒಳ್ಳೆಯ ಗುಣ ಇರಲಿಲ್ಲ ಅಂದ್ರೆ ಏನಂತಾರೆ ಎಲ್ಲ ಕಳ್ಕೊಂಡ ನಂತರ ಏನು ಮಾಡಿ ಬರೋದಿಲ್ಲ ಏನೆಲ್ಲ ಕಳ್ಕೊಂಡ್ರು ಕೂಡ ಮನುಷ್ಯನ ಒಳ್ಳೆಯ ಗುಣ ಅಂತಕ್ಕಂಥ ಎಲ್ಲ ಇದ್ದಂತೆ ಎಲ್ಲ ಕಳ್ಕೊಂಡ್ರು ಕೂಡ ಆದರೆ ಏನೆಲ್ಲ ಇದ್ದರೂ ಒಳ್ಳೆಯ ಗುಣ ಇರಲಿಲ್ಲ ಅಂದ್ರೆ ಎಲ್ಲವನ್ನು ಕಳ್ಕೊಂಡಂತೆ ಇಲ್ಲಿ ನೋಡ್ರಿ ಫೋಟೋ ಹತ್ತಿದ ಯಾರು ಕಾಣಿಸ್ತಾರೆ ಬಿಡು ಯಾರ್ದ್ರಿ ಹಾಂ ಉಪನಿಷತ್ ಕಾಗಿ ನೋಡ್ರಿ ಫೋಟೋ ಕಠೋಪನಿಷತ್ ಇರಲಿ ಫೋಟೋ ನೋಡ್ರಿ ಯಮ ಅದಕ್ಕೆ ಗಾಡಿ ಪಡಿ ಬಂದಿತ್ತು ನೋಡ್ರಿ ಯಮಹ ಅಂತ ಗಾಡಿ ಬಂದಿರ್ತಾವ ಯಮ ಹಾ ಬಂದಪ್ಪ ಬಾಜು ಆಗ್ರಿ ನೀವು ತೊಗೊಂಡು ಬಂದಿದ್ರೆ ಬಾಜು ಆಗ್ರಿಪ್ಪ ಯಾವಾಗ ಬಂದು ಆಯ್ತು ಹೇಳಕ್ಕೆ ಯಮ ಹಾ ಹುಡುಗ್ರಿ ಈ ಕೈ ಹಿಡಿಬೇಡ ಹಾದ ಹಿಡಿಬೇಡ ಹುಡುಗರು ಅಗ್ನಿ ಒಳಗೆ ಕೈ ಹಾಕೋರು ತಾಯಿ ಹೇಳ್ತಾರೆ ಹಾದ ಹಿಡಿಬೇಡ ಹಾ ಹುಡುಗ ಹಿಂಸೆ ಇರ್ತದೆ ಇಷ್ಟು ದೊಡ್ಡ ಫೋಟೋ ಆಗಿರ್ತದೆ ದೊಡ್ಡ ಪೋಸ್ಟರ್ದಾಗ ಹಾಕಿರ್ಬೋದು ಏನೂ ಮಾಡ್ಬೋದು ಅಂಥ ಸಮಯದಲ್ಲಿ ನೋಡಿ ಯಾರೇ ಯಮ ಹಾ ಅಂದಾರ ಹೇಳ್ರಿ ಹಂಗೆ ಅದು ಗಾಡಿ ಮೇಲೆ ಕೂತಾನ ಅಳಿಯಾಡ್ತ ಪರ್ವದ ಅಳಿಯಾಡ್ಬಿಟ್ಟು ಅಂದರೆ ಆಗ ಹೋಗುವಾಗ ಏನಂತ ಹೇಳಿ ನೋಡು ಮುಂದೆ ಯಮ ಅದ್ರ ಮುಂದೆ ಹಾದ ಅಂಜಿ ಒಂದು ಸ್ವಲ್ಪ ದೇವರ ಸ್ಮರಣೆ ಮಾಡ್ತಾರೆ ಹೇಳಿ ಹಾಗೆ ದೇವರ ಸ್ಮರಣೆ ಮಾಡಿರಿ ಗುರುಗಳ ಸ್ಮರಣೆ ಮಾಡಿರಿ ಸಮಯ ಬಂದಾಗ ಅನುಕೂಲ ಆಗ್ತದೆ ರೀ ಸಮಯ ಬಂದಾಗ ಇಲ್ಲಿನ ಸಮಯ ಬಂದಾಗ ಸರಿ ಬರು ಎಲ್ಲರೂ
ಹೊತ್ತು ಓದಿತು ಎತ್ತಿರೆಂಬುದು ತಿಪ್ಪೆ ಕಸಕ್ಕಿಂತ ಕಡೆ ಆಯಿತು ಈ ದೇಹ ಹೊತ್ತು ಓದಿತು ಎತ್ತಿರೆಂಬುರು. ಅಕಸ್ಮಾತ್ ಒಂದು ಸಲ ಏನಾರು ಆಗಿ ಆಕ್ಸಿಡೆಂಟ್ ಆಗಿ ಕೆಳಗೆ ಬಂದ್ರೆ ಊರಿನಿಂದ ಹಚ್ಚಿರಿ ಅಲ್ಲೇ ಹಳ್ಳಿಗಳು ಮಾಡಿದ ಅತ್ತಾಗ ತೊಗೊಂಬಂದ್ರೆ ಆ ಕಡೆದ ಈ ಕಡೆ ಬಂದವ್ರು ಈ ಕಡೆದ ಎಲ್ಲಿ ಬಂತಾರೆ ಮನೆಗೆ ಹೋಗಿಲ್ಲ ಹೋಯ್ತಾರೆ ಮನೆಗೆ ಹೋಗಿಲ್ಲ ರೀ. ಮತ್ತು ಅಕಸ್ಮಾತ್ ಸ್ವತಃ ಒಬ್ಬೊಬ್ಬರು ಅಲ್ಲೇ ಮನೆ ಹತ್ರ ಹೊಲ ಹತ್ತಿ ಅಲ್ಲೇ ಮಾಡಿಬಿಡ್ರಿ ಅಂತಂದ್ರೆ ಒಬ್ಬರು ಅಜ್ಜ ಅವ್ರ ಥರ ಅಲ್ಲೇ ಹೋಗಿ ನೋಡ್ರಿ ನಾವು ಭಾಳ ಜಿಪ್ಪುಣಿದ್ದ ಮರ ಅಲ್ಲೇ ಹಚ್ಚಿ ನಮಗೆ ಕುಂದೂರಿಗೆ ಹೋಗಿದ್ದು ರೀ ಲಗ್ನಕ್ಕಲ್ಲ ಒಬ್ಬರು ತೀರ್ಕೊಂಡಾಗ ಹೋಗಿದ್ದೀವಿ. ಒಬ್ಬ ಬಂದು ಕೇಳಿದ್ರೆ ಬಂದಿಲ್ಲ ರೀ ಬಂದವ್ರು ಗೊತ್ತಿಲ್ಲ ಹುಂಕಿ ಗುರ್ಲಿಗೆ ಒಂದು ಕೇಳಿದ್ರು ಅಪ್ಪವ್ರ ಇದು ಅಪ್ಪವ್ರ ಏನು ಕಿವಿಯಾಗಿ ಹೇಳ್ತಾರೆ ಬಂದು ಅವ್ನು ಕುರ್ಚಿ ಹಾಕಿದ್ರು ಹಾಕಿದ್ರು ಕೂತಿದ್ರೆ ನಮ್ಮ ಹತ್ರ ಮಗಲು ಬಂದಿತ್ತು ಅಪ್ಪವ್ರ ಏನು ಶಿವಣ್ಣ ಏನು ನವಣಿ ಬಿತ್ತರು ಅನ್ರಿ ಹೌದಾ ನಾವ್ದೇ ಏನು ನವಣಿ ಇಲ್ಲಿ ಮತ್ತು ಪರಿಶಿ ಜೋಡಿಸ್ಯಾರ ಬಿತ್ತಾಕೆ ಬರೋದಿಲ್ಲ ಇಲ್ಲ ನವಣಿ ಬಿತ್ತ ಅಪ್ಪವ್ರು ನವಣಿ ಬಿತ್ತು ನೋಡ್ರಿ ಮಾತು ಕೇಳ್ತಾರೆ ಎಲ್ಲಿ ಹೊಲ್ದಾಗ ಅನ್ರಿ ನಾವು ಈಗ ಹಂಗೆ ಮಳೆನೂ ಪಕ್ಕ ಆಗಿಲ್ಲ ಅಂತ ಹಂಗಲ್ರಿ ಅಪ್ಪವ್ರ ಈ ನವಣಿ ಬಿತ್ತು ನೋಡ್ರಿ ಭಾಳ ಜಿಪ್ಪುಣದನ್ರಿ ಮತ್ತು ಜಿಪ್ಪುಣಿದ್ರೆ ಮತ್ತು ಬಿತ್ತರೆ ಮತ್ತು ಖರ್ಚು ಆಕೈತಿ ಅಂತ ಅವನು ಹಂಗಲ್ರಪ್ಪರ ಇದನ್ನು ಹೆಂಗೆ ಬಿತ್ತರಿ ಅಂತ ಹೇಳಿ ಹಿಂಗೆ ಹಿಡ್ಕೊಂಡು ಬಿತ್ತದು ನಾವು ಕೂರಿಗೆ ಬೇಕಾಗತ್ತೆ ಹಿಂಗೆ ಹಿಡ್ಕೊಂಡು ಬಿತ್ತರಿ ನಾವು ಅವ್ರು ಹೇಳಿದ್ರು ಅವರು ನುಗ್ಗಿ ಗುಲ್ಯಾಸ ಅಪ್ಪರ ಇದನ್ನ ಅವ ಮಂದ್ಯಾಗ ಅಂಜಾಗ್ತಾರೆ ಮಂದಿ ಜಿಪ್ಪುಣದನ್ರಿ ಮತ್ತು ಮನೆ ಕಡೆ ಭಾಳ ಹಂಬಲತ್ರಿ ಅದಕ್ಕೆ ಒಂದು ಹಿಂಗೆ ಹಾಕೋತ ಹೋದ್ರಿ ಅದಕ್ಕೆ ಬಿತ್ತೋದುತ್ತಾರೆ ಅಪ್ಪವ್ರು. ಅದು ಮುಂದೆ ಏನಾಗ್ತದ್ರಿ ಅಂತ ಕೇಳಿದ್ರಿ ಅವ ದೇವದಂದ್ರೆ ರಾತ್ರಿ ಅದನ್ನು ಆರಿಸ್ಕೋತ ಬರ್ತಾನೆ ಮನೆಗೆ ಬರಾಗ ಆರಿಸ್ಕೋತ ಬರ್ತಾನೆ ಒಂದೊಂದು ಆರಿಸ್ಕೋತ ಮನೆಗೆ ಬರುವಷ್ಟರೊಳಗೆ ಬೆಳಕಾಗತ್ತೈತೆ ರೀ. ಮತ್ತು ಹೋಗೋ ಚಲ್ಕೋತ ಹೋಗೋದು ಇವ್ರು ಚೆಲ್ಲಿರ್ತಾರೆ ಅದು ನೋಡಿತಾನು ಅವ್ನು ಚಲ್ಕೋತ ಹೋಗೋದು ಮತ್ತೆ ಬರೋದ್ಲೆ ಅಲ್ಲಿ ಮತ್ತೆ ಆರಿಸ್ಕೋತ ಬರೋದು ಮತ್ತು ಬೆಳಕಾಗತ್ತೆ. ದಿವಸ ಹೆಂಗೆ ಮಾಡ್ತಂತ್ರಿ ಒಳಗೆ ಬರಂತ ಅದಕ್ಕೆ ಮಾಡೋಣ ಇದು ನಮ್ಮ ಶಾಸ್ತ್ರ ಒಮ್ಮೆ ಬಂದಿಲ್ಲ. ನೀವು ಮಾಡಾಗಾದ್ರೆ ಮಾಡ್ಬೋದು ಬಿಡಂಗಾದ್ರೆ ಬಿಡ್ಬೋದು ಮತ್ತು ಏನು ಮಾಡ್ತೀರಿ ಮಾಡಿರಪ್ಪ ಅಂತಂದು ಹಿಂಗೆ ತರಿ ಕೇಳ್ಕೊಂಡು ಏನು ಮಾಡೋದು ಹಿರಿಯರು ಕೇಳೋಗುತ್ತಾದ್ರಿ ಅತ್ತಾಗ ಒಂದು ಏನು ಮಾಡೋದು ಗೊತ್ತಿಲ್ಲ ಬಿತ್ತಲಿಲ್ಲ ಅಂದರೆ ಅಭಿಪ್ರಾಯ ದೇಹ ತ್ಯಾಗ ಮಾಡ್ತಕ್ಕಂಥ ಮನುಷ್ಯನನ್ನು ಕೂಡ ನೋಡಿ ಅಂಜಿ ನವಣಿ ಬಿತ್ತಾಗ ತಯಾರಾಗಂದ್ರೆ ಒಮ್ಮೆ ಮನೆಯವರ ಗಾಬರಿಯಾಗಿ ಸಮೀಪದಾಗ ಅಂತ್ಯಕರೆ ಹೊಲದಾಗ ಮಾಡಿಬಿಡ್ತಾರೆ ಹೇಳಿ ಅಂಜುವರಿದ್ರು ಅಂದ್ರೆ ಕೆಲವು ಬೇಕಾದ್ರೆ ಇಲ್ಲಿಗಂದ್ರೆ ಹಿರಿಯರೇ ಅಂತಾರೆ ಇಲ್ಲಪ್ಪ ಸಣ್ಣ ಮಕ್ಕಳದ್ದು ಹುಡುಗರು ಮತ್ತು ಏನು ಮನ್ಯಾಗ ಅಪೇಕ್ಷೆ ಬಂದು ರಾತ್ರಿ ನಿಂತಾರೆ ಏನು ಮಾಡ್ತಾರೆ ಅಲ್ಲೇ ಅಂದ್ರೆ ಸ್ಮಶಾನ ನೋಡ್ರಿ ಅದಕ್ಕೆ ಜಾಗ ಅಲ್ಲೇ ಮುಂಚೆ ಹೋಗಿ ನೋಡ್ರಿ ಹೌದು ಹುಡುಗ ಜೆಸಿಬಿ ತಂದಿಲ್ಲ ತಂದನ್ರಿ ನಡಿ ಹೋಗು ಅದು ಬಡ ಹಾಕತ್ತೆ ಲಘು ಮುಚ್ಚಿ ಮಳೆ ಬೆಳೆ ಬರುವ ಅಕ್ಕಾರ ಆಗೈತಿ ಅಂತ ಬಡ ಮುಗಿಸೋಣ ಕುಲ ಮಾಡಿಬಿಡ್ತಾರೆ. ದೇಹ ತ್ಯಾಗ ಅಂತಂದ್ರೆ ಯಾವ ಬೆಲೆನೂ ಅಲ್ರಿ. ಯಾವ ಬೆಲೆ ಅದ ಈ ದೇಹ ಇರೋಳಗೆ ದೇಹದ ಒಳಗೆ ಪ್ರಾಣವಾಯು ಬೀಸು ಪರ್ಯಂತರವಾಗಿ ಎಲ್ಲ ರಾಶಿ ಮಾಡ್ಕೊಳ್ಳೋದು. ಪ್ರಾಣ ಅಂದ್ರೆ ಶಾಸ್ತ್ರ ಪುರಾಣ ಪ್ರವಚನ ಭಜನೆ ಕೀರ್ತನೆ ಧರ್ಮ ಕಾರ್ಯ ಎಲ್ಲ ಏನು ಒಳ್ಳೆಯದನ್ನು ಎಲ್ಲ ಈಗ ಗಾಳಿ ಬಿಟ್ಟ ಕೈಲಿ ತೂರಿಕೊಳ್ಳಿರೋ ಗಾಳಿ ಬಂದಾತಂದ್ರೆ ತೂರ್ಕೊಳ್ಳೋದು ಬರೋದಿಲ್ಲ ರೀ. ಹಾಗೆ ಹಿಡ್ಕೊಂಡು ನಿಲ್ಲೋದು ಹಾಗೆ ಮೆಟ್ನಾರಿಗೆ ನಿಂತು ಆಗೋದು ಸಾಕಪ್ಪ ನೀವು ಪಾಳೆ ಬಂದ ಬಾ ನೀರಾವರಿ ಮಾಡೋಕ್ಕೆ ನಾವು ಹೋಗ್ತಿರ್ತಂದು ಇಳ್ದ ಬರೋದು. ಗಾಳಿ ಬಂದಾತಂದ್ರೆ ಒಮ್ಮೆ ಬೀಸೋದಿಲ್ಲ ಗಾಳಿ. ನಮ್ಮ ದೇಹದಕ್ಕಂಥ ಪ್ರಾಣವಾಗಿರ್ತಕ್ಕಂಥ ಗಾಳಿ ಬಂದಾತಂದ್ರೆ ಹೊತ್ತು ಹೋದಿತು ಎತ್ತಿರೆಂಬುವರು ಹೇಗಾದಂದ್ರೆ ತಿಪ್ಪೆ ಕಸಕ್ಕಿಂತ ಕಡೆ ಆಯಿತು. ಇದು ತಿಪ್ಪೆ ಕಸಕ್ಕಿಂತ ಕಡೆ ಆಯಿತು ಅಂದ್ರೆ ನೆಲನಾಡ್ದನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ. ರಾಜ ಅದನ್ರಿ ಮೊನ್ನೆ ಒಂದು ವಿಷಯ ಹೇಳ್ತಾ ಬಿಟ್ಟು ಅರ್ಧ ಏನಂದ್ರೆ ಬುದ್ಧ ಭಗವಾನರಿದ್ರು. ಬುದ್ಧ ಭಗವಾನರು ಏನು ಮಾಡಿದ್ರು ಅಂದ್ರೆ ಭಗವಾನರಿಗೆ ಅಶೋಕ ಚಕ್ರವರ್ತಿ ಬಂದು ನಮಸ್ಕಾರ ಮಾಡಿದ್ರು. ಅವ್ರ ಶಿಷ್ಯರು
ಇದ್ರೆಲ್ಲರದ್ದು ಅಲ್ಲಿ ಅವ್ರ ಮಂತ್ರಿ ಬಂದು ಏನು ಅವಮಾನ ಈಗ ಸನ್ಯಾಸಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಏಕಚಕ್ರಾಧೀಶ್ವರ ಯೋಗ್ಯ ಅಲ್ಲ, ನನಗೆ ಸರಿ ಅನಿಸೋಲ್ದು ಅಂತ ಹೇಳಿ. ಹಾಗೇನಿಲ್ಲ, ಯೋಗ್ಯದ ಅಂತೇಳಿ ನನಗೆ ಅನಿಸೋಲ್ಲ ಹೊರತು ಇದು ಏಕಚಕ್ರಾಧೀಶ ಇರ್ತಾವೆ, ನನಗೆ ಸರಿ ಆಯ್ತು ನೋಡು ಸಮಯ ಬಂದಾಗ ಎಲ್ಲ ತಿಳಿತದೆ ಅಂತೇಳಿ ಕರ್ಕೊಂಡು ಹೋದ್ರಿ. ಎಲ್ಲ ಕುಡ್ಕೊಂಡು ಹೋದ್ರ ನಂತರ ಒಂದು ತಿಂಗಳು ಬಿಟ್ಟು ನಂತರ ಅವ್ರು ಹೇಳಿದರು, ಮತ್ತು ರಾಜ ಹೇಳಿದರು, ಒಂದು ಕೆಲಸ ಮಾಡು, ಒಬ್ಬ ಮನುಷ್ಯನ ತಲೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದರು. ಏನು ಮಾಡಿದ್ರಿ? ಒಬ್ಬ ಮನುಷ್ಯನ ತಲೆ ಅಂದರೆ ಯಾರೋ ದೇಹ ತ್ಯಾಗ ಮಾಡಿತಾರಲ್ಲ ಅಂಥವ್ರು ಕತ್ತರಿಸ್ಕೊಂಡು ತೊಗೊಂಡು ಸತ್ತವ್ರದ್ದು ಒಂದು ತಲೆ ತೊಗೊಂಬಂದು. ಇನ್ನೊಂದು ಅಂಗಡಿ ಹೋಗು, ಆ ಪ್ರಾಣಿಗಳ ನಾಶ ಮಾಡ್ತಾರೆ, ಅಲ್ಲೊಂದು ಹೋತಿನ ತಲೆ ತೊಗೊಂಬಂದು, ಅಲ್ಲಿ ಹೋಗಿ ಹೋತಿನ ತಲೆ ತೊಗೊಂಬಂದು. ಮತ್ತೊಂದು ಯಾವುದೋ ಒಂದು ಪ್ರಾಣಿ ಮೊಲದ ಮೊಲವನ್ನು ತೊಗೊಂಬಂದು, ಮೊಲವನ್ನು. ಆಗ ಇದಷ್ಟು ಹೋಗಿ ವ್ಯಾಪಾರ ಮಾಡ್ಕೊಂಡು ಬಾ, ಎಲ್ಲ ವ್ಯಾಪಾರ ಮಾಡ್ಕೊಂಡು ಬರ್ಬೇಕಾ ಅಂತ ಹೇಳಿದ್ರು. ಹ್ಞೂ ರೀ ತಂದು ಈ ಮಂತ್ರಿ ಅದಾನ್ರಿ ಅಂತ ವ್ಯಾಪಾರ ಮಾಡ್ಕೊಂಡು ಮತ್ತು ರಾಜನ ಆಜ್ಞೆ ಮಾಡ್ಕೊಂಡು ಬರಲಿಲ್ಲ ಅಂದ್ರೆ ಮತ್ತಿವ ತಲೆ ಹೋಗೋದು. ಹೋದ್ರಿ, ಯಾರು ತೋತ್ರಿ ತಂದು ಕೊಡ್ತಾ ಹೋದ್ಲೆ. ಕೆಲವೊಬ್ರು ಒಂದು ಬೇರೆ ಓಣ್ಯಾಗ ಆದಾಗ ಅಂದರು ಆಯ್ತಳ್ರಿ ತಂದು ಒಂದು ನಿಂತಿಷ್ಟು ತಂದು ಆ ಹೋತಿನ ತಲೆ ತೊಗೊಂಡ್ಬಿಟ್ರಿ. ಕೆಲವರು ಮುಂದೊಂದು ಸ್ವಲ್ಪ ಹೋಗಿ ಕೂಡ ಅದು ಮೊಲವನ್ನು ಮೊಲ ಕೊಡ್ರಿ ನಾವು ತೊಗೋತೀವಿ ಮೊಲವನ್ನು ತೊಗೊಂಡ್ರು. ಮನುಷ್ಯನ ತಲೆ ಇತ್ತಲ್ರಿ, ಆ ತಲೆಯನ್ನು ತೆಗೆದುಕೊಂಡು ಬಂದ ಎಲ್ಲ ಕಡೆ ವ್ಯಾಪಾರಕ್ಕೆ ಹೋದರು, ಅಲ್ಲಿ ಹೋದರು, ಇಲ್ಲಿ ಹೋದರು, ಆ ಓಣ್ಯಾಗ ಈ ಓಣಿ ಎಲ್ಲ ಓಣಿಗೆ ಹೋದರು. ಎಲ್ಲಿ ಕೂಡ ಏನಂದರೆ ಆ ತಲೆಯನ್ನು ಯಾರೂ ತೋಲಿಲ್ಲ, ಒಬ್ಬರು ತೋಲಿಲ್ಲ. ಕೊನೆಗೆ ಹಂಗಾರೆ ತೊಗೊಳ್ರಿ ಅಂತ ಮೊದಲು ಒಂದು ಅಡಿಕೆಗೆ ಇರ್ತವ್ರಿ, ಅಡಿಕೆ ಹಂಗೆ ಕೊಟ್ಟು ಬರ್ರಿ, ಹಂಗೆ ಕೊಡ್ತೀವಿ ಅಂದ್ರೆ ಬರಲಿ. ಮತ್ತು ಕೊನೆಗೆ ರಾಜನ ಹತ್ರ ರಾಜ ಕೇಳಿದ್ರು, ಆ ತಲೆ ತಂದೆ ಹೋಗಿ ಮಾಡ್ಕೊಂಡು ಬರು. ಅದು ಯಾರು ಒಟ್ಟು ತೋಲಿಲ್ಲ ರೀ, ಹಂಗೆ ಕೊಡ್ತೀವಿ ತಂದ್ರೆ ತೋಲಿಲ್ಲ ರೀ, ಒಟ್ಟು ಏನೂ ಇಲ್ಲ ರೀ, ಹಂಗೆ ರೀ ತಿರುಗಿ ಬಂದರೆ ತೊಗೊಂಡಿಲ್ಲ. ಅವ್ರು ಹೇಳಿದ್ರು, ನೋಡಿ ಈಗ ಆ ಸತ್ತನ ಹೌದಲ್ಲ, ನೆಲ ನಾಳ್ತನ ಹೆಣಂದ್ರೆ ನಾಳೆ ನಾನು ಸತ್ತರ ರಾಜ ಅದನಂದ್ರು ಕೂಡ ನನ್ನ ಹೆಣವನ್ನು ಒಂದು ಅಡಿಕೆ ಕೊಟ್ಟು ತೋರಿದ್ರೆ ತೊಳೆದ್ರೆ ಯಾರು ತೊಳೆದಿಲ್ಲ. ಇಷ್ಟು ಬರಿಬಾದ ಇರ್ತಕ್ಕಂಥದ್ದು ದೇಹ ಅಂದ್ರೆ ನಾಶ ಆಗ್ತಕ್ಕಂಥದ್ದು. ಅಂಥ ತಲೆಯನ್ನು ಮಹಾತ್ಮರ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ನಮ್ಮತಕ್ಕಂಥ ದೋಷ ರಾಶಿ ಸುಟ್ಟು ಭಸ್ಮ ಆಗ್ತದಪ್ಪ. ಅದಕ್ಕಾಗಿ ಮಹಾತ್ಮರಿಗೆ ನಮಸ್ಕಾರ ಮಾಡಬೇಕು. ಜನ್ಮಾಂತರದ ಪಾಪ ರಾಶಿ ಸುಟ್ಟು ಧಗ ಅಂತ ಉರಿದು ಹೋಗ್ಬಿಡ್ತದೆ. ಅದಕ್ಕಾಗಿ ಮಹಾತ್ಮ ನಮಸ್ಕಾರ ಮಾಡಬೇಕು. ಈ ತಲೆ ಇದು ಯಾವ್ದು ಗೊತ್ತು? ಯಾರು ಕೊಂಡು ತೊಗೊಂಡ್ರೆ ಯಾರು ತೋಲಿಲ್ಲ ಅಂಥ ಬರಿಬಾದ ತಲೆಯನ್ನು ಮಹಾತ್ಮರ ಚರಣಕ್ಕೆ ಒಪ್ಪಿಸಿ ನಮಸ್ಕಾರ ಮಾಡಿಬಿಟ್ರೆ ನಮ್ಮನ್ನು ಉದ್ಧಾರ ಮಾಡ್ತಾರೆ ಮಹಾತ್ಮರು. ಅದಕ್ಕಾಗಿ ನಮಸ್ಕಾರ ಮಾಡ್ತಕ್ಕಂಥಲ್ಲ ಅದು ಸರ್ವಶ್ರೇಷ್ಠ. ಸರ್ವಾರ್ಪಣ ಭಾವದಿಂದ ಮಾಡುವಾಗ ಒಳ್ಳೆಯದಂತ ಹೇಳಿದ್ರು. ಅದರಿಂದ ಅಹಂಕಾರ ರಹಿತರಾಗಿ ಗುರುಗಳ ಸ್ಮರಣೆ ಮಾಡಿ, ದೇವರ ಸ್ಮರಣೆ ಮಾಡಿ ಸರಿಯಾದ ದಾರಿಯಲ್ಲಿ ನಡ್ತಕ್ಕಂಥ ಅದು ಭಾಳ ಶ್ರೇಷ್ಠ ಇರ್ತಕ್ಕಂಥದ್ದು. ಅದನ್ನು ಮನುಷ್ಯ ಪಾಪವನ್ನು ಮಾಡಬಾರ್ದು. ಪಾಪ ಅದು ಇದರಂತೆ ನೇತ್ರ ಕಣ್ಣುಗಳಿಂದ ಪಾಪ ಆಗ್ತದೆ, ಕಿವಿಯಿಂದ ಪಾಪ ಆಗ್ತದೆ, ನಾಲಿಗೆ ರುಚಿಯಿಂದ ಪಾಪ ಆಗ್ತದೆ. ಪ್ರತಿಯೊಂದು ಆದ ಐದು ಇಂದ್ರಿಯಗಳ ಇವು ಒಂದೊಂದರಿಂದ ಎಲ್ಲಕ್ಕೂ ಪಾಪ ಆಗ್ತವೆ. ಅದರಿಂದ ಪಾಪಾದ ಅವಶ್ಯ ನರಕಂ ಪ್ರಯತಿ, ಪಾಪ ಮಾಡಿದ್ರೆ ಅವಶ್ಯವಾಗಿ ಮನುಷ್ಯ ನರಕಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಹಾಗಾಗಬಾರ್ದು ಅಂದ್ರೆ ಏನು ಮಾಡಿದ್ರೆ ಪುಣ್ಯ ಕಾರ್ಯಗಳನ್ನೇ ಮಾಡಬೇಕು. ಪುಣ್ಯ ಕಾರ್ಯಗಳು ಮಾಡ್ತಾ ಇರಬೇಕು. ಪಾಪ ಕಾರ್ಯಗಳು ಯಾವ ಮನುಷ್ಯರು ಕೂಡ ಯಾರೂ ಕೂಡ ಮಾಡಲೇಬಾರ್ದು. ಮಾಡುವುದರಿಂದ ಹಾನಿ ಆಗ್ತಂದ್ರೆ ಏಕೆ ಮಾಡಬಾರ್ದು. ಕೆಟ್ಟದ್ದನ್ನು ಏನು ಮಾಡೋದು? ಎಲ್ಲರೂ ತಿನ್ನೋದನ್ನು ಬಿಟ್ಟುಬಿಡಬೇಕು. ಕೆಟ್ಟದ್ದನ್ನು ತಿನ್ನೋದನ್ನು ಬಿಡಬೇಕು. ನಾವು ಹೇಳುವಾಗ ಒಮ್ಮೊಮ್ಮೆ ನಿನ್ನೆ ಹೇಳಿ ವಿಷಯ ನೀವು ಮೊನ್ನೆ ಹೇಳಿದ್ರು, ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ. ಯಾವುದು ಬಾಯಿಗೆ ಹಾಕ್ಕೊಂಡು ಕೂಡಲೇ ಕಹಿ ಇರ್ತದ್ರೆ ಅದು ಹೊಟ್ಟೆಗೆ ಹಿತ ಇರ್ತದೆ, ದೇಹಕ್ಕೆ ಹಿತ ಇರ್ತದೆ, ಗುಳಿಗೆ ಔಷಧ ಇರ್ತಾವೆ. ಅದು ಇಲ್ಲಿ ರುಚಿ ಆಯ್ತಂದ್ರೆ ಒಳಗೆ ಹೋದ್ರೆ ಶುಗರ್ ಆಗ್ತದೆ, ಅಪಾಯ ಮಾಡ್ತದೆ. ಅದು ಹೇಳ್ತಕ್ಕಂಥದ್ದು ಈಗ ಹೇಳುವ ಸ್ವಲ್ಪ ಒಮ್ಮೆ ಕಠಿಣ ಅನಿಸ್ಬೋದು, ಕೆಟ್ಟ ಅನಿಸ್ಬೋದು, ಮತ್ತೆ ಅನಿಸ್ಬೋದು, ಏನಪ್ಪ ಇದು ಅಂತೇಳಿ ಅನಿಸ್ಬೋದು. ಆದರೂ ಕೂಡ ನಾವು ಹೇಳ್ತಕ್ಕಂಥ ವಿಷಯ ಉತ್ತಮವಾಗಿರ್ತಕ್ಕಂಥ ಗುಳಿಗೆಗಳಿದ್ದಂಗೆ, ಉತ್ತಮವಾಗಿರ್ತಕ್ಕಂಥ ಔಷಧ ಇದ್ದಂಗೆ, ಬೆಲೆ ಮಾಡ್ತಕ್ಕಂಥ ಔಷಧ ಇದ್ದಂಗೆ ಅಂತ ಮೊದಲು ಇರ್ತಕ್ಕಂಥ ವಿಷಯ ಇರ್ತವೆ. ಕೇಳುವಾಗ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ಚೆನ್ನಾಗಿರ್ತದೆ. ಮನುಷ್ಯ
ಇಂಥದ್ದೆಲ್ಲ ಕೇಳ್ತಾರಪ್ಪ ಅವ್ರು ಅನಿಸ್ಬೋದು. ಒಳ್ಳೆಯದಂತ ಹೇಳ್ತಾ ಇದ್ದೀವಿ, ಮತ್ತೇನಿಲ್ಲ, ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ ತಿಳಿಲಿ ಅಂತ. ಮನುಷ್ಯರು ಎಲ್ಲ ಏನು ಮಾಡ್ತಾರೆ, ಈಗ ಅಪ್ಪವ್ರ ಅಭಿಷೇಕ ಅದ, ಅಭಿಷೇಕ ಸ್ವೀಕಾರ ಮಾಡ್ತಾಯಿದ್ದೀವಿ, ಪಾಯಸ ಸ್ವೀಕಾರ ಮಾಡ್ತಾಯಿದ್ದೀವಿ, ಹೋಳಿಗೆನೂ ಸ್ವೀಕಾರ ಮಾಡ್ತಾಯಿದ್ದೀವಿ ಎಲ್ಲರೂ. ಆಮೇಲೆ ಚಪಾತಿ, ರೊಟ್ಟಿ, ಅನ್ನ, ಸಾರು, ಈ ಎಲ್ಲವನ್ನು ಏನೇನು ಜಿಲೇಬಿ, ಬುಂದೆ, ಪೇಡೆ, ಇನ್ನೂ ಕೂಡ ಅದರೊಳಗೆ ಇದು ಕೂಡಿಸಿ ಇದರೊಳಗೆ ಕೂಡಿಸಿ ಅನೇಕ ಪ್ರಕಾರದ ವಸ್ತುಗಳು ತಯಾರು ಮಾಡಿ ಸ್ವೀಕಾರ ಮಾಡ್ತಾಯಿದ್ದೀವಿ. ನಾಯಿಗಳು ಇರ್ತಾವ್ರಿ, ನಾಯಿ ತೋದಲ್ರಿ, ನಾಯಿ ಅಭಿಷೇಕ ಆಗಿರಿ ಅಭಿಷೇಕ ಕುಡಿತದ, ಮಜ್ಜಿಗೆ ಆಗಿರಿ ಮಜ್ಜಿಗೆ ಕುಡಿತದ, ಮೊಸರು ಆಗಿರಿ ಮೊಸರು ಕುಡಿತದ. ಹೀಗೆ ಅದು ರೊಟ್ಟಿ ಸ್ವೀಕಾರ ಮಾಡ್ತದೆ, ಚಪಾತಿ ತೋತದ, ಹೋಳಿಗೆ ತೋತದ, ಎಲ್ಲಿ ತೋತಲ್ರಿ. ಅಷ್ಟೇ ಅಲ್ಲ, ಮನುಷ್ಯ ನಾಯಿ ಇರ್ತದ, ನಾಯಿ ಓಡಿಕೊಂಡು ಹೋಗಿ ಮೊಲದ ಕಾಣಿನ ಓಡಿ ಹೋಗಿ ಮೊಲ ಇರ್ತಲ್ಲ, ಮೊಲವನ್ನು ಹಿಡಿದು ತಿಂದು ಬಿಡ್ತಾರೆ. ಮಾಂಸವನ್ನು ಸಿಗ್ತದೆ, ನಾಯಿ ಪ್ರಾಣಿಗಳನ್ನು ಹಿಡಿದು ತಿಂದು ಬಿಡ್ತದೆ. ಇನ್ನು ಕೂಡ ಏನು ಸಿಗ್ತದೆ ಅದು ಹಿಡಿದು ತಿಂತದ ನಾಯಿ. ಅವರಂತೆ ನೋಡೋದು ಹುಲಿ, ಕರಡಿ, ಸಿಂಹ ಅವೆಲ್ಲ ಮಾಡ್ತಿರ್ತವೆ. ಆದರೆ ಮನುಷ್ಯರು ಕೂಡ ಪ್ರಾಣಿಗಳನ್ನು ನಾಶ ಮಾಡಿ ಇವರು ಯಾವುದೋ ಕುರಿಯನ್ನು, ಆಡುಗಳನ್ನು ಒಮ್ಮೆ ಹೇಳ್ತಾರೆ ಅಪ್ಪವರ ದಡ್ಡಿ ಒಳಗೆ ಅಲ್ಲಿ ನಾಶ ಮಾಡಿ ಹೋದಾರೆ ಕಳ್ಳರಪ್ಪವರ, ನಮ್ಮ ಕುರಿ ಹೋಗ್ಯವ್ರಿ, ಆಡು ಹೋಗ್ಯವ್ರಿ ಆಗ ಮನೆ ಹೇಳ್ತಾರೆ ಅವರು. ಅಂದರೆ ಈ ಪ್ರಕಾರ ಇರ್ತಕ್ಕಂಥ ಪ್ರಾಣಿಗಳನ್ನು ನಾಶ ಮಾಡ್ತಕ್ಕಂಥ ಮನುಷ್ಯರು ನಾಶ ಮಾಡ್ತಾರೆ, ಮನುಷ್ಯರು ತಿಂತಾರೆ. ಮನುಷ್ಯರು ಹೋಳಿಗೆ, ಅನ್ನ, ಸಾರ, ಪಾಯಸ, ಚಪಾತಿ, ಜಿಲೇಬಿ, ಬುಂದೆ ಎಲ್ಲವನ್ನು ಮನುಷ್ಯರು ತಿಂತಾರೆ. ನಾಯಿ ಹಾಕಿರಿ, ನಾಯಿನೂ ತಿಂತದಲ್ರಿ. ಮತ್ತು ಅದು ತಿಂತದ, ಇವರು ತಿಂತಾರೆ. ವ್ಯತ್ಯಾಸ ಏನು ಬಂತು? ಮನುಷ್ಯರು ಸತ್ತು ಹೋದ್ರೆ, ಪಾಪ ಮಾಡಿದ್ರೆ ಯಮಧರ್ಮ ಏನು ಮಾಡ್ತಾರೆ, ಎಳ್ಕೊಂಡೋಗಿ ನರಕಕ್ಕೆ ಹಾಕ್ತಾರೆ. ನಾಯಿನೂ ಒಯ್ಯುದಲ್ರಿ. ನಾಯಿನ ನರಕಕ್ಕೆ ಹೋಗಿ, ನಾಯಿ ನಿನ್ನ ನರಕಕ್ಕೆ ಹೋಯ್ತಾನೆ, ಯಮಧರ್ಮ ಬರ್ತಾನೆ ನೋಡಿ ಇಲ್ಲಿ ಹೇಳಿ ಫೋಟೋ ಫೋಟೋ ತೋರಿಸಿ ಈ ಯಮಧರ್ಮ ಬರ್ತಾರೆ, ಕೈಯಾಗ ಹಾಕದ ಕೊಲೆಯಾಗ ದರದ ತೆಳ್ಕೊಂಡು ಹೋಗಾರ, ಸತ್ತಾಗ ಮಂದಿ ಹೇಳ್ತಾರೋ ನೀನು ಇದ್ದಾಗ ಒಳಗಿನ ಆತ್ಮನನ್ನು ನೀನು ಒಯ್ದು ನರಕಕ್ಕೆ ಹಾಕ್ತಾರಂತಾರೆ. ಯಾರು ಅನ್ನೋದಿಲ್ಲ. ಏಕೆಂದ್ರೆ ನಾಯಿಗೆ ಹಸಿವು ಅಂತ ಗುರ್ತದೆ, ಹಸಿವು ಗುರ್ತದೆ, ನೀರಡಿ ಗುರ್ತದೆ. ಹೇಗೆ ತರಿಸ್ಬೋದು? ಹೇಗೆ ಗುರ್ತದಪ್ಪ ಅಂದ್ರೆ, ಮನುಷ್ಯರು ಇದನ್ನೆಲ್ಲ ಸ್ವೀಕಾರ ಮಾಡ್ತಾರೆ, ಇವರು ಪ್ರಾಣಿಗಳನ್ನು ಕೊಂದು ತಿಂತಾರೆ, ಮನುಷ್ಯರು ಕೂಡ. ಆಮೇಲೆ ನಾಯಿನೂ ಕೂಡ ಎಲ್ಲ ತಿಂತದೆ, ಆಹಾರ ಸ್ವೀಕಾರ ಮಾಡ್ತದೆ, ಪ್ರಾಣಿಗಳು ಕೊಂದು ತಿಂತದೆ. ನಾಯಿ ನಾವು ಹೇಳೋ ಬಿರುಸು ಅನಿಸೋದ, ಆದ್ರೆ ತಿಳ್ಕೊಳ್ಳೋ ಸಲ ಹೇಳ್ತಾ ಇದ್ದೀವಿ. ನಾಯಿ ಮರುದಿವ್ಸ ನೀವು ಕೈ ಒಳಗೆ ತಂಬಿಗೆ ತೊಗೊಂಡು ಯಾಕೊಟ್ರೆ ದೂರ ಹೋದ್ರಂದ್ರೆ, ಆಗ ನಾಯಿ ಬಂದು ನೀವು ವಿಸರ್ಜನೆ ಮಾಡ್ತಕ್ಕಂಥ ಮಲಿನ ಹೊಲಸ್ತಾನೆ ತಿಂದು ಬರ್ತದೆ ನಾಯಿ. ಹೋಳಿಗೆ, ತುಪ್ಪ, ಪಾಯಸ, ಅನ್ನ, ಸಾರ ತಿಂತದ ನಾಯಿ. ಕೊನೆಗೆ ನೀವು ಬಿಟ್ಟಿರ್ತಕ್ಕಂಥ ಹೊಲಸನ್ನು ತಿಂತದೆ. ಮನುಷ್ಯರು ಕೂಡ ಇವರೆಲ್ಲ ಹೋಳಿಗೆ, ತುಪ್ಪ, ಅನ್ನ, ಸಾರ ಸ್ವೀಕಾರ ಮಾಡ್ತಾರೆ. ಇವರು ಪ್ರಾಣಿಗಳು ಕೊಂದು ತಿಂತಾರೆ, ಅದು ಪ್ರಾಣಿ ಕೊಂದು ತಿಂತದೆ. ಪ್ರಾಣಿಗಳು ಕೊಂದು ತಿಂತಾರೆ ಮನುಷ್ಯರಿಷ್ಟ. ನಾಯಿ ಅದರ ಆಚೆ ಕಡೆ ಹೋಗಿ ಏನು ಮಾಡ್ತಾರೆ, ಬಿಟ್ಟು ಹೊಲಸನ್ನು ತಿಂತದೆ. ದೇವರು ನೋಡಿ ಅಂತಾರೆ, ನೀ ಏನೆಲ್ಲವನ್ನು ಮಾಡಿ, ಪ್ರಾಣಿನೂ ಕೊಂದು, ಚಲೋನು ತೊಗೊಂಡು, ಕೆಟ್ಟದ್ದು ತಿಂದು. ಅಷ್ಟೇ ಅಲ್ಲ, ಅದ್ರ ಆಚೆ ಕಡೆ ಇಲ್ಲದ ಕೆಟ್ಟದನ್ನು ಕೂಡ ಬಿಟ್ಟು, ಮನುಷ್ಯರು ಬಿಟ್ಟು ಹೊಲಸನ್ನು ಕೂಡ ತಿಂದುಬಿಟ್ಟು ನೀನು. ನಿನಗೆ ಕೇವಲ ಹಸಿವು ಅಂತ ಗುರ್ತದೆ, ಇದು ಶ್ರೇಷ್ಠ ಕನಿಷ್ಠ ಅನ್ನೋದು ನಿನಗೆ ಗುರುತಿಲ್ಲ. ಅದರಿಂದ ಪ್ರಾಣಿಯೇ ನಿನ್ನನ್ನು ಕ್ಷಮಿಸಿದ್ದೇನೆ ಅಂತ. ಎದಕ್ರಿ ಅದು ಗುರುತದ? ಏನಾರೆ ಅದಕ್ಕೇನು ಗುರುತಿಲ್ಲ. ಏನು ಗುರುತಿಲ್ಲದೆ ಇರತಕ್ಕಂಥ ಪ್ರಾಣಿ ಇರುವುದರಿಂದ ದೇವರು ಅದನ್ನು ಕ್ಷಮಿಸ್ತಾರೆ. ಮನುಷ್ಯನಿಗೆ ಹೋಳಿಗೆ ಸ್ವೀಕಾರ ಮಾಡಿದ, ಹೋಳಿಗೆ, ಪಾಯಸ, ಅನ್ನ, ಸಾರ, ಪೇಡೆ, ಬುಂದೆ ಏನೆಲ್ಲವನ್ನು ಮನುಷ್ಯ ಸ್ವೀಕಾರ ಮಾಡಿದ. ಆಮೇಲೆ ಮತ್ತೆ ಹೋಗಿ ದೇವರು ಇಷ್ಟೆಲ್ಲ ಕೊಟ್ಟಿರ್ತಾರೆ, ಆದರೂ ಕೂಡ ಪ್ರಾಣಿಗಳನ್ನು ಕೊಂದು ಪ್ರಾಣಿಗಳನ್ನು ತಿಂತಾನೆ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಮಾಡ್ತಾನೆ, ಮರುದಿವ್ಸ ಹೊರಗೆ ಹೋಗ್ತಾನೆ. ಮನುಷ್ಯ ಏನು ಮಾಡ್ತಾನೆ? ನಾಯಿ ಮಾಡ್ತದೆ. ಮರುದಿವ್ಸ ನಾಯಿ ಮಾಡಿದಂತೆ ಮನುಷ್ಯ ಮಾಡ್ತಾನೆ ಹೇಳ್ರಿ. ಮನುಷ್ಯ ಇದು ಕೆಟ್ಟ ಅನ್ನೋದು ಬಿಟ್ಟು ತಿಳಿದ್ರಾಗ ಮನುಷ್ಯನ ತಿಳುವಳಿಕೆ ಹಿಂದೆ ಪ್ರಾಣಿಗಳು ಕೊಲ್ಲೋದು ಎಲ್ಲ ಮಾಡಿದ. ಆಗ ಮನುಷ್ಯನು ಏನು ಮಾಡ್ತಾರೆ ಅಂದರೆ, ದೇವರು ಏನು ಮಾಡ್ತಾರೆ, ತಕ್ಕ ಶಿಕ್ಷಾ ವಿಧಿಸ್ತಾರೆ. ಯಮಲೋಕದಲ್ಲಿ ಕುಂಬಿ, ಪರವ, ಸಾಸ, ಪಾತಕ ಏನು ಭಾಳಷ್ಟು
ಖಾದ್ರ, ಭೀಕರ, ಜ್ವಾಲ ಅಂತಕ್ಕಂಥ ನರಕಗಳು. ಇದು ನೋಡ್ಬೇಕಂದ್ರೆ ಏನು ಮಾಡಿರಿ, ಗರುಡ ಪುರಾಣ ಓದ್ರಿ. ಗರುಡ ಪುರಾಣ ಯಾವುದು ಓದಬೇಕು? ಪಾಪಿಗಳಿಗೆ ಆಗತಕ್ಕಂಥ ಕಷ್ಟ ಎಂಥದ್ದಿರ್ತದೆ, ಏನು ಮಾಡಿದ್ರೆ ಯಾವ್ಯಾವ ಶಿಕ್ಷೆ ಆಗ್ತದೆ ಅನ್ನೋದನ್ನು ನೀವು ಇಲ್ಲಿ ಪೊಲೀಸ್ ಸ್ಟೇಷನ್ದಾಗ ಯಾರು ಏನು ಮಾಡಿರ್ತಾರ ಅಂಥವ್ರಿಗೆ ಎಂಥ ಶಿಕ್ಷೆ ಕೊಡಬೇಕು ಅನ್ನೋದು ಕಾನೂನು ಅದಲ್ಲ. ಅದರಂತೆ ಗರುಡ ಪುರಾಣದಲ್ಲಿ ಯಾರ್ಯಾರಿಗೆ ಎಂಥ ಶಿಕ್ಷೆ ಆಗ್ತದೆ ಅನ್ನೋದನ್ನು ಮೊದಲು ಬರೆದಿರ್ತಾರೆ. ಅದಕ್ಕಾಗಿ ಮತ್ತು ಅನ್ಬೋದು ಅದೇ ಬರ್ದಿರ್ತಾರಲ್ರಿ, ಹಂಗೇನಕತಿ ಅಂತ ಒಬ್ಬರು ಅನ್ಬೋದು. ಇಲ್ಲಿ ಅಥಣಿ ಇಲ್ಲಿಂದ 21 ಕಿಲೋಮೀಟರ್ ಅದ ಅಂತ ಬರೆದಿದ್ರಂದ್ರೆ 23 ಇರ್ತದೆ, ಹೇಳ್ತದೆ ಅಥಣಿ ಇಲ್ಲಿಂದ 21 ಯಾಕಂತ ಹೇಳ್ರಿ, ಇವ್ರದ್ದು ಎಷ್ಟು ಅದು ಅದನ್ನು ಮಾಪ ಮಾಡೇ ಬರ್ದಾರ, ಹಂಗೆ ಬರ್ದಾರ. ಅದರಂತೆ ಶಾಸ್ತ್ರದಲ್ಲಿ ಸರ್ಕಾರದವ್ರು ಇಷ್ಟ ಅಂತೇಳಿ ಮಾಪ್ ಮಾಡಿ ಹೇಗೆ ಅವ್ರು ಬರೆದಿಟ್ಟಾರಲ್ಲ, ಅದರಂತೆ ಶಾಸ್ತ್ರ ಯಾವ್ದು ಬರ್ದಾರ ನೋಡಿ, ಅದರಂತೆ ಮುಂದೆ ವ್ಯವಹಾರ ನಡೀತದೆ, ಸತ್ಯ ಇರ್ತದೆ. ಹೇಗೆ ಸತ್ಯ ಇರ್ತದೆ? ಸಾಕ್ಷಿ ಏನು ಅಂತ ನೀವು ಕೇಳ್ಬೋದು. ಅದಕ್ಕೆ ಸಾಕ್ಷಿ ಅಂದ್ರೆ ನಮ್ಮಲ್ಲಿ ಶಂಕರದಲ್ಲೇ ಶಂಕರ ಮಡಿವಾಳ ಆಗಸ್ತರ ಶಂಕರದಾರ, ಅವ್ರ ಪೈಕಿ ಒಬ್ಬರನ್ನ ಬಿಜಾಪುರ ಕಡೆ ಹಳ್ಳಿ ಅಂತೇಳಿ, ಹಳ್ಳಿ ಅಂತ ಒಂದು ಊರದ, ಹಳ್ಳಿ ಅಂತಾರೆ, ಅವರ ಸಂಬಂಧಿಕರದಲ್ಲಿ ಅವರು ಬೀಗ ಆಗ್ಬೇಕು, ಶಂಕರ್ಗೆ ಬೀಗ ಆಗಬೇಕು. ಆ ಹುಡುಗನಿಗೆ ತಂದಿದ್ರು, ಮೊದಲು ಸಣ್ಣವಿದ್ದ ಮಡಿ ತೊಗೊಂಡ್ಬಂದಿದ್ರು, ಅವನ ಹೆಸರು ಮಲ್ಲಪ್ಪ ಅಂತ. ನಡೆದ ಘಟನೆ ಇದುವರೆಗೆ ಇರ್ತಕ್ಕಂಥ ಘಟನೆ ಇದು. ತೊಗೊಂಡ್ಬಂದಿದ್ರು, ಅವ್ನು ಮಾತಾಡಿಸಿ, ತಮ್ಮ ನಿನ್ನ ಹೆಸರೇನು ಅಂತ. ಅವ್ರು ಇನ್ನುಳಿದವ್ರು ಹೇಳಿದರು, ಅಪ್ಪವ್ರ ಅವ್ನು ಮಾತಾ ಬರೋದಿಲ್ಲ ಅಪ್ಪವ್ರ ಅಂತ ಹೇಳಿದ್ರು. ಮಾತಾ ಬರೋದಿಲ್ಲ ರೀ, ನಾವೊಂದು ಮಾತಾ ಬರೋದಿಲ್ಲ. ಅಪ್ಪವ್ರು ನೋಡ್ರಿ ಅಪ್ಪವ್ರ ಮಾತು ಬಂದ್ರೆ ಚಲೋ ಇರ್ತದೆ ಅಂತ ಹೇಳಿದ್ರು. ನಾವು ಅಪ್ಪವ್ರ ಸ್ಮರಣ ಮಾಡಿ ಅವನ ತಲೆ ಮೇಲೆ ಹಸ್ತಾ ಇಟ್ಟಿವಿ. ಅಪ್ಪವ್ರ ಏನಾದರೂ ತೋರಿಸ್ರಿ, ಇವನಿಗೆ ಏನು ಮಾಡಿದ್ರೆ ಸರಿ ಆಗ್ತದೆ ತೋರಿಸ್ತಾರೆ ಅಪ್ಪವ್ರ ಅಂತೇಳಿ ಕಣ್ಣು ಮುಚ್ಚಿ ಆ ತಲೆ ಮೇಲೆ ಹಸ್ತಾ ಇಟ್ಟಿವಿ. ಅಪ್ಪವರು ತೋರಿಸಿದ್ರು. ಏನು ತೋರಿಸಿದ್ರು ಅಂದ್ರೆ, ಒಂದು ಉತ್ತರ ದಿಕ್ಕಿಗೆ ಮುಖ ಮಾಡಿರ್ತಕ್ಕಂಥ ಒಂದು ಹನುಮಂತ ದೇವ್ರ ದೇವಾಲಯ. ಅದರೊಳಗೆ ಸನ್ಯಾಸಿಗಳು, ಅವರು ಸನ್ಯಾಸಿಗಳ ಹತ್ರ ಇಷ್ಟು ಅಗಲ ಇಷ್ಟು ಎತ್ತರ ಪುಸ್ತಕ ರಾಶಿ ಅವ್ರ ಹತ್ರ ಪುಸ್ತಕ ಇದು. ಯಾವ ಹುಡುಗನ ತಲೆ ಮೇಲೆ ಕೈ ಇಟ್ಟಿದ್ವಲ್ಲ ರೀ, ಬಹುಶಃ ಒಂದು 12 ವರ್ಷ ಇರ್ಬೋದು ಹುಡುಗರಿಗೆ, 8 ವರ್ಷ ವಯಸ್ಸು. ಹಾಗೆ ಅವನು ಯಾರ ತಲೆ ಮೇಲೆ ಕೈ ಇಟ್ಟಿದ್ವಲ್ಲ ರೀ, ಅದರೊಳಗೆ ಅಪ್ಪ ಅವ್ರು ತೋರಿಸಿದ್ರು, ಇವು ಹಿಂದಿನ ಜನ್ಮದಲ್ಲಿ ಮಾಡ್ಯಾರ, ಪುಸ್ತಕವನ್ನು ಕಳ್ಳತನ ಮಾಡಿದ್ದಾರೆ, ಆಗೋಸ್ಕರ ಈಗಿನ ಜನಕ್ಕೆ ಬಾಯಿ ಹೋಗಿದ, ಮಾತನಾಡಿಗೆ ಬರ್ತಾಯಿಲ್ಲ ಅಂತ ತೋರಿಸಿದ್ರು. ಅಪ್ಪರು ಇನ್ನೇನು ಮಾಡಿದ್ರೆ ಸರಿ ಮಾತು ಪ್ರಾರ್ಥನೆ ಮಾಡಿದ್ರು. ಅಪ್ಪ ಹೇಳಿದ್ರು, ಪುಸ್ತಕವನ್ನು ದಾನ ಮಾಡಿದ್ರೆ ಅವ್ರಿಗೆ ಮಾತು ಬರ್ತಾವ. ಮುಂದೆ ಅವ್ರ ಅಪ್ಪದು ಬಂದಿದ್ದರು, ಅವ್ರು ಇನ್ನುಳಿದು ಬೆಳಗೂ ಇದ್ದರು ಕೂಡ, ಇನ್ನುಳಿದೆಲ್ಲ ಇದ್ದರು. ಹಾಂ, ಇವೆಲ್ಲ ಯಾರಿದ್ರು. ಆಮೇಲೆ ಮುಂದೆ ಅವನಿಗೆ ಹೇಳಿ ಅವನ ಬದಲು ಇನ್ನೊಂದು ಇದ್ರ ಜೊತೆಗೆ ನಾವೇನು ನೋಡಿವಿ ಅಂದ್ರೆ, ಸ್ಕಂದ ಪುರಾಣ ಶಿವಲೀಲಾಮೃತ ಅಂತ ಬರ್ತದೆ, ಅದರಲ್ಲೂ ಕೂಡ ಈ ವಿಷಯ ಬಂದದ. ಅಲ್ಲಿ ಕೂಡ ಯಾರು ದೇವಾಲಯದಲ್ಲಿರ್ತಕ್ಕಂಥ ಎಣ್ಣೆಯನ್ನು ಕಳ್ತನ ಮಾಡ್ತಾರೆ, ಕಳ್ತನ ಮಾಡಿದವರ ಕಣ್ಣು ಹೋಗಿಬಿಡ್ತಾವೆ. ಯಾರು ಪುಸ್ತಕವನ್ನು ಕಳ್ತನ ಮಾಡ್ತಾರೆ ಅವರ ಮಾತು ಮುಂದಿನ ಬಂದಾಗ್ತದೆ, ಮೂಕರಾಗಿ ಹೋಗ್ತಾರೆ. ಅದೂ ಕೂಡ ಭಾಳಷ್ಟು ವಿಷಯ ಕೊಟ್ಟಾರೆ ಸ್ಕಂದ ಪುರಾಣದಲ್ಲಿ. ಅದು ಕೂಡ ನನಗೆ ನೆನಪಾಯಿತು. ಇಲ್ಲಿರ್ತಕ್ಕಂಥದ್ದು ಅಪ್ಪವ್ರು ತೋರಿಸಿದರು. ಕೊನೆಗೆ ಅವರಿಂದ 108 ಗ್ರಂಥಗಳನ್ನು ದಾನ ಮಾಡಲಿಕ್ಕೆ ಹಚ್ಚಿದ್ರು ಹುಡುಗಿಂದ. ಏನು ಮಾಡಿಸಿರಿ? 108 ಗ್ರಂಥಗಳನ್ನು ದಾನ ಮಾಡಲಿಕ್ಕೆ ಹಚ್ಚಿವಿ. ಥರ ಒಂದು 2-3 ವರ್ಷ ಬಿಟ್ಟು ಆ ಹುಡುಗ ಬಂದ, ತಮ್ಮನ್ನು ನೋಡಿ ಅಂದರು. ನಮ್ಗೆ ನೆನಪ ಇರಲಿಲ್ಲ. ತಮ್ಮ ಯಾರು ನಿನ್ನ ನೋಡಿದಂತೆ ಅದು ನಮಗೆ, ನಿನ್ನ ಮೊದಲು ನೋಡಿವಿ ನಾವು, ಯಾರು ನೀನು ಅಂತ ಕೇಳಿದ್ರೆ ಆ ಹುಡುಗ ಮಾತಾಡಿಬಿಟ್ರಿ. ಅಪ್ಪ ನಾನು ಅಗಸ್ತರ ಮಲ್ಲಪ್ಪರಪ್ಪ ಅವರ ಹಳ್ಳಿ ನಮ್ಮೂರ, ನೀವು ಗ್ರಂಥ ದಾನ ಮಾಡಿ ಕೇಳಿದ್ರಲ್ರಿ ಅಪ್ಪವ್ರ, ನಾನೇ ಅಪ್ಪವ್ರ ಮಾತಾಡಿಬಿಟ್ಟ ಹುಡುಗ. ಅಷ್ಟೇ ಅಲ್ಲ, ಅವ್ರಿಗೆ 2-3 ಮಂದಿ ಮಕ್ಕಳು ಯಾರ ದೋತ್ರ ಹುಟ್ಟಾನ, ಲಗ್ನ ದೊಡ್ಡ ಯಾರು ಸರಿ ಎಷ್ಟೇನು ದೊಡ್ಡವಾಗ್ಯಾರ. ಅಂದರೆ ಇದಕ್ಕೇನು ಸಾಕ್ಷಿ? ಪಾಪ ಮಾಡಿದರೆ ತಕ್ಕ ಫಲ ಸಿಗುತ್ತದೆ ಅನ್ನೋದು ಗ್ರಂಥಗಳಲ್ಲಿ ಬರ್ತಾರಲ್ಲ, ಸುಳ್ಳು ಬರೋದಿಲ್ಲ, ಅದು ತಕ್ಕಂತೆ ಬರತಕ್ಕಂಥದ್ದು. ಅದಕ್ಕೆ ನೀವು ಗರುಡ ಪುರಾಣ ಹೋದ್ರೆ ಯಾರ್ಯಾರು ಏನೇನು ಮಾಡ್ತಾರೆ ಅದೆಲ್ಲ ತಕ್ಕ ಫಲ ಸಿಗ್ತದೆ ಅನ್ನೋದು ನಿಮ್ಗೆಲ್ಲರೂ ತಿಳ್ತದೆ. ಒಂದು ಸಲ ಗರುಡ ಪುರಾಣ ಹೋದ್ರೆ ಎಲ್ಲರೂ ತರಿಸ್ಕೊಡ್ರಿ, ಏನೇನು ತರಿಸ್ತಿರ್ತೀವಿ. ಈಗ ಸ್ಟಾರ್ ತಿನ್ನಲಿಕ್ಕೆ ನಮ್ಮ ಗಂಗಪ್ಪನವ್ರ ಸರ ದಿವ್ಸಕ್ಕೆ 25 ಸ್ಟಾರ್ ತಿಂತಿದ್ರು. ಅವ್ರ ಅಪ್ಪ ಸಹಿತ ಬಂದು ಹೇಳಿದರು, ನಾವು ಹೇಳಿದ್ವಿ ಬಿಡಲಿಲ್ಲ. ಒಂದು ಸ್ಟಾರಿಗೆ ಇಡ್ತಾರೆ ಬೇರೆ ಅಂದಾಜು ಹೇಳ್ತಾರೆ
ಒಂದು ಸ್ಟಾರ್ ತಿಂದ್ರೆ ಎಷ್ಟು ಅದು ಬೆಲೆ? ಮಾಣಿಕ್ ಚಂದ ಇರುತ್ತಲ್ಲ. ಹೌದು, ದೊಡ್ಡ ಹೇಳ್ರಿ. ಅವರೇ ಸ್ವಲ್ಪ ತಿನ್ನೋ 25 ತಿಂತಾರೆ, ಸಣ್ಣ ತಿಂತಾರೆ ಅವ್ರು ಸಾಲದಿಲ್ಲ. ಒಮ್ಮೆ ಹರಿದು ಒಮ್ಮೆ ಬಾಯಿ ಸುರ್ಕೊಂಡು ಬಿಡು ಒಳಗೆ ನಾಟಕ ಒಳಗೆ ಹೋಗೋದು. ಎಷ್ಟು ತರ ಬಿಡಿ 50 ರೂಪಾಯಿ ದುಡ್ಡು ಒಂದು ರೀ 50 ರೂಪಾಯಿ. 25 ಸ್ಟಾರ್ ದಿವಸ ತಪ್ಪತ್ತೈತಿ ಅವ್ರು. 25-50 ಕೊಡ್ಸ್ರಿ. ಹೇಳಿದ್ರಿ 750. ಇಷ್ಟು ಖರ್ಚು ಮಾಡೋರು ನೀವು ನೋಡ್ತೀವಿ ಶ್ರೀಮಂತ ಇರ್ತಾರೆ ಮಾಡ್ಬೋಲ್ರಿ. ಎಷ್ಟು ಮಾಡ್ಬೋದು ದಿವ್ಸಕ್ಕೆ ಅಂದಾಜು? ಕಡಿಮೆ ಅಂದ್ರೆ 100-200 ರೂಪಾಯಿ ಮಾಡ್ತಾರೆ ತಿರ್ಲಿತ್ರ ಮಾಡ್ತಿರ್ತಾರೆ. ಅದಕ್ಕಾಗಿ ಏನಂತಂದ್ರೆ ಅಂಥದ್ದು ತಿನ್ತಾ ಇರುವಾಗ ತೊಂದರೆ ಇರ್ತಲ್ಲ, ಭಾಳ ತೊಂದರೆ ಇರ್ತವೆ. ಹೀಗೆ ಮಾಡಿದ್ರೆ ಅದ್ರ ಫಲಗಳು ಭಾಳ ತೊಂದರೆ ಇರ್ತಾವೆ. ಅದಕ್ಕಾಗಿ ಅದು ಯಾವುದೋ ಒಂದು ಉದ್ದೇಶಕ್ಕಾಗಿ ಹೇಳ್ತೀವಿ. ಸ್ಕಂದ ಪುರಾಣ ಆಯಿತು. ಕಿವಿ ಸ್ವಲ್ಪ ಗಡಸಾಗ್ಯಾವ, ನೆಗಡಿ ಬಂದದ. ಆ 700 ರೂಪಾಯಿ 700 ರೂಪಾಯಿ ಗ್ರಂಥ ಅದು ಇದಕ್ಕೆ ಬರ್ತಾರೆ ಖರ್ಚು. ಎದ್ರದ್ದು ಸ್ಟಾರ ಗುಟಕ ಗೊಟಕನ ಹೆಸರು ನಮ್ಗೆ ನೆನಪಿಲ್ಲ. ಅಂಥ ವಸ್ತುಗಳು ತಿಂತಾರೆ. ಅಷ್ಟು ಖರ್ಚು ಮಾಡ್ತಕ್ಕಂಥ ಮನುಷ್ಯ ಒಂದು ಸಲ ಗರುಡ ಪುರಾಣ ತೊಗೊಂಡು ತಮ್ಮ ಮನ್ಯಾಗ ತಂತಂದು ಇಟ್ಟರಂದ್ರೆ ಅಂಥವ್ರು ಒಂದು ಸಲ ಓದಿರೋ ಮನುಷ್ಯ ಯಾವ್ಯಾವ ಪಾಪ ಮಾಡಿ ಎಂತೆಂಥ ಶಿಕ್ಷೆ ಆಗ್ತದೋ ತಿಳಿತಲ್ಲ, ಮುಂದಿನ ಕೆಟ್ಟದ್ರೆ ಬಿಡ್ಲಿಕ್ಕೆ ಬರ್ತಲ್ಲ. ಅದು ಪುರಾಣಗಳು ಸುಳ್ಳಾದ್ರೆ ಆ ಹುಡುಗನ ಮಾತು ಬರಬಾರ್ದಾಗಿತ್ತಲ್ಲ. ಪುರಾಣಗಳು ಸುಳ್ಳಾದ್ರೆ ಹುಡುಗನ ಮಾತು ಬಂದಲ್ರಿ. ಮೂಕ ಇರ್ತಂಥ ಹುಡುಗನಿಗೆ 108 ಗ್ರಂಥ ಕೊಡಿಸಿದ್ದೀವಿ, ದಾನ ಮಾಡಿದ, ಆ ಮಾತು ಬಂದಲ್ರಿ. ಮಾತು ಬಂದಂದ್ರೆ ಆ ವಿಷಯ ಸರಿ ಅದು ಸುಳ್ಳದ ರೀ. ಅದಕ್ಕಾಗಿ ಕೇವಲ ಹಾಗೆ ಹೇಳಿರ್ತಾರೆ, ಯಾರೋ ಬರೆದಿರ್ತಾರೆ ಅಂದ್ರೆ ಹಾಗೇನಿರೋದು ಸತ್ಯ ಇರ್ತದೆ ಗ್ರಂಥದಲ್ಲಿ. 100 ಇಲ್ಲಿಂದ 21 ಕಿಲೋಮೀಟ್ರ್ ಹತ್ತಿರ ಅದಂದ್ರೆ 21 ಕಿಲೋಮೀಟ್ರ್ ಇರ್ತದೆ, ವ್ಯತ್ಯಾಸ ಇರೋದಿಲ್ಲ ಅದು. ಅದಕ್ಕೆ ಹಿಂದಿನ ಮಹಾತ್ಮರ ಗ್ರಂಥಗಳ ರಚನೆ ಮಾಡಿ ಅದರೊಳಗೆ ಇಟ್ಟಿರ್ತಾರೆ. ಪುರಾಣಗಳನ್ನ ವೇದಗಳು ಉಪನಿಷತ್ತುಗಳು ಅದನ್ನು ಅಧ್ಯಯನ ಮಾಡಿರಿ. ಅದಕ್ಕೆ ಅಧ್ಯಯನ ಮಾಡಲಿಕ್ಕೆ ಕಾಶಿಯೂ ಅಧ್ಯಯನ ಮಾಡೋದು ಬೇಡ, ಇಲ್ಲೇ ಆಗಲಿ ತೊಗೊಂಡು ಹೇಳಿ ಅಪ್ಪ ಅವರು ಮಗುನಿ ಕಾಶಿವರೆಗೂ ಹೋಗ್ಬೇಡಪ್ಪ, ಕಾಶಿನ ಇದ್ದಲೇ ಬರ್ತದೆ. ಏನು ಬರ್ತದೆ ನಂದೇಶ್ವರ ಬರ್ತದೆ. ಸದ್ಗುರುಣ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. साधु संत महाराज की जय. श्री गुरुदेव दत्त अवधूत. ಇವತ್ತೊಂದು ವಿಶೇಷ ಮತ್ತೇನಂದ್ರೆ ಮೈಸೂರು ವಿಶ್ವವಿದ್ಯಾಲಯದಿಂದ ಇವತ್ತು ಕುಲಪತಿಗಳು ಬಂದಿದ್ದಾರೆ ರೀ. ಕುಲಪತಿಗಳ ಮುಖ್ಯಸ್ಥರು ಬಂದಿದ್ದರು, ಮಠಕ್ಕೆ ಬಂದಿದ್ದರು. ಸಂಸ್ಕೃತ ನಮ್ಮಲ್ಲಿ ಸಂಸ್ಕೃತ ಪ್ರಾರಂಭ ಬೆಂಗಳೂರು ವಿಶ್ವವಿದ್ಯಾಲಯದ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಎಂದರೆ ಸಂಸ್ಕೃತ ಪ್ರಾರಂಭದ ಅಲ್ಲಿ ಪರ್ಮಿಷನ್ ಅದ. ಆಮೇಲೆ ಮುಂದೆ ವೇದ ಪ್ರಾರಂಭ ಅದರ ಪರ್ಮಿಷನ್ ಅದ. ಸಂಗೀತಕ್ಕಾಗಿ ಪರ್ಮಿಷನ್ ಇರಲಿಲ್ಲ. ಇವತ್ತು ಸ್ವತಃ ಮೈಸೂರಿನಿಂದ ಇಲ್ಲಿ ಪರ್ಯಂತರಾಗಿ ಬಂದು ಇವತ್ತು ಆ ಸಂಗೀತ ಪಾಠಕ್ಕೂ ಕೂಡ ಇಲ್ಲಿ ಪರ್ಮಿಷನ್ ಕೊಟ್ಟು ಹೋದರು. सद्गुरुना सिद्धलिंगेश्वर महाराज की जय. साधु संत महाराज की जय. श्री गुरुदेव दत्त अवधूत. ಸಂಗೀತ ಏಕೆ ಬೇಕು ಅಂತ ಅನ್ಸೋದು ಒಬ್ಬೊಬ್ಬರಿಗೆ. ಸಾಮವೇದ ಅಂತಂದ್ರೆ ಸಾಮಗಾನ ಪ್ರಿಯ ಅಂತ. ಪರಮಾತ್ಮ ಸಾಮಗಾನ ಪ್ರಿಯ. ನಾದಾನುಸಂಧಾನ ಮಾಡ್ತಾ ಮಾಡ್ತಾ ನಾಮಸ್ಮರಣೆ ಮಾಡಿದರೆ ಭಗವಂತಗಲಿ ಗುರುಗಳಲ್ಲಿ ತಕ್ಷಣ ಬೆರೀತಾರೆ. ನಾಮಸ್ಮರಣೆ ಮಾಡಬೇಕು ನಾದಾನುಸಂಧಾನದಿಂದ. ಅದಕ್ಕೆ ಸಸ್ವರ ವೇದ ಮಂತ್ರ ಅಂತ ಬರ್ತದೆ. ಸಸ್ವರ ವೇದ ಮಂತ್ರ ಅಂದರೆ ಸ್ವರ ಸಮೇತವಾಗಿ ವೇದಗಳನ್ನು ಹೇಳ್ಕೊಳೋಗೋಸ್ಕರ ಸಂಗೀತ ಬೇಕು. ಸಂಸ್ಕೃತ ಇತ್ತು, ಸಂಸ್ಕೃತ ಕಲ್ತರೆ ಏನು ಬರ್ತಾರೆ ವೇದಾಧ್ಯಯನ ಬರ್ತದೆ. ಎಲ್ಲ ಗ್ರಂಥಗಳು ಅಧ್ಯಯನ ಮಾಡ್ಬೋದು. ಏನು ಆಮೇಲೆ ಅದನ್ನು ವೇದವನ್ನು ಸ್ವರ ಸಮೇತ ಹೇಳ್ಬೇಕಾದ್ರೆ ಸಂಗೀತ ಬೇಕು. ಅದಕ್ಕೆ ತ್ರಿವೇಣಿ ಸಂಗಮ ಇದ್ದಂತೆ ವೇದ, ಆಮೇಲೆ ಸಂಸ್ಕೃತ, ವೇದ, ಆಮೇಲೆ ಸಂಗೀತ. ಈಗ ಏನಂತಂದ್ರೆ 3 ಅನುಕೂಲ ಐತಿ. ಈಗ ಏನಂತ ಇವತ್ತಿನಿಂದ 3ಕ್ಕೂ ಪರ್ಮಿಷನ್ ಆಗಿಬಿಡ್ತು. ಗುರುಗಳ ಕೃಪಾಶೀರ್ವಾದ ಆತ್ಮೇಲೆ ನಮ್ಮ ಶಂಕರಿಲ್ಲ ಮುಂದೆ ಗೊತ್ತು ನೋಡಿ. ಶಂಕರ ಇಲ್ಲ ಇದಿಲ್ಲ ನಿಮ್ಮದ ಹೇಳ್ತೀವಿ. ನಿಮ್ಮ ಲಕ್ಷ್ಯ ಇರ್ತದೆ ಹೇಳೋ ಕಡೆ ಇರ್ತದೆ. ನಿಮ್ಮ ಮುಂದೆ ಕೂತ್ರೆ ನಾವು ನೋಡಿಲ್ಲ. ಕಾರಣ ಅಂದ್ರೆ ಲಕ್ಷ್ಯ ಇರ್ತಲ್ಲ
ಲಕ್ಷ್ಯ ಭಾಳ ಮುಖ್ಯ ಇರ್ತದೆ, ವಿಷಯದ ಕಡೆ ಲಕ್ಷ. ಮತ್ತು ನಿಮ್ಗೆ ಏನಕ್ಕಾರ ಮಲೇಶ ಪೌಣ್ಯ ನಾವು ಹೇಳಿದ ವಿಷಯ ಸತ್ಯದ ಬಿತ್ತದ್ರಿ ನಿಮ್ಮವ್ರು ಹೋದಲ್ಲ ಕಸ ಒಂದು ಗ್ರಂಥ 108 ಗ್ರಂಥ ದಾನ ಮಾಡ್ಲಿಕ್ಕೆ ಹಚ್ಚೀವಿ. ಈಗ ಮಾತು ಬಂದವಲ್ಲ ಅವನಿಗೆ ಮಕ್ಕಳು ಎಷ್ಟು ಅವ್ರಿಗೆ ಮತ್ತು ನೋಡ್ರಿ ನಾವು ಕೇಳಿದ 3 ಮತ್ತೊಂದು ಹೆಸರು ನಾವು ಹೇಳ್ತಕ್ಕಂಥ ಏನು ವಿಷಯ ಹೇಳ್ತೀವಲ್ಲ ರೀ ಸತ್ಯವನ್ನೇ ಹೇಳ್ತಾ ಇದ್ದೀವಿ ಹೊರತಾಗಿ ಸುಳ್ಳನ್ನು ಯಾವುದು ಹೇಳ್ತಾ ಇಲ್ಲ. ಅದರಿಂದ ಇನ್ನು ನಗಿಸೋ ಸರಾಗಿ ಮಜಾಕ ಯಾವ್ದು ಮತ್ತು ಒಳಗೆ ನೋಡು ಸ್ವಲ್ಪ ಯಾರೇ ಮಬ್ಬಾಗಿರೋ ಸುಮ್ಮನೆ ನಗಿಸೋದು ಇರ್ತಲ್ಲ ಅದರೊಳಗೆ ಸ್ವಲ್ಪ ಹೆಸರು ಕಡಿಮೆ ಆಗ್ಬೋದು. ಹೇಗೆ ಹೆಸರು ಕಡಿಮೆ ಇರ್ತಪ್ಪ? ಬೆಕ್ಕಿಗೆ ಅಥವಾ ಆಕಳುಗಳಿಗೆ ಕಾಲು ಇಟ್ಟಿರ್ತಾರೆ, 4 ಇರ್ತಾರೆ. ಕೋಳಿಗೆ ಇಟ್ಟಿರ್ತಾರೆ 2 ಕಾಲು. ಇವು ಭವನ ಮಟ್ಟ ಸುಮ್ಮನೆ ನೀವು ಸುಮ್ಮಿದ್ದು ಗೊತ್ತೇನೋ ಜೀವನದಾಗ. ಒಂದು ಅಪೋರ ಅಂತಂದ್ರೆ ಭವನ ಏನು ತಮ್ಮ ಅಪೋರ ಎಲ್ಲ ಸಮ ಆಗ್ತದೆ, ಎಲ್ಲ ಸಮ ಇರ್ತದೆ ರೀ. ಭೂಮಿ ಸಮ, ನೀರು ಸಮ, ಸೂರ್ಯನ ಕಿರಣ ಸಮ, ಎಲ್ಲ ಆಕಾಶ ಸಮ, ವಾಯು ಸಮ, ಎಲ್ಲ ಸಮ ಅದ ರೀ. ಭಗವಂತ ನೋಡ್ರಪ್ಪ ಅವ್ರ ಈ ಆಕಳಿಗೆ 3 ಕಾಲು ಕೊಟ್ಟಾರ, ಕೋಳಿಗೆ ಎಷ್ಟು? ಕೋಳಿಗೆ ಈಗ ಬೇರೆ ಹೇಳ್ತಾರೆ ನೋಡು ಯಾವ ಆಕಳಿಗೆ ಎಷ್ಟು ರೀ? ಆಕಳಿಗೆ 4 ಕಾಲ, ಕೋಳಿಗೆ ಎಷ್ಟು ಇರ್ತಾವೆ ರೀ? 2 ಕಾಲು. ಇವನ್ನ ಸಮ ಮಾಡೋಣ್ರಿ ಅಪ್ಪ ಅವ್ರು. ಸಮ ಮಾಡೋದಾರೆ ಏನು ಮಾಡ್ಬೇಕು ಹೇಳಿ ನೋಡು, ಕರೆಗೆ ಏನು ಮಾಡ್ಬೇಕು? ಕೋಳಿ 2 ಅದಾವು, ಆಪರೇಷನ್ ಮಾಡಿ ಆಕಳ ಕಾಲ ತೆಗೆದ ಕೋಳಿಗೆ ಹಚ್ಚಿಬಿಟ್ರೆ ಕೋಳಿ ಎಷ್ಟು ಎತ್ತರ ಆಕತ್ತೆ ಹೇಳ್ರಿ? ಗೊತ್ತಾಗ್ತಿಲ್ಲ ರೀ. ಅದಕ್ಕೆ ಸಮ ಮಾಡೋದ್ರಿಂದ ನಾವು ಹಾಗೆ ಆಪರೇಷನ್ ಮಾಡೋಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡ. ಸಮ ಮಾಡೋದು ಹೇಗೆ ಮಾಡೋದಪ್ಪ? ಕೋಳಿಗೆ 3 ಕಾಲು, ಆಕಳಿಗೂ 3 ಕಾಲು ಇರ್ತಾವೆ. ಯಾವ್ದಾರು ಬರ್ತಾವೆ ಹೇಳ್ರಿ ನೋಡೋಣ. ವ್ಯಾಕರಣ ಪ್ರಕಾರ ವಿಚಾರ ಮಾಡಿದ್ರೆ ಎಂತಾವ್ರಿ? ಯಾವ ಕಾಲ ರೀ? ಭೂತಕಾಲ, ವರ್ತಮಾನ ಕಾಲ, ಆಮೇಲೆ ಭವಿಷ್ಯತ್ ಕಾಲ ಅಂತೇಳಿ. ಭೂತಕಾಲ ಅಂದ್ರೆ ದೇವಿನ ಕಾಲ ರೀ. ಭೂತಕಾಲ ಅಂದ್ರೆ ಆಗಿ ಹೋದ. ಈಗ ನಾವು ಅಂಜೀವಿಲ್ಲ ಒಮ್ಮೆ. ಭೂತಕಾಲ ಅಂದ್ರೆ ಹಿಂದೆ ಆಗಿ ಹೋಗಿರ್ತಕ್ಕಂಥ ಕಾಲಕ್ಕೆ ಅಂತಾರೆ ಭೂತಕಾಲ. ಕೋಳಿ ಈಗಿಷ್ಟು ದೊಡ್ಡ ಕೋಳಿ ಐತಂದ್ರೆ ಹಿಂದೆ ಕೋಳಿ ಅದಲ್ಲ ರೀ, ಚಿಕ್ಕ ಮರಿ ಇತ್ತು, ಅದು ಯಾವ ಕಾಲ? ಅದು ಭೂತಕಾಲ. ಈಗ ಸದ್ಯ ದೊಡ್ಡದ ರೀ, ಈ ಕೋಳಿ ದೊಡ್ಡದಾಗಿದೆ, ಇಷ್ಟು ದೊಡ್ಡದು. ಈಗ ಇದು ಯಾವ ಕಾಲ? ಇದು ವರ್ತಮಾನ ಕಾಲ. ಆದ್ರೆ ಹಿಂದಿನ ಕಾಲದೊಳಗೆ ಕಾಲ ಹೇಳ್ಬೋದು. ಅದೇ ಕೋಳಿ ಹಿಂದಿನ ಕಾಲದೊಳಗೆ ಯಾರ ಕೈಯಲ್ಲಿ ಸಿಗ್ತಂದ್ರೆ ಭವಿಷ್ಯತ್ ಕಾಲ ಗೊತ್ತಿಲ್ಲ, ಏನಾಗ್ತದೆ ಗೊತ್ತಿಲ್ಲ. ಭವಿಷ್ಯತ್ ಕಾಲ ಆದರೂ ಅಲ್ಲಿ ತನಕ ಇರ್ತದಲ್ಲ, ಅಲ್ಲಿ ತನಕ ಇರ್ತಲ್ಲ ಏನಾದರೂ ಕೂಡ. ಅದಕ್ಕೆ ಯಾವ ಕಾಲದ? ಭವಿಷ್ಯತ್ ಕಾಲ ಅಂದರೆ ಮುಂದಿನ ಕಾಲ. ಹಿಂದಿನ ಕಾಲ, ಹಿಂದಿರುವ ಕಾಲ, ಮುಂದಿನ ಕಾಲ. ಆಕಳಿಗೆ ಕೂಡ ಹಿಂದೆ ಆಕಳಿತ್ತು, ಚಿಕ್ಕದಾಗಿರ್ತಕ್ಕಂಥ ಆಕಳಿತ್ತು, ಆಕಳ ಕರು ಇತ್ತು, ಇದು ದೊಡ್ಡ ಆಕಳಾಗಿದೆ. ಇವತ್ತು ಆಕಳ ಹಾಲು ಅದ ನಮ್ಮಲ್ಲಿ, ಆಕಳ ಗೋಮಾತೆಯನ್ನು ಹಿಡ್ತಾ ಇದ್ದೀವಿ, ಹಾಲು ಕರಿತದೆ. ನಾಳೆ ರುದ್ರಾಭಿಷೇಕ ಅದ, ಆ ಆಕಳ ಹಾಲು ನಾಳೆಗೆ ರುದ್ರಾಭಿಷೇಕ ಹಾಲು ತೆಗೆದುಕೊಂಡು ಬರ್ತಾಯಿದ್ದೀವಿ. ಹಿಂದಿನ ಕಾಲ, ಹಿಂದಿನ ಕಾಲ, ಮುಂದಿನ ಕಾಲ. ಅದಕ್ಕೂ ಹಿಂದಿನ ಕಾಲ ಆಯ್ತು, ಅದಕ್ಕೂ ಮುಂದಿನ ಕಾಲ, ಈಗಿನ ಕಾಲ ಅಷ್ಟು ಅದಲ್ಲ ರೀ. ಕೋಳಿಗೂ ಹಿಂದಿನ ಕಾಲ, ಹಿಂದಿನ ಕಾಲ, ಮುಂದಿನ ಕಾಲ, 3 ಕಾಲ ಅದವು. ಆಕಳಿಗೂ ಹಿಂದಿನ ಕಾಲ, ಹಿಂದಿನ ಕಾಲ, ಮುಂದಿನ ಕಾಲ ಅದು. 3 ಕೂಡಿ ಎಷ್ಟಾದ್ರಿ? 6 ಕಾಲ ಅದು. ಖರೆ 2 ಕೂಡಿ ಎಷ್ಟಾದ್ರಿ? 3 ಅದು. ಖರೆ ಆಕಳಿಗೆ ಎಷ್ಟು ಕಾಲ ರೀ? 4. ಕೋಳಿಗೆ ಎಷ್ಟು ಕಾಲ ರೀ? ಇವನೇ ಹೇಳಿ ಸಮ ಮಾಡೋದಂತ ಇವನ್ನ ಹುಡುಗಾರ ನೀವು ಸುಮ್ಮಿರೋದಿಲ್ಲ. ಅಂದರೆ ಕಾಲ ಪ್ರಕಾರ ವಿಚಾರ ಮಾಡಿದ್ರೆ ಹಿಂದಿನ ಕಾಲ, ಹಿಂದಿನ ಕಾಲ ಅಂದರೆ ಭೂತಕಾಲ, ವರ್ತಮಾನ ಕಾಲ, ಆಮೇಲೆ ಭವಿಷ್ಯತ್ ಕಾಲ ಅಂತ ಕಾಲಗಳು 3 ಇರ್ತವೆ. 3 ಕಾಲಗಳಲ್ಲಿ 3 ದೇಶಗಳಲ್ಲಿ 3 ಕಾಲ, 3 ದೇಶ ಬರ್ತಲ್ಲ. ದೇಶ ಕಾಲ ವಸ್ತು ಪರಿಚ್ಛೇದ ರಹಿತ ಅಂತ ಎಲ್ಲಕ್ಕೂ ಸಂಬಂಧಿರ್ತಕ್ಕಂಥ ಆತ್ಮ ಪರಿಪೂರ್ಣತೆ ಪರಬ್ರಹ್ಮ ಸ್ವರೂಪ. ಇದು ತಿಳಿಬೇಕಾದ್ರೆ ನೀವು ಕೂಡ ಇದು ಸಾವಕಾಶವಾಗಿ ಸಮಾಧಾನಲ್ಲೇ ಇಲ್ಲೊಬ್ಬರಿಗೆ ಯಾತ್ರೆ ಮಾಡಲಿಕ್ಕೆ ಹೋಗು. ಎಲ್ಲಿ ಹೋಣಂದ್ರೆ ಸಿಂಧೂರು ಮಠಕ್ಕೆ ಹೋಗಿ. ಎಲ್ಲಿ ಹೋದ್ರಿ? ಇವತ್ತಿನ ವಿಷಯ ಸಾದಾ, ಸ್ವಲ್ಪ ಅದು ವಿಷಯ. ಭಾಳ ಸಮಯ ಇರಪ್ಪ ಅವ್ರು ನೀವು ತಿಳಿಬೋದು. ವಿಷಯ ಸ್ವಲ್ಪ ಅದು. ಇಲ್ಲಿಂದ ನೀವು ಕುಡ್ಕೊಂಡು ಎಲ್ಲಿ ಹೋದ್ರೀಗ? ಸಿಂಧೂರು ಮಠಕ್ಕೆ ಬರ್ತೀರಾ? ಎಲ್ಲರೂ ಬರ್ತೀರಾ? ಇಲ್ಲೇ ಇರ್ತೀರಾ ಅಂತೇಳಿ ಹಾಡೋದು ನೋಡ್ರಿ. ಧರೆ ಭೋಗ ಬಿಟ್ಟು ವರಮೋಕ್ಷ ಪಡೆಯಲು ಬರ್ತೀರಾ? ಇಲ್ಲೇ ಇರ್ತೀರಾ? ಪ್ರಶ್ನೆ ಕೇಳ್ತಾರೆ. ಅದಕ್ಕಾಗಿ ನಮ್ಮ ಬಳಗೆಲ್ಲ ಬರ್ತೀವಿ. ಬರ್ತೀರಲ್ಲ ಎಲ್ಲರೂ?
ಹೊರಗೆ ಹೋಗಿ ಬರ್ತೀರಿ, ನೀವು ಬರ್ತೀರಿ ಎಲ್ಲರೂ ಹೆಣ್ಮಕ್ಳು ಗಂಡ್ಮಕ್ಳು. ಆಮೇಲೆ ನೀವು ಬೇಡ ಬರ್ತೀರಲ್ಲ ರೀ. ಮತ್ತು ಹೊರಗಿನ ಹೆಣ್ಮಕ್ಳು ಕೈ ಐತೆ ಅಪ್ಪವ್ರಿ ಅಂತ ಹೇಳಿ ಮತ್ತು ನೀವು ಕೈ ಎತ್ತಲಿ ಅಲ್ಲೂ ಕೈ ಎತ್ತರೂ ಹೊರಗೆ ಐತಾರೆ ನೋಡಿ ಇಲ್ತಾಗ ಕೈ ಕಾಣತ್ತೇವ ನೀವು ರೀ. ಇವ್ರದ್ದೇನು ಉದ್ದೇಶ ನಾವು ಹೇಗಿದ್ರು ಮುಂದೆ ಇವತ್ತ ನೀವು ಬರ್ತೀರಲ್ಲ ರೀ. ಹೊರಗೆ ಪಾಪ ಅಲ್ಲಿ ತನಕ ಎಲ್ಲ ಕೈ ಐತರು ನೋಡ್ರಿ, ಎಲ್ಲ ಕೈ ಐತರು ಆಗಲಿ. ನೀವು ಬರ್ತೀರಲ್ಲ ರೀ. ಇವರೆಲ್ಲ ಕೈ ಐತಾರಂದ್ರೆ ಏನು ರೀ ಬರಲಿ ಮುಂದೆ ಅಂತ ಕೈ ಐದು ಕಾರಣ ಇರ್ತೇವೆ. ಇರಲಿ ಒಳ್ಳೆಯದಾಗಲಿ. ನಾವೀಗ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿ ಬ್ರಹ್ಮನಿಷ್ಠರ ಶ್ರೀಮಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ ಬಂದಕ್ಕಂಥ ಗ್ರಂಥದ 8ನೇ ಅಧ್ಯಾಯದ ವಿಷಯವನ್ನು 8ನೇ ಭಾಗದ ವಿಷಯವನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಅಧ್ಯಾಯ 8ನೇ ರೀ 13ನೇ ಅಧ್ಯಾಯ ಸದ್ಗುರುವರ ಸನ್ನಿ ನಾವನ್ನೆಲ್ಲ ಪ್ರವಾಸ ಮಾಡ್ತಾ ನೋಡ್ತಾ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಮಂಗಲವಾಗಲಿ. ಆತ್ಮೀಯರೇ, ಸನ್ಯಾಸ ಮಾರ್ಗ ಅನ್ನೋದಿರ್ತಲ್ಲ ಭಾಳ ಶ್ರೇಷ್ಠ ಇರ್ತಕ್ಕಂಥ ಮಾರ್ಗ. ಸನ್ಯಾಸ ಮಾರ್ಗ ಭಾಳ ಶ್ರೇಷ್ಠ ಅಂತ. ಏಕೆಂದ್ರೆ ಸಂಸಾರ ಅನ್ನೋದು ಭಾಳ ಬೆಳಕಿರ್ತದೆ. ನಾವು ಆ ಮೊದಲು ಮಠ ಐತಲ್ಲ ರೀ, ಆ ಮಠದ ಹತ್ರ ನಾವು ಹೊರಭಾಗ ಕಟ್ಟಿ ಮೇಲೆ ನಿಂತಿದ್ವಿ. ಅಲ್ಲಿ ಅವ್ರು ಬಂದರು, ನಮಸ್ಕಾರ ಮಾಡಿದ್ರು, ನಿಂತರು. ನಾವು ಸ್ವಲ್ಪ ನಕ್ಕೋತಿರೋದು, ಸ್ವಲ್ಪ ಹೆಸರು ನಾವು ನಕ್ಕೋತಿರೋದು ಏನದೇ ಆಗಲಿ ಬಟ್ ನಕ್ಕೋತಿರ್ತಿದ್ವಿ ಅವ್ರನ್ನ. ಮತ್ತೇನು ರೀ ಬಂದ್ರಿ, ಭಾಳ ಸಂತೋಷ ಆಯ್ತು, ಮತ್ತು ಅಗದಿ ಆನಂದ ಆಗ್ಯದ ನಿಮ್ಮ ನೋಡಿ ಹುಡುಗರಿಗೆ. ಅವರು ಸಂತೋಷ ಇದ್ಮೇಲೆ ಏನಪ್ಪ ತಮ್ಮ ಅವ್ರಿದ್ರೆ ಒಪ್ಪಿ ಐತಿಲ್ಲೋ ಅಂತಾರೆ. ಹ್ಞೂ ರೀ ಅಪ್ಪ ಅವ್ರು ಹ್ಞೂ ರೀ ಇರಲಿ ತಮ್ಮ ಅದ ಹೀಗಂತಾರೆ. ಮತ್ತು ನೀವು ಇರ್ತಿರಲ್ಲ ಏನು ನಿಮ್ಮ ಒಪ್ಪಿಗೆ ಇದಲ್ಲ ಅಂತ ಕೇಳಿ ಅವ್ರು ಅಂದ್ರೆ ಏನು ಇರ್ತೀರಪ್ಪ ಅವ್ರ ಎಲ್ಲ ಬೆನ್ನಿಗೆ ಐತದ್ರಿ ಮುಗದರಿ ನಮ್ಮದು ಅಂತಂದ್ರು. ನಾವು ಆ ಕಡೆ ತಿರುಗಿ ಊರ ಕಡೆ ಯಾಕ್ರಪ್ಪ ಅವ್ರು ನಿಲ್ಲರಿ ತಿರುಗಿ ಆ ಕಡೆ ತಿರುಗಿ ಊರ ಕಡೆ ಮುಖ ಮಾಡಿರ್ತಾರೆ. ನಾವು ಬೆನ್ನ ಮೇಲೆ ಕೈ ಆಡಿಸಿವಿ. ಈಗ ಬೆನ್ನ ಕೈ ಯಾಕ್ರಪ್ಪ ಅವ್ರು ಏನು ರೀ ಹಿಂಗೆ ಕೇಳಿದ್ರು ತಿರುಗಿ. ಇಲ್ಲರಿ ಏನೋ ಬೆನ್ನಿಗೆ ಐತೈತಿ ಅಂದ್ರಿ ಅವ್ರು ಹಾಗಲ್ರಪ್ಪ ಅವ್ರ ಹಿಂದೆ ಹೆಂಡ್ರು ಮಕ್ಕಳು ಹೊಲ ಮನೆ ದನ ಕರ ತಾಯಿ ತಂದೆ ಮತ್ತು ಎಲ್ಲ ಇರ್ತೈತಲ್ಲಪ್ಪ ಅವ್ರ. ಹೌದು ಇದ್ರೆ ಮತ್ತು ಏನು ನಮ್ಮ ಬೆನ್ನಿಗೆ ಐತೈತಿ ಅಂದ ಕೂಡಲೇ ನಾವೇನು ನಮ್ಮ ಕೈ ಆಡಿಸಿ ನೋಡಿರ್ತದೆ. ಸ್ವಲ್ಪ ನಗಿಸಿಬಿಟ್ಟಿರಿ ನೆಕ್ಕರು. ಏನು ಇರ್ತಾರಪ್ಪ ಒಬ್ಬರ ಥರ ಸಾವಿರಾರು ಚೋಳು ಕಡಿತಾರಪ್ಪ ಅವ್ರ. ಏನು ಇರ್ತಾರಪ್ಪ ಅವ್ರ ಅವು ಚೋಳು ಇರೋದಿಲ್ಲ, ಕಾಣಿಸೋದು ಚೋಳು ಇರೋದಿಲ್ಲ, ಬೆನ್ನಿಗೆ ಹತ್ತಿರಂಗಿಲ್ಲ. ಆದರೂ ಮನುಷ್ಯಗಳು ಐತೈತವೆ, ಮನುಷ್ಯಗಳು ಐತೈತವೆ. ಸನ್ಯಾಸ ಮಾಡಿದ್ರೆ ಖುಲ್ಲಾ ಕೊಲ್ಲಿರ್ತವೆ, ಚಲೋದು. ಒಬ್ಬ ಹುಡುಗ ಅಪ್ಪವ್ರಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಸದ್ರು ಶ್ರೀ ಕ್ಷೇತ್ರದಲ್ಲಿ ಆನಂದವಾಗಿದ್ದಾರೆ ಸದ್ರು ಬಿಲ್ವರದಲ್ಲಿ. ಮತ್ತು ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅಪ್ಪವ್ರು ಕೇಳಿದರು, ಬನ್ನಿ ಬಾಬು ಭಾಳ ಸಂತೋಷ, ಸಾಷ್ಟಾಂಗ ನಮಸ್ಕಾರ ಮಾಡಿದಲ್ಲ, ಎಲ್ಲರಿಗಿಂತಲೂ ನಿನ್ನ ಸ್ವಭಾವ ಸ್ವಲ್ಪ ಭಿನ್ನ ಅನ್ಸದ, ಏನದಪ್ಪ ನಿನ್ನ ವಿಚಾರ ಅಂತ ಕೇಳಿದ್ರು. ಆ ಹುಡುಗ ಹೇಳಿದ, ಅಪ್ಪವ್ರ ನಾನು ಸನ್ಯಾಸಿ ದೀಕ್ಷಾ ಕೊಟ್ಟುಬಿಟ್ರಿ ಅಂತ. ಏನು ಬೇಕ್ರಿ ಸನ್ಯಾಸ ದೀಕ್ಷಾ ಕೊಡ್ರಿ. ಅಪ್ಪವ್ರು ಹೇಳಿದರು, ಕೊಡ್ಬೋದು ಸನ್ಯಾಸ ದೀಕ್ಷಾ, ಹಾನಿ ಖರೀದಿ ಒಮ್ಮೆ ಮಾಡಬಹುದು, ಆ ದಿವಸ ರಕ್ಷಣೆ ಮಾಡೋದು ಭಾಳ ಬೇದಪ್ಪ, ಸನ್ಯಾಸ ದೀಕ್ಷಾ ಕೊಡೋದು ಅಷ್ಟು ಸರಳ ಅಲ್ಲ ಅಂಥೇಳಿ ಹೇಳಿದರು. ಇಲ್ಲಪ್ಪ ಅವ್ರ ತಾವು ಹೇಳಿದ ಪ್ರತಿಯೊಂದೂ ಸರಿಯಾಗಿ ಪಾಲಿಸ್ತಾ ಇದ್ದೀನಿ, ದೀಕ್ಷಾ ಕೊಡ್ರಿ ಅಂತಕೊಂಡು ಹೇಳಿದ್ರು. ಪಕ್ಕ ಸಾಷ್ಟಾಂಗ ಪಾದ ಹಿಡೋದು ಬಿಡಲೇ ಇಲ್ಲ. ಸನ್ಯಾಸ ದೀಕ್ಷಾ ಕೊಡ್ರಪ್ಪ ಅವ್ರ, ಸನ್ಯಾಸ ದೀಕ್ಷಾ ಕೊಡ್ರಪ್ಪ ಅವರು, ಸನ್ಯಾಸ ದೀಕ್ಷಾ ಕೊಡ್ರಪ್ಪ ಅವ್ರ, ಸನ್ಯಾಸ ದೀಕ್ಷಾ ಕೊಡ್ರಪ್ಪ ಅವ್ರ. ಆಗ ಹಠ ಮಾಡಿ ಕೊಡ್ರದು ಒತ್ತಾಯ ಮಾಡಿದ್ರಿ. ಅಪ್ಪನಂದರು ನೋಡ ಮುಂದೆ ಹೆಸ್ಗಾಡಿ ಮಾಡಿತ್ತು ಅಂತವ್ರು. ಇಲ್ಲರಿ ಅಪ್ಪ ಅವ್ರ ಪಕ್ಕ ಪಾಲಿಸ್ರಿ ತಮ್ಮ ಪಾದ ಸಾಕ್ಷಿಯಾಗಿ. ಅಪ್ಪವ್ರು ಹೇಳಿದ್ರು, ಹೊರಗಿನ ಆಕರ್ಷಣೆಯಲ್ಲಿ ಬಿಡಬೇಕಾಗ್ತದಪ್ಪ, ತೆರೆದ ಕಣ್ಣು ಮುಚ್ಕೊಂಡು ಕೂಡಬೇಕಾಗ್ತದೆ, ಹಸಿವು ತುರುಷಿಗಳನ್ನು ಗೆಲ್ಲಬೇಕಾಗ್ತದೆ, ಸಿಹಿ ಹುಳಿ ಖಾರ ಒಗರು ಬಿಡಬೇಕಾಗ್ತದೆ. ಗುರುಗಳು ಟ್ರೈನಿಂಗ್ ಕೊಡ್ತಾರೆ. ನಮ್ಮ ಅಪ್ಪ ಅವ್ರು 3 ವರ್ಷ ಪರ್ಯಂತ ಒಂದು ಸಲ ಹೇಳಿದ್ರಿ ಎವಡೋ ಬಾಯ್ಲೆ ಅದು ಹ್ಞೂ ರೀ ಅಪ್ಪ ಅವ್ರಿಗೆ. ನೀನು 12 ವರ್ಷ ಪರ್ಯಂತ ಬೇವಿನ ರಸ ಕುಡಿ ಅಂತ ಹೇಳಿದ್ರು ನಮಗೆ ಅಪ್ಪ ಅವ್ರು. ಹೇಳ್ರಿ 12 ವರ್ಷ ಪರ್ಯಂತ ಬೇವಿನ ರಸ ಕುಡಿ. ಹ್ಞೂ ರೀ ಅಪ್ಪ ಅವ್ರದ್ದು ಒಪ್ಕೊಂಡು. ಸನ್ಯಾಸ ಅಂದ್ರೆ ಹಾಗೆ ಇರ್ತದೆ. ಅಂತರ ಹೋಗಿ ತೊಗೊಂಡ್ಬಾ ಬೇವಿನ ರಸ ಕುಡಿ ಅಂತೇಳಿ. ಹ್ಞೂ ರೀ ಅಪ್ಪ ಅಂತೇಳಿ ಹೋದಿವಿ. ಬೇವಿನ ಎಲ್ಲಿ ಹರ್ಕೊಂಡು ತೊಗೊಂಡು ಬಂದು ಜಜ್ಜಿ ತಯಾರು ಮಾಡಿ ಕುಡಿದ್ವಿ. ಕುಡಿದು ಭಾಳ ಕೈ ಅನಿಸ್ತು ರೀ. ಅದನ್ನು ಭಾಳ ಕೈ ಅನಿಸ್ತು. ಒಂದು 10 ಪಲ್ಯ ಒಂದು ಎಲೆಯನ್ನು ತೊಗೊಂಡು ಬಂದಿರಿ, ತಿಂದಿವಿ. ಅದು ಒಂದೇ ಎಲೆ
ಮತ್ತು ಅಪ್ಪ ಅವ್ರು ಗುರ್ತಾರಲ್ಲ ಅಲ್ಲ ಅವರಾದ್ರು ಎವಡ ಬೈಲೆ ಹ್ಞೂನಪ್ಪ ಅವ್ರು ಏನು ಬೇವಿನ ರಸ ಅಷ್ಟು ಕುಡ್ದೇವು ಮತ್ತೇನು ಮಾಡಿದ್ರು ಅಪ್ಪ ಅವ್ರು ಭಾಳ ಕೈ ಅನ್ನಿಸ್ತೀರಿ ಒಂದು ಹತ್ತರಿಗೆ ಒಂದು ಎಲೆ ತಿಂದಾನೆ ಅಪ್ಪ ಅವ್ರು ಅಂತ ಹೇಳಿದ್ರು. ಅಪ್ಪ ಅವ್ರದ್ರು ನಾಳೆಯಿಂದ ಅದನ್ನು ಮಾಡಬಾರ್ದ ಹ್ಞೂ ರೀ ಅಪ್ಪ ಅವರು ಮರುಸ್ ಮತ್ತು ಬೇವಿನ ರಸ ಕುಡಿಬೇಕ್ರಿ. ಅಷ್ಟೇ ಅಲ್ಲ ರೀ ಬೇವಿನ ರಸ ಅಷ್ಟೇ ಕುಡಿದು ಕುಲ್ಲ ನೀರು ಸಹಿತ ಕುಡಿಯೋಂಗಿಲ್ಲ. 12 ವರ್ಷ ರೀ ನೀರಿಲ್ಲ, ಹಾಲಿಲ್ಲ, ಕಾಯಿಪಲ್ಯ ಇಲ್ಲ, ರೊಟ್ಟಿಲ್ಲ, ಚಪಾತಿ ಇಲ್ಲ, ಅನ್ನಿಲ್ಲ, ಸಾರಿಲ್ಲ, ಏನೂ ಇಲ್ಲ. ಹಿಡಿಸ್ ರೀ 12 ವರ್ಷ ಪರ್ಯಂತರಪ್ಪ ಅವ್ರು ಹೇಳಿದ್ರು. ಮತ್ತು ಗುರುಗಳು ಹೇಳಿದ್ರಂತ ತಾಳು ಸಾಮರ್ಥ್ಯ ಗುರುಗಳು ಕೊಡ್ತಿರ್ತಾರಲ್ಲ, ಗುರುಗಳು ಹೇಳಿದ್ರೆ ಪಾಲಿಸೋದು ಕರ್ತವ್ಯ, ಅದು ಪಾಲಿಸಬೇಕು. ಹ್ಞೂನಪ್ಪ ಅವ್ರು ಒಪ್ಕೊಂಡಿವಿ. ಮರುಸ್ ಮತ್ತು ಬೇವಿನ ರಸ ತಯಾರು ಮಾಡ್ಕೊಂಡು ಮತ್ತು ಕುಡ್ದೀವಿ ರೀ. ಭಾಳ ಕೈ ಅನ್ನಿಸ್ತದೆ ರೀ. ಒಂದು ಸ್ವಲ್ಪ ಇಷ್ಟು ನೀರು ಕುಡ್ದೀವಿ ರೀ, ಬಾಯಿ ಸ್ವಲ್ಪ ಇದಾಗ ಭಾಳ ಕೈ ಅನ್ನಿಸ್ತದೆ. ಮತ್ತಪ್ಪ ಅವರು ಎವಡ ಬಾಯಿಲೆ ಹ್ಞೂನಪ್ಪ ಅವರು ಬೇವಿನ ರಸ ಇಷ್ಟ ಕುಡಿದೇವು ಮತ್ತೇನು ಮಾಡಿದ್ದೀವಿ ಅಂತ ಅಪ್ಪ ಅವ್ರ ಭಾಳ ಕೈ ಅನ್ನಿಸ್ತೀರಿ. ಒಂದಿಷ್ಟೇ ನೀರು ಕುಡ್ದೇನಪ್ಪ. ಅದ್ರ ಕುಡಿಬೇಡ, ನಾಳಿಂದ ಎಲ್ಲ ಬಿಟ್ಬಿಡೋಗು, ಸನ್ಯಾಸಿ ಆಗಾಗ್ತಾರನು, ಸನ್ಯಾಸಿ ಆಗ್ಬೇಕಾದ್ರೆ. ಹ್ಞೂ ರೀ ಅಪ್ಪ ಅವ್ರು 12 ವರ್ಷ ಪರ್ಯಂತ ಪಾಲಿಸ್ಬೇಕಾ? ಭವನಿದ್ರೆ ಕರ್ಕೊಂಬೇಡ ಅವನು ಪಾಲಿಸಲ್ ಅವ ಇರಲಿಲ್ಲ ಆಗ ಒಲ್ಲೆ ಅಂದಿದ್ದ ಹೆಂಗೆ ಬಿಟ್ಬಿಟ್ರು ಅವ್ರು. ಮುಂದೆ ಕುಡಿಲಿಕ್ಕೆ ಹತ್ತಿರು 7 ದಿನಗಳ ಪರ್ಯಂತ ಕುಡಿದ್ರು. ದಿವಸ ನಮ್ಮ ತಾಯಿಂದಿರ ಬೆಳಗ್ಗೆ ಅಲ್ಲಿ ಮಠಕ್ಕೆ ಬರ್ತಾಯಿರಲಿ ಊರಿಂದ. ಆಮೇಲೆ ಕಡೆಗೆ ಬೇರೆ ಬೆಳಗ್ಗೆ ಬರ್ಬಾರ್ದು ಅಪ್ಪ ಅವ್ರು ಬೇವಿನ ರಸ ಕುಡಿಸಾಕಚ್ಚಾರ, ಬೇವಿನ ರಸ ಕುಡಿಸಾಕಚ್ಚಾರ. ಮತ್ತು ಎಲ್ಲ ಕಡೆ ಸಮಾಚಾರ ಆಗ ಅವ್ರು ಬರುವಾಗ ಹಣ್ಣು ತೊಗೊಂಡ್ಬಾರ್ದು, ಬೇರೆ ತೊಗೊಂಡ್ಬರ್ದು ತಂದು ಅಪ್ಪ ಅವರು ತೋರಪ್ಪ ನಮ್ಮ ತಂದಿಟ್ಟು ನಾವಂದೀವಿ. ಗುರುಗಳ ಆಜ್ಞೆ ಪಾಲಿಸ್ಬೇಕಾಗ್ತದೆ. ನೀವು ಏನು ಮಾಡಿ ಕೂಡ ನಾವು ತೊಗೊಳ್ಳೋದಿಲ್ಲ, ಬೇಡ ತೆಗೆದುಕೊಂಡು ಹೋಗ್ತೇವೆ ಅಂದ್ರೆ ಕೇಳಿ. ನೀವು ತಂದಿರಲೇ ಕೊನೆಗೆ ಹಿಡಿದು ಅಷ್ಟೇ ಆಗ್ತದೆ ಮೂಲೆಯೊಳಗೆ, ಮತ್ತೇನು ಅದು ಕೆಳಗೆ ಓದ್ಕೊಳ್ತದೆ. ಈಗ ಕೇಳಿಲ್ಲ ರೀ, ತೋರಿದು ಹಿಡಿದು ಅಪ್ಪ ಅವ್ರ ತೋಡ್ರಿ ಅಪ್ಪ ಅವ್ರ ಈಗ ದಿವಸ ಬಿಟ್ಟರೆ 12 ವರ್ಷ ಏನೂ ಇಲ್ಲ ಸತ್ತು ಹೋಗ್ತದ ಹೇಗ್ರಿ ಅಪ್ಪ ಅವರು ಅಂತೆಲ್ಲ ಹೇಳಿದರು. ಕೊನೆಗೆ ನಾವು ಅಪ್ಪ ಅವ್ರು ಹೇಳಿದಷ್ಟೇ ಕೇಳ್ತೀವಿ ನಾವು, ನೀವು ಯಾರು ಹೇಳಿ ಕೇಳಿರ್ತೀವಿ. ಅವ್ರು ಅಷ್ಟು ಕೂಡ ಅಪ್ಪ ಅವ್ರು ತೆಗೋದಾರೆ. ಅಪ್ಪ ಅವ್ರ ಈಗ ಅದು 7 ದಿವಸ ಆಗಿತ್ತು ರೀ. ಈಗ ಬಿಟ್ರೆ ಅಪ್ಪ ಅವರು ಸತ್ತ ಹೋಗ್ತಾರಪ್ಪ ಅವ್ರು ಬಿಡಿಸ್ರಿ ಅಪ್ಪ ಎಲ್ಲ ಒಮ್ಮೆ ಗೊಳೆ ತಂದು ಒಳಕೋತ ಒಟ್ಟ ಅವ್ರ ಅಪ್ಪ ಅವ್ರು ಹ್ಞೂ ಇರ್ತಾರೆ ಬಿಡಲಿಲ್ಲ. ಇದು ಹರ್ತಾಳ ಮಾಡಿಬಿಟ್ಟು ಎಲ್ಲ ಬಳಗ ಬಿಡಲೇ ಇಲ್ಲ. ಅಪ್ಪ ಅವ್ರು ಅಂದರು, ಅವ್ರು ಕಿರಿಕಿರಿ ಸಾಕತ್ತಪ್ಪ ಅವ್ರಿಗೆ. ಅಪ್ಪ ಅವ್ರು ಅಂದರು, ಹುಡುಗ ಬಾಯಲ್ಲಿ ಹ್ಞೂ ರೀ ಅಪ್ಪ ಅವರು ಬಿಟ್ಬಿಡು ಮರ ಬಿಡು 12 ವರ್ಷ ಆತಾಳೆ ಇವತ್ತು 12 ವರ್ಷ ಆಯ್ತು ಬಿಟ್ಬಿಡು. ಅದು ಗುರಾಣಿ ಅಂತ ಕೇಳಿದ್ರು. ಆಯ್ತಂದ್ರೆ ಮತ್ತೆ ಬೈತಲ್ಲ ರೀ. ಹ್ಞೂ ರೀ ಅಪ್ಪ ಅವ್ರು ತಿಳಿದ್ರು. ನೀರಿಲ್ಲ ಏನಿಲ್ಲ ರೀ 7 ದಿವಸ ಪೂರ್ತಿ. ಅಂದರೆ ನಮ್ಮ ಮನಸ್ಸು ಇರ್ತದೆ, ಮನಸ್ಸನ್ನು ಗುರುಗಳ ಪಾದ ಕರೆಸುವಂಥ ಒಂದಿಟ್ಟು ನೀರಡಿಕೆ ಆಗಲಿಲ್ಲ, ಏನೂ ಆಗಲಿಲ್ಲ. ಕರೆ ಸತ್ಯವಾಗಿ ಏನೂ ಆಗಲಿಲ್ಲ. ಅದಕ್ಕೆ 12 ವರ್ಷ ಇರ್ಬೋದು, ಏನು ತ್ರಾಸನ ಆಗಲಿಲ್ಲ. ಮತ್ತು 12 ವರ್ಷ ಆಗೋದಿಲ್ಲ. ಕಾರಣ ಅಂದರೆ ಗುರುಗಳ ಕೃಪಾಶೀರ್ವಾದ ಎಲ್ಲ ಅನುಕೂಲ ಆಗೇ ಇರ್ತದೆ. ಗುರುಗಳ ಕೃಪಾಶೀರ್ವಾದ ಅಂತಕ್ಕಂಥ ಬೇಕು. ಈಗೆಲ್ಲ ಇರ್ತದಪ್ಪ ಸನ್ಯಾಸ ಅಂತಂದ್ರೆ ಕಠಿಣ ಇರ್ತದೆ. ಇಲ್ಲಪ್ಪ ಅವ್ರು ಪಾಲಿಸ್ ಅಂತೇಳಿ ಆಗ ಸನ್ಯಾಸ ದೀಕ್ಷಾ ಕೂಡ ಕೊಟ್ಟರು. ನಂತರ ಊರೊಳಗೆ ಭಿಕ್ಷೆ ಹೊತ್ಕೊಂಡು ಸೇವೆ ಮಾಡ್ತಾರಪ್ಪ ಅವ್ರು ಹೋಗುವಂತಾಯಿದ್ರು. ಊರೊಳಗೆ ಕೆಲವು ಭಕ್ತರು ಬಂದಿರೋ ಅವ್ರು ಹೇಳಿದ್ರು, ಅಪ್ಪ ಅವ್ರು ನಮ್ಮ ಊರಿಗೆ ಭಿಕ್ಷೆ ಕಳಿಸ್ರಿ. ಭಿಕ್ಷೆ ಕಳಿಸ್ಕೊಂಥದ್ದು ಅಂದ್ಕೊಂಡು ಭಿಕ್ಷೆಗೆ ಹೋದ್ಕಂಥದ್ದು ಪ್ರಾರಂಭ ಮಾಡಿದರು ಒಬ್ರಾಣಿಗೆ. ಹೀಗೆ ನಡೀತು, ಭಿಕ್ಷೆ ಪ್ರಾರಂಭ ಆಯಿತು. ಅದಕ್ಕೆ ಗುರುಗಳ ಸೇವೆ ಏನು ಮಾಡ್ತಕ್ಕಂಥದ್ದು, ಗುರುಗಳ ಸೇವೆ ಮಾಡುವಾಗ ಗುರುಗಳು ಏನು ಹೇಳ್ತಾರೆ ಪ್ರತಿಯೊಂದು ಪಾಲಿಸ್ಬೇಕಾಗ್ತದೆ. ಈಗ ಹಾವಿರ್ತಾವ್ರಿ, ಸರ್ಪವನ್ನು ಹಿಡಿದುಕೊಂಡು ಬಾ ಅಂದ್ರೆ ಏನು ವಿಚಾರ ಮಾಡೋದು, ಈಗ ಕೈ ಹಿಡ್ಕೊಂಡು ಬರು, ಅದು ಕೈಯೆಲ್ಲ ಸುತ್ತಿ ಕಡಿಲಿ, ಅದು ಬೇಕಾದಾರಿ. ಒಂದು ದಿವಸ ದೇಹ ನಾಶ ಆಗ್ತದಲ್ಲ, ಹುಟ್ಟಿ ಬಂದು ಒಂದು ನಾಶ. ಕುಂಬಳಕಾಯಿ ಕಬ್ಬಿಣದ ಕಟ್ಟು ಹಾಕಿದ್ರೆ ಮತ್ತಷ್ಟು ಗಟ್ಟಿ ಆಗೋದಿಲ್ಲ, ಅದು ಕೊಳ್ಕೊಂಡು ಹೋಗ್ತದೆ. ಆಗ ದೇಹ ಒಂದು ದಿವಸ ನಾಶ ಆಗೋದು ಕಾಯಮತ್ತೆ ಅಂದ್ರೆ ಗೋರಳ ಹೋಗೋದು ಕಾಯಮತ್ತೆ. ಗೋರಳ ಆಜ್ಞಾ ಪಾಲಿಸಿ ಹೋಗಿ ಚಲೋ ಹಂಗೆ ಹೋಗಿ ಚಲೋ ರೀ. ಮಿಲ್ಟ್ರಿ ಒಳಗೆ ಕಸಮ್ ಧ್ವಜ ಅಂತಿರ್ತದೆ. ಮಿಲ್ಟ್ರಿ ಒಳಗೆ ಕಸಮ್ ಧ್ವಜ ಅಂತ, ಅಲ್ಲಿ ರಕ್ತ ಇರಿಸಿರ್ತಾರೆ. ಅವ್ರಿಗೆ ಕಾವಿ ಬಣ್ಣ ಎದ್ದು ಮೇಲ್ಭಾಗ ಇರ್ತಿಲ್ಲ, ಮಿಲ್ಟ್ರಿ ಏನು ಮಾಡ್ತಾರೆ, ರಕ್ತ ಎದ್ದಿರ್ತಾರೆ. ರಕ್ತದೊಳಗೆ ಧ್ವಜ ಇರಿಸಿರ್ತಾರೆ, ಎದ್ದಿರ್ತಾರೆ. ಅದು ಮೇಲ್ಭಾಗದಲ್ಲಿ ಧ್ವಜ ಇರ್ತಾರೆ. ಅದ್ರೊಳಗೆ ಮಿಲ್ಟ್ರಿ ಆಯ್ಕೆ ಮಾಡ್ತಾರೆ ನೋಡ್ರಿ, ಅವರು ಅದ್ರ ಕೆಳಗಿಂದ ಹಾಯಿಸ್ತಾರೆ, ಧ್ವಜದ ಹತ್ತಿರ ನಿಂತು ಪ್ರತಿಜ್ಞೆ ಮಾಡ್ತಾರೆ, ನನ್ನ ದೇಹದಲ್ಲಿ ಒಂದು ಹನಿ ರಕ್ತ ಇರೋ ಪರ್ಯಂತ ಈ ದೇಶಕ್ಕಾಗಿ ಹೋರಾಡ್ತಾ ಇದ್ದೀನಿ, ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡ್ತಾ ಇದ್ದೀನಿ, ದೇಶ ಸ್ವತಂತ್ರವನ್ನು ತಂದು ಕೊಡ್ತಾ ಇದ್ದೀನಿ, ಮುಂದಿಟ್ಟು ಅಡಿಯನ್ನು ಹಿಂದೆ ಹಿಡಿಯೋದಿಲ್ಲ ಅಂಥೇಳಿ ಪ್ರತಿಜ್ಞೆ ಮಾಡ್ತಾರೆ.
ಆ ಪ್ರತಿಜ್ಞೆ ಮಾಡಿ ಆ ರಕ್ತದ ಧ್ವಜದಿಂದ ಪಾರಾಗಿ ಹೋಗ್ತಾರೆ. ಈಗ ಅದು ಅಲ್ಲಿ ಗೊತ್ತಿಲ್ಲ, ಹಿಂದಿನ ಕಾಲಕ್ಕಂತೂ ಇತ್ತು. ಅದು ಆಚೆಗೆ ಪಾರಾಗಿ ಹೋದ್ರಂದ್ರೆ ಅಲ್ಲಿ ಮುಂದೆ ಮುಗಿತ್ರಿ, ಮನೇನು ಮುಗಿತು, ಎಲ್ಲ ಮುಗಿದಲ್ಲಿ. ಸನ್ಯಾಸ ಜೀವನದ ಕೂಡ ಅಷ್ಟೇ. ಸನ್ಯಾಸ ಜೀವನ ಅಂತಂದ್ರೆ ಒಂದು ಸಲ ಗುರುಗಳಿಗೆ ತನು ಮನ ಧನಗಳು ಗುರುಗಳು ಅರ್ಪಿತ ಅಂತ ಒಂದು ಪ್ರತಿಜ್ಞೆ ಮಾಡಿ ಸಾಷ್ಟ ನಮಸ್ಕಾರ ಮಾಡಿ ಸಾಕು. ಗುರುಗಳು ಏನು ಹೇಳ್ತಾರೆ ಅದು ಮಾಡಬೇಕಾಗ್ತದೆ. ಹುಲಿ ಅದಂದ್ರೆ ಹಿಡ್ಕೊಂಡು ಬಂದ್ರೆ ಹೋಗಿ ಏನು ವಿಚಾರ ಮಾಡೋದು, ಹುಲಿ ಹತ್ರ ಹೋಗಿ ಹಿಡ್ಕೊಂಡು ಬರ್ಬೇಕು. ಸರ್ಪದ ಹಿಡ್ಕೊಂಡು ಬರಬೇಕು. ಅಗ್ನಿ ಒಳಗೆ ಧುಮುಕು ಅಂದ್ರೆ ಅಗ್ನಿ ಒಳಗೆ ಅದ್ರ ಪ್ರವೇಶ ಮಾಡಬೇಕು. ಅಗ್ನಿ ಒಳಗೆ ಸಾಯ್ತಾ ಇದ್ದೀನಿ ಅಂತಕ್ಕಂಥದ್ದು ಏನೂ ಇಲ್ಲ. ಒಂದು ದಿವಸ ದೇಹ ನಾಶ ಆಗ್ತಂತ ಅದ ಅಂದ್ರೆ ನಾಶವಂತದ್ದು ಅದು ಬೇಕಾದಾಗಲಿ ಅದು ಮಾಡಲೇಬೇಕು. ಹೀಗೆ ಅದು ಕೂಡ ಮಿಲಿಟ್ರಿದಂತ ಇರ್ತದೆ. ಗುರುಗಳ ಸೇವೆಯನ್ನು ಮಾಡ್ತಾ ಉಳ್ಕೊಂಡು ಗುರುಗಳ ಸೇವೆಯನ್ನು ಮಾಡುವಾಗ ಓಂ ಭವತಿ ಭಿಕ್ಷಾಂ ದೇಹಿ ಅಂತ ಒಂದು ಮನೆ ಮುಂದೆ ಹೋಗಿ ನಿಲ್ಬೇಕಾಗ್ತದೆ. ಮನೆ ಒಳಭಾಗದಲ್ಲಿ ಹೋಗಬಾರ್ದು ರೀ, ಮನೆ ಕಟ್ಟಿರ್ತಾರೆ ಮುಂಭಾಗದಲ್ಲಿ ಅಲ್ಲಿ ನಿಲ್ಲಬೇಕು. ಓಂ ಭವತಿ ಭಿಕ್ಷಾಂ ದೇಹಿ ಅಂತ ಮನೆಯೊಳಗೆ ಇರ್ತಕ್ಕಂಥ ಯಾರು ಹೆಣ್ಣುಮಕ್ಳು ಇರ್ಬೋದು, ಅಜ್ಜಿ ಇರ್ಬೋದು, ಮತ್ತಾರು ಹುಡುಗರು ಇರ್ಬೋದು, ಯಾರು ಅವ್ರು ತೆಗೆದುಕೊಂಡು ಬಂದು ಪ್ರಸಾದ ಇಲ್ಲಿ ಹೊರಗೆ ಅಲ್ಲಿ ಪ್ರಸಾದ ಕೊಡಬೇಕು. ಅದು ನೀಡ್ಸ್ಕೊಂಡು ತೊಗೊಂಡ್ಬಿಡೋದು. ತನಗೋಸ್ಕರ ಭಿಕ್ಷೆ ಇರಬಾರ್ದು ರೀ. ಭಿಕ್ಷೆಯನ್ನು ತೆಗೆದುಕೊಂಡು ಬಂದು ಗುರುಗಳೇ ಇರಿಸಬೇಕು. ಅವರು ಪ್ರಸಾದ ಮಾಡುವಷ್ಟರೊಳಗೆ ಅದು ಬರಬೇಕಾದ್ರು ಪ್ರಸಾದ ಬಂದು ಗುರುಗಳಿಗೆ ಅರ್ಪಿತ ಆಗಬೇಕು. ಗುರುಗಳಿಗೆ ಅರ್ಪಿಸಿದ ಗುರುಗಳ ಪರೀಕ್ಷೆ ಮಾಡ್ತಿರ್ತಾರೆ. ಗುರುಗಳಿಗೆ ಪ್ರಸಾದ ಅರ್ಪಿಸಿದ ನಂತರ ಅವ್ರು ಇವತ್ತು ಪ್ರಸಾದ ಮಾಡಿದ್ರೆ ಇವತ್ತು ಮಾಡ್ಬೋದು, ನಾಳೆ ಮಾಡ್ಬೋದು. ಈಗ ಸದ್ಯ ಪ್ರಸಾದ ಮಾಡಬೇಡ ನಾನು ಹೇಳ್ತನಕಂದ್ರೆ ಅದು ಹಾಗೆ ತಿಂಗಳಗಟ್ಟಲೆ ಇರ್ಬೋದು ರೀ. ಏನೂ ಪ್ರಸಾದ ಇಲ್ಲದ ಹಾಗೆ ಸೇವೆ ಮಾಡಬೇಕು. ಸೇವೆ ಮಾಡ್ತಕ್ಕಂಥದ್ದು ಕೂಡ ಭಾಳ ಕಠಿಣ ಇರ್ತದೆ. ಸೇವಾ ಧರ್ಮ ಅನ್ನೋದು ಭಾಳ ಕಠಿಣ ಇರ್ತದೆ. ಮದರಕಂಡಿ ಒಳಗೆ ಇದ್ದಾಗ ಹೀಗೆ ಲಿಂಗ ಪೂಜೆ ಮಾಡ್ಕೊಳ್ತಾಯಿದ್ವಿ. ಲಿಂಗ ಪೂಜೆ ಮಾಡುವಾಗ ಅಪ್ಪ ಅವರು ಲಿಂಗ ಪೂಜೆ ಮಾಡ್ಕೊಳ್ಳಿ ತೀರ್ದೋದಿರ್ತಲ್ಲ ಲಿಂಗದ್ದು, ಹೀಗೆ ಸ್ವೀಕಾರ ಮಾಡುವಾಗ ಅಪ್ಪ ಅವರು ಒಂದು ಸಲ ಕರೆದು ಬಿಟ್ರಂದ್ರೆ ಆಗ ಏನು ಮಾಡಿದ್ರಿ, ತೀರ್ಥ ಸ್ವೀಕಾರ ಇನ್ನು ಸ್ವೀಕಾರ ಮಾಡಿದ ನಂತರ ಕರೆದ್ರಂದ್ರೆ ಮುಂದೆ ಅಪ್ಪ ಅವರಿಂದ ಮತ್ತೆ ಪ್ರಸಾದ ಮಾಡ್ತಾರೆ, ನೀರು ಕುಡಿ ಅಂತಾರೆ. ನೀರು ಕುಡಿದ್ರಿ ಅನ್ಕತ್ತಾಗ ನೀರು ಸಹಿತ ಒಂದು ನೀರು ತೀರ್ಥ ತೋಳ್ದು ಸುಳತ್ತಂದ್ರೆ ಎಂದ ಮುಂದೆ ಗುರು ಹೇಳ್ತಾರೆ ಅಲ್ಲಿ ಪರ್ಯಂತರವಾಗಿ ನೀರು ಸಹಿತ ಕುಡಿಯಾಗಿಲ್ಲ. ತೀರ್ಥಾರ ಬಿಟ್ಟಿರ್ತಾರೆ, ಲಿಂಗದ ಸ್ವೀಕಾರವಾಗಿರೋಂಗಿಲ್ಲ. ಬಂದದು ಮುಂದೆ ತೀರ್ಥ ಸ್ವೀಕಾರ ಮಾಡಿ ಮುಂದೆ ತೀರ್ಥ ಸ್ವೀಕಾರ ಮಾಡಿದೆ ಅಂದ್ರೆ ನೀರಷ್ಟೇ ಕುಡಿದ್ರಿ. ಬೇವಿನ ರಸ ಕುಡಿದ್ರಲ್ಲ ಅಂದ್ರೆ ನೀರಷ್ಟೇ ಕುಡಿದು ಬೇವಿನ ರಸ ಸ್ವೀಕಾರ ಮಾಡಿದ್ರೆ ಊಟ ಮಾಡೋಂಗಿಲ್ಲ. ಬೇವಿನ ರಸ ಕುಡಿವಾಗ ಕರೆದಿದ್ರಂದ್ರೆ ಬೇವಿನ ರಸ ಕುಡಿವಾಗ ಕರೆದಿರಂದ್ರೆ ಕುಡಿದ ನಂತರ ಕರೆದಿರಂದ್ರೆ ಏನಿಲ್ಲ ಅಂತ ನೀರಾಯಿತು ಎಲ್ಲ ನಡೀತದೆ. ಬೇವಿನ ರಸ ಕುಡಿವಾಗ ಕರೆದ್ರಂದ್ರೆ ಪ್ರಸಾದ ಬಂದು, ಪೂಜೆ ಮಾಡುವಾಗ ನೀರು ಸ್ವೀಕಾರ ಮಾಡಲಿಲ್ಲ ಮೊದಲನೇ ಕರೆದ್ರಂದ್ರೆ ನೀರು ಬಂದ, ಪ್ರಸಾದ ಬಂದ. ಆಜ್ ದವಾಖಾನ ಬಂದ, ಒಂದು ವಾಕ್ಯ ಬರ್ತದೆ, ಆಜ್ ದವಾಖಾನ ಬಂದ ಹೈ, ಆಜ್ ದವಾ ಖಾನಾ ಬಂದ ಹೈ. ಏನ್ರಿ, ಆಜ್ ದವಾ खाना बंद है, आज दवा खाना बंद है. आज दवा खाना बंद, दवानू बंद, खानानू बंद, ಔಷಧನೂ ಇಲ್ಲ, ಮಮ್ಮೂನೂ ಇಲ್ಲ. ಇದು ಬಿಡ್ರಿ, ಆಜ್ ದವಾಖಾನ ಬಂದ ಅದು ಇವತ್ತು ದವಾಖಾನೆ ಬಂದದಂತ. ಆಜ್ ದವಾಖಾನ ಬಂದ ಅಂದರೆ ಇವತ್ತು ದವಾಖಾನೆ ಬಂದದ, ಅದರ ಅರ್ಥ ದವಾಖಾನೆ ಬಂದದು. ಶಬ್ದ ಬಂದಾಗ ಇವತ್ತು ಔಷಧ ಅದ, ಏನಿಲ್ಲ ಖಾನ ಬಂದೈತೆ. ಇವತ್ತು ದವಾ ಖಾನ ಬಂದ, ಎರಡೂ ಕೂಡ ಬಂದ. ಖರೆ ದವಾಖಾನ ಬಂದೈತೆ. ಶಬ್ದಗಳು ಬೇರೆ ಬೇರೆ ಆಗ್ತಿರ್ತಾವೆ, ಇರಲಿ. ಅಂತೂ ಒಂದು ಸಲ ಆಹಾರ ನೀರು ನಾಲ್ಕು ದಿವಸ 5 ದಿವಸ ಯಾರೋ ಹೇಳ್ಬೇಕ್ರಿ, ಅಪ್ಪ ಅವ್ರು ಪ್ರಸಾದ ಮಾಡಿಲ್ಲ ಅಂತ ಹೋಗಿ ನಮ್ಮ ಬಗ್ಗೆ ಅಪ್ಪ ಅವ್ರ ಮುಂದೆ ಹೇಳಬೇಕು. ಅವರು ಅಪ್ಪ ಅವ್ರು ಹೇಳಿದ್ರಂದ್ರೆ ಯಾಕೆ ಹುಡುಗ ಪ್ರಸಾದ ಮಾಡಿಲ್ಲ, ಹೋಗಿ ಪ್ರಸಾದ ಮಾಡು ಅಂತ ಮರಳಿ ಅವ್ರ ಆದೇಶ ಅದು. ಹ್ಞೂ ರೀ ಅಪ್ಪ ಅವರು ಆಗ ಒಲ್ಲಿಲ್ಲ ಏನೂ ಇಲ್ಲ ರೀ. ಮೊದಲು ಮಾಡ್ತಾರೆ ಅನ್ನಂಗಿಲ್ಲ, ಹೇಳಿದ್ರೆ ಒಲ್ಲಿ ಇರೋದಿಲ್ಲ. 12 ವರ್ಷ ಪಾಲಿಸಂತ ಹೇಳಿದ್ರು, ಒಲೆ ಇರಲಿಲ್ಲ. 12 ವರ್ಷ ಪ್ರಸಾದ ಒಲೆ ಇರಲಿಲ್ಲ. ಏನು ಹೇಳ್ತಾರೆ ಅದು ಪಾಲಿಸ್ತಕ್ಕಂಥದ್ದು ಇರ್ತದೆ. ಸನ್ಯಾಸ ತನ್ನುವಾಗ ಒಮ್ಮೆ ಹೀಗೆ ಅನ್ಸೋದು, ಈಗ ನೋಡುವಾಗ ವಿಶ್ವಾಸ ಅದ, ನಿಮ್ಗಿಂತ ಎತ್ತರದ ಕುತನಿ ಗಾದಿ ಅದ, ಎಲ್ಲದ ಏನಪ್ಪ ಅಪ್ಪ ಅವ್ರದಾಗಿದೆ ಆನಂದ ಅದು ಚಲೋ ಅದು ಭಾರಿ ಅದು. ಆದರೆ ಹಿಂದಿಂದ ನೋಡ್ಬೇಕು, ನೋಡಿದ್ರೆ ಹಿಂದಿನೊಳಗೆ ಭಾಳ ಇರ್ತದೆ ರೀ, ಭಾಳ ಇರ್ತದೆ. ಅದೆಲ್ಲ ಈಗ ಇಷ್ಟ ಸುಮ್ಮನೆ ತುದಿ ಇಷ್ಟ ಅದು. ಆ ಹಿಂದಿಂದ ಎಷ್ಟು ಇರ್ತದೆ ಹೇಳೋಕ್ಕಾಗದು, ಭಾಳ ಇರ್ತದೆ. ಸನ್ಯಾಸದ ಮಾರ್ಗಕ್ಕೆ ನಾವು ಬರ್ತಾಯಿದ್ವಿ. ಇವತ್ತು ನಾವು ಸನ್ಯಾಸ ಮಾರ್ಗಕ್ಕೆ ಬರ್ತಾ ಇದ್ದೀವಿ ಅಂತಂದ್ರೆ
ನಮ್ಮ ಖಾತೆಗೆ ಬಂದ ಅಪ್ಪ ಅವ್ರು ನಾವು ಪಕ್ಕಾ ನಿಮ್ಮ ಖಾತೆಗೆ ಬರ್ತೀವಿ. ಮತ್ತು ಅಪ್ಪ ಅವ್ರು ನಿಮಗೆ ಟ್ರೈನಿಂಗ್ ಕೊಟ್ಟಿದ್ರೆ ಅದೊಂದು ಸ್ವಲ್ಪ ಕೊಟ್ಟು ಬಿಟ್ಟಿರ್ತಂದ್ರೆ ಆಗ ಪ್ರಾರಂಭ ಆಕತ್ತೆ ನೋಡ್ರಿ. ಹೆಣ್ಮಕ್ಳು ಒಮ್ಮೆ ನಿಂತಿರ್ತತ್ರಿ, ನಮ್ಮ ನಿನ್ನೆಗೆ ಬಿಡಲಿಲ್ಲ, ನಮ್ಮ ಅತ್ತೆ ನನ್ನ ಕಾಡ್ಯಾಳ, ನಾನು ಬಿಟ್ಟಿಲ್ಲ, ನಿನ್ನೆಗೆ ಬಿಡಲಿ, ನಿನಗೂ ಟ್ರೈನಿಂಗ್ ಆಗೋದತ್ತು. ಹಾಗೆ ಇಲ್ಲಿ ಕೂಡ ಗುರುಗಳು ಕೊಟ್ಟಿರ್ತಕ್ಕಂಥ ಟ್ರೈನಿಂಗ್ ಇರ್ತಲ್ಲ, ಆ ಟ್ರೈನಿಂಗ್ ಮುಂದೆ ನಡೀತಕ್ಕಂಥದ್ದು. ಹೇಗೆಂದ್ರೆ ಗುರುಕುಲದಲ್ಲಿ ಹಿಂದಿನ ಕಾಲ ಅಧ್ಯಯನ ಮಾಡ್ತಕ್ಕಂಥ ಸಮಯದಲ್ಲಿ ಅಧ್ಯಯನ ಮಾಡುವಾಗ ಮನುಷ್ಯ ಏಕಾಗ್ರತೆ ಇರಬೇಕು. 12 ವರ್ಷ ಅಧ್ಯಯನ ಮಾಡಿದ ನಂತರ ಏಕಾಗ್ರತೆ ಅಂತಕ್ಕಂಥ ಪಕ್ಕ ಇರಬೇಕು. ಯಾರು ಜಯಿಸಿದವರನ್ನು ಗುರುತಾಗಬೇಕಂತಂದ್ರೆ ಗುರುಗಳ ಸನ್ನಿಧಿಯಲ್ಲಿ ಇರುವಾಗಿರೋದು, ಯಾರು ಜಯಿಸಿದವರು, ಯಾರು 100 ಅಭ್ಯಾಸ ಮಾಡಿದ್ದಾರೆ ಅನ್ನೋದು ಗುರುತಾಗಬೇಕಾದ್ರೆ ಬೇವಿನ ಎಣ್ಣೆಯನ್ನು ಹಾಕಿ ಅಡುಗೆ ಮಾಡಿದ್ರಿ. ಎದ್ರೇನ್ರಿ ದಂಡಿಗೆ ಬಂದಾಗ ಇನ್ನೊಂದು 2 ದಿವಸ 3 ದಿವಸ 4 ದಿವಸ ಇರ್ತಂದ್ರೆ ಪರೀಕ್ಷೆ ಪ್ರಾರಂಭ ಇರ್ತಾರೆ, ಬಂದಿರ್ತಲ್ಲ, ಬೇವಿನ ಎಣ್ಣೆಯನ್ನು ಹಾಕಿ ಅಡುಗೆ ಮಾಡಿದ್ರಿ. ಬೇವಿನ ಎಣ್ಣೆಯನ್ನು ಹಾಕಿ ಅಡುಗೆ ಮಾಡ್ತಾರಲ್ಲ, ಮಾಡಿದಾಗ ಆ ಕಹಿ, ಆ ಹುಳಿ, ಆ ಉಪ್ಪು, ಆ ಖಾರ, ಸಿಹಿ, ಒಗರು ಷಡ್ರಸಗಳ ಜ್ಞಾನ ಏನು ಆಗಲ್ಲ, ಮನಸ್ಸು ಸಂಪೂರ್ಣ ಪೂರ್ತಿ ಹತ್ತಾಗ. ಈಗ ಲಕ್ಷ್ಯ ಸಂಪೂರ್ಣವಾಗಿ ಹತ್ತ ಇರ್ಬೋದು. ಅದು ಹುಳಿ ಉಪ್ಪ ಖಾರ ಸಿಗುತ್ತಾವ ನೋಡಿ. ನಾವು ಭಗವದ್ಗೀತಾ ಪಾರಾಯಣ ಮಾಡ್ತಿದ್ವಿ ಮಂತ್ರದೊಳಗೆ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನ್ನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಅದ್ವೈತಾಮೃತವರ್ಷಿಣೀಂ ಭಗವತಿ ಅಷ್ಟಾದಶಾಧ್ಯಾಯಿನಿ ಅಂಬತ್ವಾ ಮನುಸಂದದಾಮಿ ಭಗವದ್ಗೀತೆ ಭಗವದ್ವೇಷಿಣೀಂ ನಮೋಸ್ತುತೆ ವ್ಯಾಸ ವಿಷಯಾಲ ಬುದ್ಧಿ ಪುಲ್ಲಾರವಿಂದಾಯತ ಪತ್ರನೇತ್ರ ಏನ್ ತ್ವಯ ಭಾರತ ತೈಲ ಪೂರ್ಣ ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪ ಪ್ರಪನ್ನ ಪಾರಿಜಾತಾಯ ತೋತ್ರ ವೇತ್ರೈಕ ಪ್ರಾಣ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತವೇ ನಮಃ ಶ್ರೀ ವಸುತಂ ದೇವಂ ಕಂಸ ಚಾಣೂರ್ಮತ್ತನಂ ದೇವಕಿ ಪರಮಾನಂದಂ ಕೃಷ್ಣ ಮಂದಿ ಜಗದು. ಹೀಗೆ ಗೀತಾ ಪಾರಾಯಣ ಮಾಡ್ತಿದ್ವಿ. ಪರಮಾರ್ಥ ಗೀತಾ ಪಾರಾಯಣ ಅದು ಕೂಡ ಸ್ವಸ್ತಿ. ಅದು ವೇಗವಾಗಿ ಪರಮಾರ್ಥ ಗೀತಾ ಹೇಳಿದ್ರೆ 35 ನಿಮಿಷ ಅದು ಹೇಳೋದು. ಸಾವಕಾಶ ಹೇಳಿದ್ರೆ 1 ಗಂಟೆ 15 ನಿಮಿಷ ಆಗೋದು. ಅದನ್ನು ಅದನ್ನು ಕಂಠಪಾಠ ಮಾಡಿದ್ದು ಹೇಳಕ್ಕಂತ ಎಷ್ಟು ಸಮಯ ಅನ್ನೋದು ಗುರುತಾಗ್ತಿಲ್ಲ. ನಮ್ಗೆ ಭಯ ಬರ್ತಿತ್ತು. ಅಪ್ಪ ಅವರೆಲ್ಲೇ ಕಳಿಸಿದ್ರೆ ಅಲ್ಲೇ ನಮಗೆ ಗುರುತಾಗ ಪ್ರಾರಂಭಕ್ಕಿತ್ತು. ಯಾರು ಬಂದರು, ಯಾರು ಹೋದರು, ಏನೇನು ಗುರುತಾಗಿದ್ರೆ ಹಿಂದುಗಡೆ ಭಯ ಮಾಡ್ಕೊಂಡು ಗಾಬರಿ ನೋಡ್ತೀವ. ಸಮಯ ಇರ್ತಿತ್ತು, ಓಡ್ಕೊಂಡು ಮಠಕ್ಕೆ ಬರ್ತಿದ್ದೀವಿ, ಸಮಯ ಹೋಗಿಬಿಡ್ತಿತ್ತು. ಒಂದು ಸವಾ ತಾಸು ಆಯಿತು, ಏನು 35 ನಿಮಿಷದ ಗೊತ್ತಾಕಿದ್ರೆ ಅಷ್ಟು ಆ ರೀತಿ ಆಗಿತ್ತು. ಈಗ ಅಂಥ ಸಮಯದಲ್ಲಿ ಪ್ರಸಾದ ಕೂತ್ರದ ಯಾವಾಗ ನಮ್ಮ ನೆನಪಾಗಿತ್ತಂದ್ರೆ ಸ್ವಸ್ತಿ ಸುರವಿಸರ ಮೌಟ ಮಣಿಗಣ ಕಿರಣ ಪ್ರಚುರ ಪ್ರವಾಹ ತರಂಗಿಣಿ ತಡ ವಿರಾಜಿತ ಚರಣ ಕಮಲ ಸಂಸಾರ ಸ್ಫಾರಿತ ಜ್ಞಾನ ಅಂಥೇಳಿ ಇದು ಸ್ಫಾರಿತ ಅಂಥೇಳಿ ಈಗ ಬರ್ತಿರೋದು. ಈಗ ಆ ವಿಷಯ ಬಂದು ಸಂಪೂರ್ಣ ಪರಮಾರ್ಥ ಇದೆ ಎಂಬ ಪ್ರಕರಣವು ಸಂಪೂರ್ಣವಾದುದು ಅಂಥೇಳಿ ಯಾವಾಗ ಮುಗಿತದೆ ನೋಡಿ. ಸಂಪೂರ್ಣವಾದುದು ಅಂದ್ರೆ ಒಂಥರ ಅಲ್ಲಿ ಗ್ರಂಥ ಮುಗಿದಲ್ರಿ, ಹೇಳಕ್ಕೆ ಬಾಕಿ ಏನಿಲ್ಲ. ಆ ಕಣ್ಣು ತೆರೆದು ನೋಡಿದ್ವಿ, ಮುಂದೆ ಎಲ್ಲ ಗುರ್ತಾಗೋದು ನಮ್ಗೆ ಅನ್ಕತ್ತಾಗ ಏನು ಮುಂದೆ ಏನು ನಡೆದು ಗೊತ್ತಾಗಿದ್ದು. ನಾವು ಅದ್ರಾಗ ನಮ್ಮ ಶರಣಮ್ಮವರು ಸಾರ ತೊಗೊಂಡು ಅವರ ತೊಗೊಂಡ್ರೆ ಸ್ವಲ್ಪ ತೊಂದರೆ ಆಗೈತೆ ಅಂದ ಗುರುಗಳಿಗೆ ಮಾಡೋ ನೈವೇದ್ಯ ಮಾಡೋ ನಾವು ತೊಗೊಬರೋದು ಉದ್ದೇಶ ಇಟ್ಕೊಂಡು ನಾವು ಸಣ್ಣವರು ಈ ಪಟ್ಟು ನಡೀತೈತೆ ಅಂತ ತಮ್ಮ ಹೇಗೆ ನೋಡಪ್ಪ ಸಾರ ಅಂತ ಕೊಡ್ತಿದ್ರಿ. ಆ ಸಾರ ಕುಡಿವಾಗ ನಾವು ಸಾರ ತೊಗೋತೀವಲ್ರಿ, ಸಾರ ತೊಗೊಳ್ವಾಗ ಒಳಭಾಗದಲ್ಲಿ ಓಂ ಪಾರ್ಥಾಯ ಪ್ರತಿಬೋಧಾಂ ಭಗವತಾ ನಾರಾಯಣ ಸ್ವಯಂ ಹೀಗೆ 10 ಲಕ್ಷ ಹೋಗಿದ್ದೀವಿ. ಸಾರ ಅದು ಹುಳಿ ಐತೋ, ಸಿಹಿ ಆಗೈತೋ, ಕೈ ಆಗೈತೋ, ಅವಾಗ ಏನು ಗೊತ್ತಾಗಿತ್ತು. ತಮ್ಮ ಹೇಗೈತಿ ಕೇಳೋರು, ಅಮ್ಮ ಇನ್ನೊಂದು ಸ್ವಲ್ಪ ಕೊಡಿ ಸ್ವಲ್ಪ. ಮತ್ತು ಅವ್ರು ಕೊಡುವಷ್ಟರೊಳಗೆ ಮತ್ತಿದ್ದಾವೆ ಓಂ ಪಾರ್ಥಾಯ ಪ್ರತಿಬೋಧ ಮತ್ತು ಶವನ 2 ಸಲ 3 ಸಲ 4 ಸಲ ಸಾರ ಕುಡಿದು ಹೇಳಕ್ಕೆ ಹಾಕಿದ್ರು. ಒಳಗೆ ಲಕ್ಷ ಹೋಗಿದ್ರು. ಅದಕ್ಕೆ ಹುಳಿ ಉಪ್ಪು ಖಾರ ಸಿಹಿ ಗುರ್ತನ ಹಾಕಿದ್ರು. ಅದಕ್ಕೆ ಹಿಂದಿನ ಕಾಲದಲ್ಲಿ ಇದು ಇಷ್ಟ ಅಲ್ಲದ ಏನಾಕಿತ್ತಂದ್ರೆ ಬೇವಿನ ಎಣ್ಣೆಯನ್ನು ಹಾಕಿ ಅಡುಗೆಯನ್ನು ಮಾಡಿ ಪ್ರಸಾದ ಕೊಟ್ರೆ ಯಾರು ಒಂದು ಲಕ್ಷ ಸತ್ತಾಗ ಹೋಗಿ ಒದ್ದಾಡ್ತಾರೆ ನೋಡ್ರಿ, ಅವ್ರು ಮತ್ತೆ 12 ವರ್ಷ ಅಭ್ಯಾಸ ಮಾಡ್ಬೇಕಾಗ ಮರಳಿ ಹೇಳ್ರಿ 12 ವರ್ಷ ಮಾಡ್ಬೇಕು. ಇಲ್ಲಿಂದರೆ ಅದು ಆದರೂ ಅವ್ರ ಅನುಕೂಲ ನೋಡ್ಕೊಂಡು ಮತ್ತೊಂದು ಸ್ವಲ್ಪ ತಡ ಮಾಡಬೇಕು. ಹೀಗೆ 12, 24 ವರ್ಷ ಆದರೂ ಕೂಡ ನಿಮಗೆ ಆಗಲಿ ಅಭ್ಯಾಸ ಆಗಲಿ ಉಳಿರ್ತಕ್ಕಂಥದ್ದು. ಹೀಗೆ ಗುರುಗಳು ಬಿಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆದೊಳಗೆ ಯಶಸ್ವಿ ಯಾರಾಗ್ತಾರೆ ನೋಡ್ರಿ, ಅವರು ಸನ್ಯಾಸಿಗಳಾಗ್ತಕ್ಕಂಥದ್ದಾಯಿತು. ಯಾರಾಗೋದಿಲ್ಲ, ಮನೆ ಲಗ್ನ ಮಾಡ್ಕೊಂಡು ಹೋಗಪ್ಪ ಸುಖ ಆಕತಿ, ತಾಯಿ ತಂದೆ ರಕ್ಷಣೆ ಮಾಡು, ಜೋಪಾನ ನೀನು ಜೋಪಾನವು ಎಲ್ಲರಿಗೂ ಒಳ್ಳೇದು ಮಾಡು, ಕೆಟ್ಟದ್ದು ಮಲಿಕ್ಕೆ ಹೋಗೋಣ ಅಂತ ಅವ್ರ ಮನೆ ಕಳಿಸ್ಬಿಡ್ತಿದ್ರು.
12 ವರ್ಷ ಅಧ್ಯಯನ ಮಾಡುವಾಗ ಅದು ಸನ್ಯಾಸ ಮಾರ್ಗ ಕೂಡ ಅದಾದ ನಂತರ 12 ಮಾತು ಅವರಿಗೆ ಸನ್ಯಾಸ ಮಾರ್ಗ ಕೂಡ ಮಾಡ್ತಿದ್ರು. ಹೀಗೆ ವಿಶೇಷವಾಗಿರ್ತಕ್ಕಂಥದ್ದು ಸನ್ಯಾಸ ಮಾರ್ಗ. ಅವರ ದೇವಾರಟ್ಟಿ ಬಸವೇಶ್ವರ ಅಂತಕ್ಕಂಥ ಅವ್ರ ಹೆಸರು ಬಸವೇಶ್ವರ ರೀ. ಆ ಬಸವೇಶ್ವರನ ಹೇಳಿ, ಬಸವೇಶ ನೀನು ಭಿಕ್ಷೆ ಮಾಡ್ಲಿಕ್ಕೆ ಹೋಗು, ಆದರೆ ಮನೆಗೆ ಹೋದಾಗ ಯಾರ ಮನೆಯೊಳಗೆ ಏನು ಮಾಡಬಾರ್ದು, ಅವರೇ ಪ್ರಸಾದಕ್ಕೆ ತೆಗೆದುಕೊಂಡು ಬಂದು ಕೊಟ್ಟರು, ನೀವು ಪ್ರಸಾದ ಮಾಡಿ ಕೊಟ್ಟರು ಕೂಡ ಏನು ಮಾಡಬಾರ್ದು, ಸ್ವೀಕಾರ ಮಾಡಬಾರ್ದು. ಆಮೇಲೆ ಭಿಕ್ಷೆ ಜೋಳಿಗೆಯನ್ನು ಎಲ್ಲಿಯೂ ಕೂಡ ಕೆಳಗೆ ಹಿಡ್ಕೊಡೋದು. ಅದನ್ನು ಗುರು ಹತ್ರ ಬಂದು ಕೊಟ್ಟರೆ ಅವ್ರು ಎಂತ ಪ್ರಸಾದ ಮಾಡ್ತಾರೆ ಅಂದ ಪ್ರಸಾದ ಮಾಡೋದು. ಎಲ್ಲ ಇರ್ತದೆ ಹ್ಞೂ ವ್ಯಾಪಾರ ತೊಗೊಂಡು ಹೇಳಿ ಗುರುಳ ಮಠದೊಳಗೆ ಉಳ್ಕೊಂಡು ಗುರುಳ ಪಾದ ಸೇವೆಯನ್ನು ಮಾಡ್ತಾ, ಗುರುಳ ಸ್ನಾನಕ್ಕೆ ಅನುಕೂಲ ಮಾಡ್ತಾ, ಕಸ ಗುಡಿಸಿ ಎಲ್ಲ ಸ್ವಚ್ಛ ಮಾಡ್ತಾ, ಪೂಜಾ ಮಾಡ್ತಾ, ಪುಷ್ಪ ತೆಗೆದುಕೊಂಡು ಬಂದು ಎಲ್ಲ ಥರ ಸೇವೆಯನ್ನು ಮಾಡ್ತಾ 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 ಗುರುಳ ಸ್ಥಳದಲ್ಲಿ ದೆಬಗಾನಟ್ಟಿ ಅನ್ನುವ ಊರಿನ ಬಸವೇಶ ಅಂತಕ್ಕಂಥ ಒಬ್ಬ ಹುಡುಗ ಗುರುಗಳಿಗೆ ಶರಣಾಗತರಾಗಿ ಅವರ ಆಶೀರ್ವಾದ ಪಡ್ಕೊಂಡು ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡು, ಯಾರ್ಯಾರ ಹೆಸರೇನು ರೀ, ಸನ್ಯಾಸ ದೀಕ್ಷಾ ಪಡ್ಕೊಂಡು ಹೆಸರೇನು ಬಸವೇಶ. ಅವ್ರ ಊರ ದೇವಗಾನಟ್ಟಿ ಅಂತಕ್ಕಂಥ ಊರ. ಅದಕ್ಕೆ ಸನ್ಯಾಸ ಅಂತಕ್ಕಂಥದ್ದು ಭಾಳ ಕಠಿಣ ಇರ್ತದೆ ರೀ. ಸಂಸಾರ ಮಾರ್ಗ ಅದಕ್ಕಿಂತ ಒಂದು ಲೆಕ್ಕ ಕಠಿಣ, ನಿಮ್ಮದು ಭಾಳ ಕಠಿಣ ಇರ್ತದೆ. ಸನ್ಯಾಸ ಮಾರ್ಗ ಒಂದೇ ಇರ್ತದಲ್ಲ ರೀ, ಗುರು ಹೇಳಿದ ಪಕ್ಕಾ ಪಾಲಿಸೋದು ಇಷ್ಟದೇನು, ಅಗ್ನಿಯೊಳಗೆ ಹೆಂಗೆ ಹಾದ್ಬಿಡೋದು. ಆಮೇಲೆ ಉಪವಾಸರ 12 ವರ್ಷ ಉಣವಾರ್ದ ಬಿಟ್ಟುಬಿಡೋದು. ಅದು ಸರಳತಿಲ್ಲಲ್ಲ. ನೀವು ಒದ್ದಾಡ್ಬೇಕು ಅತ್ತಾಗ ಇತ್ತಾಗ ಹಾಗೆ ಹೀಗೆ ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ಬೀಗರು ಬೇಸರು ಒಂದು ಸ್ವಲ್ಪ ಪರಕಾದ್ರೆ ಎಲ್ಲ ವ್ಯತ್ಯಾಸ ಆಗಲ್ಲ ರೀ. ನಮ್ಮ ಕಡೆ ಹಂಗೇನು ಇರೋದಿಲ್ಲ. ಆನಂದ ಕೂತ್ಬಿಡೋದು ಕಣ್ಣು ಮುಚ್ಚೋಣ, ಓಂ ನಮಃ ಶಿವಾಯ ಕೀಲಿ ಒಂದು 2 ಕೀಲಿ ಹಾಕ್ಕೊಂಡು ಬಂದು ಬಾಗಲ ಯಾರು ಬೆಳಿತಾರೆ ಬೆಳೀರಿ, ಕಣ್ಣು ತೊಗೊಂಡ್ಬಿಟ್ಟು ನಾಮಸ್ಮರಣೆ ಮಾಡಕತ್ರ ಒಮ್ಮೆ ನಾವು ತಪಸ್ಸು ಮಾಡಿ ಕೂತೀವಿ ರೀ. ಇಲ್ಲಿ ಮಾಡಿದಾಗ ಒಂದು ವರ್ಷ ಮಾಡುವಾಗ ಮೊದಲು ದಿಗ್ಬಂಧನ ವಿಧಿ ಆಚರಣೆ ಮಾಡೋದಿರ್ತದೆ. ದಿಗ್ಬಂಧನ ವಿಧಿ ಆಚರಣೆ ಮಾಡಿದ್ರೆ ಎಲ್ಲ ಕೊಡ್ಕೊಂಡು ಅಷ್ಟು ಒಂದು 15 ನಿಮಿಷ ಆಗ್ತದೆ. ಅಷ್ಟು ಮಾಡಿ ಕೂತ ನಂತರ ಅವ್ರು ಅಂತಿರ್ತಾರೆ ನಮ್ಮದು, ಅಪ್ಪ ಅವ್ರು ಏನು ಅಳಿಗಾಡಿದ್ರೆ ಏನು ಕೂತಿರ್ತಾರೆ, ಹಾಗೆ ಕೂತಿರ್ತೀರಿ, ನಾವು ಒದ್ದಾಡ್ತಿರ್ತೀವಿ, ಏನಾಗೋದು ಅದು ರೂಢಿ ಆಗಿರ್ತಾನೆ ನಮ್ಮದು. 18 ತಾಸು ಹೀಗೆ ಏನು ಕೂತಿರ್ತೀವಿ, ಹಿಂಗೆ ಅಳಿಗಾಡೋದು ಕೊಡ್ತಿದ್ವಿ. ಹೇಳ್ರಿ 18 ತಾಸು ಹೀಗೆ ಏನು ಕೂತಿರ್ತೀವಿ, ಹೀಗೆ ಕೊಡ್ತೀವಿ. ಆದರೆ ಅತ್ತ ಸಂಪೂರ್ಣ ಲಕ್ಷ 15 ನಿಮಿಷ ದಿಗ್ಬಂಧನ ವಿಧಿ ಆಚರಣೆ ಆದ ನಂತರ ಅವನು ನಾದಾನುಸಂಧಾನ ಆಗಿ ಪ್ರಾರಂಭ ಆಗ್ತದ್ರೆ ಹತ್ತತ್ರ ಈ ಲೋಕದ ಒಡಿಮೆ ಇರ್ತೀವಲ್ಲ. ಮುಂದೆ ನಮ್ಮ ಸಪ್ತಾಹ ಬಂತು, ಅಪ್ಪರ ಪ್ರಾರ್ಥನೆ ಮಾಡಿದ ಅಪ್ಪರ ಸಪ್ತಾಹ ಬಂತು. ಏನು ಇವರು ಬಿಡಿಸ್ತಿರ್ತಾರೆ, ಹಿಡ್ದಂಗೆ ಬಿಟ್ಟಂಗೆ ಡೊಳ್ಳ 3 ಕಿಲೋಮೀಟರ್ ದೂರವ ಅದನ್ನು ನುಡಿಸ್ಯಾರ ನಾಮಸ್ಮರಣೆ ಮಾಡಿದ್ರು. ಅಪ್ಪವ್ರ ಹೇಗೆ ಮಾಡಿದ್ರಪ್ಪ ಅವ್ರ ಅದು ನಮ್ಮ ನಾಮಸ್ಮರಣೆ ತಪ್ಪು ಬರ್ದಾಗ ಆಶೀರ್ವಾದ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು. ಸಪ್ತಾಹ ಬಂತು, ಸಪ್ತಾಹದಾಗ ಸ್ಪೀಕರ್ ಹಚ್ಚಿರು, 5 ಸಪ್ತಾಹ ನಡೀತು. ಅಷ್ಟೇ ಅಲ್ಲ, ಡೊಳ್ಳು ನುಡಿಸಿರು. ಆದರೂ ಏನೇನು ಕೇಳಿಸಲ್ದಂಗೆ ಒಮ್ಮೆ ಕೂತಿವ್ರು 18 ತಾಸು ಪರ್ಯಂತ ಏನೇನು ಕೇಳಿಸಲ್ದ ಹಾಕ್ಕೊಡ್ತಿದ್ವಿ. ಯಾರ ಆಶೀರ್ವಾದ? ಅದು ಗುರುಗಳ ಕೃಪಾಶೀರ್ವಾದ ಇರ್ತದೆ. ಅದೇ ನಮ್ಗೆ ಯಾವ ಗುರುಗಳ ಆಶೀರ್ವಾದ ಮಾಡಲ್ಲ, ಅದೇ ಗುರುಗಳು ಬಸವೇಶ ಅಂತಕ್ಕಂಥವ್ರಿಗೆ ಆಶೀರ್ವಾದ ಮಾಡಿದ್ರು. ನಾವು ಸನ್ಯಾಸಿ ಆಗು, ಆದರೆ ಅಂತ ಬಂತಂದ್ರೆ ಭಾಳ ಬಿಗಿರ್ತದೆ ರೀ. ಆದರೆ ಅಂತ ಅಪ್ಪ ಅವ್ರು ಹೇಳಿದರು. ಮುಂದೆ ಏನು ಹೇಳಿದ್ರು, ಅವರು ಏನು ಕೇಳಿದರೆ ಏನೇನು ನಡೀತದ ಅಥ ಸಮಯಾಭಾವ ಕಾರಣೇನ ಕಾರ್ಯಕ್ರಮ ಅನುವರ್ತತೆ. ಅಂದರೆ ಸಮಯದ ಅಭಾವದ ಮೂಲಕವಾಗಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ಯಾವಾಗ ರೀ? ನಾಳೆ ಈ ಸಮಯಕ್ಕೆ. ಹೌದಾ? ಯಾವಾಗ ರೀ? ನಾಳೆ ಸಾಯಂಕಾಲ 7:30 ಗಂಟೆ ಅಥವಾ 8 ಗಂಟೆ ಅಥವಾ 8 ಗಂಟೆಗೆ ಪ್ರಾರಂಭ ಆಗ್ತಕ್ಕಂಥದ್ದಾಗಿದೆ. ಈಗ ಸಮಯವಾಗಿದೆ, ಒಳ್ಳೆಯದಾಗಲಿ. ಎಲ್ಲ ಬಸೋದು ಗುರುವೇ ನಿಮ್ಮನ್ನು ನೆನೆದು ಉರಿವ ಕಿತ್ತನು ಹೊಗರು ಉರಿ ತಗ್ಗಿ ಉದಕ ಕಂಡಂತೆ ಸರ್ವಜ್ಞ. ಇದ್ರ ಜೊತೆಗೆ ಸಮಯವಾಗಿದೆ. ಇನ್ನೊಂದು ವಿಷಯ ಹೇಳ್ತಾ ಇದ್ವಿ, ಇನ್ನೊಂದು ಸಮಯ ಆಗಿದ್ರು ಕೂಡ ನೀವು ಒಂದು ವಿಷಯ ಹೇಳ್ತಾ ಇದ್ದೀವಿ. ಗುರುಗಳ ಎಲ್ಲ ಲಕ್ಷ ಕೊಟ್ಟು ಪಕ್ಕಾ ಲಕ್ಷ ಕೊಟ್ಟು ಕೇಳಿ, ಎಲ್ಲರೂ ಕೇಳ್ತಕ್ಕಂಥದ್ದು ಅದು ಕೇಳಿ. ನಮ್ಮದು ಸ್ವಂತದ್ದು ಹೇಳ್ತಾ ಇದ್ದೀವಿ. ಸನ್ಯಾಸಿಗಳಿದ್ದೀವಿ ರೀ, ಅಪರ ಶಿಷ್ಯ ಇರ್ತೀವಿ ರೀ. ನಮ್ಗೆ ಆದ ವಿಷಯ ಹೇಳ್ತಾ ಇದ್ದೀವಿ. ನಮ್ಗೆ ಕೊಬ್ಬರಿ ತಿನ್ಬೇಕು ಅನಿಸ್ತೀರಿ. ಕೊಬ್ಬರಿಯನ್ನು ಈ ಕೊಬ್ಬರಿ ಗುಂಡು ಬಂದಿರ್ತಾರೆ ದಪ್ಪ ಅಂತ ಇರ್ತಾರೆ ನೋಡಿ, ಅದ್ರೊಳಗೆ ಸ್ವಲ್ಪ ಏನಂತದಕ್ಕೆ ಮಡ್ಗಾವ್ ಅಂತ ಮಡ್ಗಾವ್ ಕಾಯಿ. ಈಗ ಚಾಕು ತೊಗೊಂಡು ಹಿಂಗೆ ಅದನ್ನು ಈಗ ಕತ್ತರಿಸ್ಕೋ ಅಂತ ಕೂತೀರಿ.
ಹಾಗೆ ಕತ್ತರಿಸ್ಕೊಂಡು ಒಳಭಾಗದಲ್ಲಿ ಮನುಷ್ಯೊಳಗೆ ಈಗ ಚರಿತ್ರೆ ಬರಿತೈತಿಲ್ಲ ಈ ಅಪ್ಪರ್ ಚರಿ ಈಗ ನಿಮಗೆ ಹೇಳ್ಕೊತ ಕೂತ್ಕೊಂಡು ಎಲ್ಲ ಒಳಭಾಗದ ಚರಿತ್ರೆ ನಡೀತಾ ಇತ್ತು ಮನುಷ್ಯನ ತಲೆ ಒಳಗೆ ಅದು ವಿಚಾರ ಅದ ರೀ 12ನೇ ಭಾಗ ಸ್ವೀಕಾರಣೆ ಇರ್ಬೋದು ಅದನ್ನು ಕೊಬ್ಬರಿ ಪೋರ ಚರಿತ್ರೆ ಒಳಭಾಗದಲ್ಲಿ ಪ್ರಾರಂಭದ ರೀ 12ನೇ ಭಾಗ ಕತ್ತರಿಸಿವಿ ರೀ ಎದಕ್ಕೋ ಲಕ್ಷ ಹೋತು ನಡೆದ ಘಟನೆ ಇದು ಎದಕ್ಕೋ ಲಕ್ಷ ಹೋತಾದ್ರೆ ಆ ಕಡೆ ಕೊಬ್ಬರಿ ಕಡೆ ಚಾಕುವಿನ ಹೊರತಾದ ಚಾಕುವಿನ ಮೇಲೆ ಬೆಲ್ಲದ ರೀ ಮಂಡಾಗಿರ್ತಕ್ಕಂಥದ್ದು ಕೊಬ್ಬರಿ ಮೇಲೆ ಅದ ಇಷ್ಟು ದಪ್ಪ ಕೊಬ್ಬರಿ ಮಂಡಾಗಿರ್ತಕ್ಕಂಥದ್ರ ಕತ್ತರಿಸಿ ಕೊಬ್ಬರಿ 2 ಭಾಗ ಆಗಿ ನಾವು ತಿನ್ಲಿಕ್ಕತ್ತಿರು 12ನೇ ಭಾಗ ಹೋಯ್ದ್ರಿ ಹೊರತಾಗಿರೋ ಒತ್ತುತ್ತಾ ಇದ್ದೀವಿ ರೀ ಕೈ ಕತ್ತರಿಸಿಲ್ಲ ಮಂಡಾದು ಕೊಬ್ಬರಿ ಕತ್ತರಿಸ್ಬೇಕಾದ್ರೆ ಕೈ ಏನಾಗೋದು ಕೇಳಿ ನೋಡು ಅಷ್ಟು ಒತ್ತೊತ್ತೆ ತೊಗೊಂಡ್ರು ಸಹಿತ ನಮ್ಮ ಕೈಗೆ ಏನೂ ಆಗಲಿಲ್ಲ ಕೊಬ್ಬರಿ ಕತ್ತರಿಸ್ತು 2 ಸಲ ಹೇಗಾಗಿದೆ ನಾವು ಯಾವಾಗ ಗುರುಗಳ ಕಡೆ ಲಕ್ಷ್ಯ ಕೊಟ್ಟಿರ್ತೀವಿ ಗುರುಗಳ ಸ್ಮರಣೆ ಮಾಡ್ತೀವಿ ಎಂಥ ಕಠಿಣ ಇದ್ರು ಕೂಡ ಅಂತ ಹರಿತಾದ ಚಾಕುವಿನ ಮೇಲೆ ಈಗ ಒತ್ತೊತ್ತಿ ಕೊಬ್ಬರಿ ಕತ್ತರಿಸಿ ಸಹಿತ ಕೊಬ್ಬರಿ ಕತ್ತರಿಸಿ ಹೋಯ್ತು ಅಂತ ಕೈ ಕೊಯ್ಲಿಲ್ಲ ಅಂದ್ರೆ ಕತ್ತರಿಸಲಿಲ್ಲ ಅಂದರೆ ಗುರು ಸಾಮರ್ಥ್ಯ ನಾಮಸ್ಮರಣೆ ಎಂಥ ಶಕ್ತಿ ಇರ್ತದೆ ಅವ್ರ ಚೇತನ ಎಂಥ 2 ಸಲ ರೀ 2 ಸಲ ಆಗಿದ್ದು ಅಷ್ಟೇ 12ನೇ ಭಾಗ ಆದ ನಂತರ ನೋಡಿ ಅದು ಎದಕ್ಕೆ ಅಂದ್ರೆ ರೀ ನಮಗೆ ತಿಳಿಬೇಕನ ನಾವು ಎದುರಿದ್ದು ಕತ್ತರಿಸಿದೇವೆ ಅನ್ನೋದು ಗೊತ್ತಬೇಕು ಒಂದು ಅತ್ತ ಗುರುಗಳ ಚರಿತ್ರೆ ಭಕ್ತಿಯಿಂದ ಅತ್ತ ಆಗಿರುವಾಗ ಏನು ನಮ್ಗೆ ಗುರುತನ ಆಗಲಿಲ್ಲ ಅಂದ್ರೆ ನಾವು ಸ್ವಲ್ಪ ತಿಳಿಬೇಕ್ರೆ ನಮ್ಗೆ ತಿಳಿಸೋ ಸಲ ನಾವು ವೃತ್ತಿ ಹೊರಗೆ ಬರೋ ಮಾಡಿ ಅಪ್ಪ ಅವರು ನೋಡು ನೀ ಏನು ಮಾಡ್ತಾಯಿದ್ದೀರೋ ಸ್ವಲ್ಪ ನೋಡಿ ತಿಳ್ಕೊಂಡು ನೋಡು ಹರಿತ ಆಗಿರ್ತಕ್ಕಂಥವ್ರ ಮೇಲೆ ಕೈ ಒತ್ತುತ್ತಾ ಇದ್ದೀವಿ ಕೆಳಗಿರ್ತಕ್ಕಂಥದ್ದು ಮಂಡದ ಅರಿದು ಕೊಬ್ಬರಿ ಕತ್ತರಿಸ್ಕತ್ತೆ ಅದು ಇದು ಯಾರು ಅನುಗ್ರಹದ ಸ್ವಲ್ಪ ತಿರುಗಿ ನೋಡ್ಕೊ ಹಿಂದೆ ನೋಡು ಸ್ವಲ್ಪ ಅಂತೇಳಿ ಬರೀ ತಿರ್ಲಿಕ್ಕೆ ಹೋಗ್ಬೇಡ ನೋಡು ಅಂತೇಳಿ ಗುರುಗಳು ನಾವು ಪ್ರಜ್ಞಾಪರಾಗ ಮಾಡಿ ನೋಡಿದಾಗ ನಮ್ಮ ಬೆರಳು ಹರಿತಾದ ಚಾಕುವಿನ ಮೇಲೆ ಕೆಳಭಾಗ ಕೊಬ್ಬರಿ ಮೇಲೆ ಮಂಡಾಗಿರ್ತಕ್ಕಂಥ ಈಗ 2 ಸಲ ಆದದ್ರಿ ಇನ್ನು ಮೊದಲು ಕಂಡುಗಳಿದ್ದಾಗ ಈಗ ತಾಯಿಂದಿರ್ತೀರಿ ಆಗ ಕೊಬ್ಬರಿಯನ್ನು ಈಗ ತೆಗಿತಾ ಇದ್ದೀವಿ ಅಲ್ಲಿ ಎಲ್ಲರೂ ಕುಡ್ಕೊಂಡು ಆ ಒಣಗಿದ ಕೊಬ್ಬರಿ ತೆಗಿತಿರ್ತಾರೆ ಚಾಕುವಿನ ತೆಗಿತಾರೆ ನಮ್ಮ ಹತ್ತಿರ ಒಂದು ಇಷ್ಟೊಂದು ಮುರುಕಾಗಿರ್ತಕ್ಕಂಥ ಒಂದು ಕುಡುವಲ್ಲಿ ತೊಗೊಂಡಿತ್ತದು ಅದು ಸ್ವಲ್ಪ ಹಿಡ್ಲಿಕ್ಕೆ ಅನ್ಕೋತೀವಿ ಎಷ್ಟು ಮುರಿದಿತ್ತವು ನಾವು ತೆಗಿತಾ ಇದ್ದೀವಿ ಅವ್ರ ಹೆಣ್ಮಕ್ಳು ಅವ್ರು ಸುಮ್ಮನೆ ಅವ್ರು ಹಾಗಾಯ್ತು ಹೀಗಾಯ್ತು ಅಪ್ಪ ನಮ್ಮೊಂದು ಕೂಸು ನೋಡ್ತಿರ್ತಾರೆ ಭಾಳ ತ್ರಾಸಿತ್ತು ಒಟ್ಟು ಏನಾರು ಮಾತಾಡ್ಕೋತ ಮಾಡ್ತಿರ್ತಾರೆ ಅವ್ರು ಮಾತಾಡೋದು ಅವ್ರು ಹ್ಞೂ ರೀ ಹಾಂ ರೀ ಅನ್ಕೋತ ಅವ್ರ ಜೋಡಿ ಕೂತ್ಕೊಂಡು ತೆಗಿಯಾಕತ್ತೀವಿ ಅವ್ರ ಜೋಡಿ ಮಾತಾಡೋಕೋತ ತೆಗೆದಾಗಿರ್ತಂದ್ರೆ ಮಾತಾಡುವಾಗ ಅದು ಹರ್ತದೆ ರೀ ಪಕ್ಕ ಚಾಕುವಿನ ಹರ್ತಲ್ಲ ಮಂಡ ಖರೆ ಅದು ಅವ್ರ ಜೋಡಿ ಮಾತಾಡ್ಕೋತೀಗ ಅದ್ರೊಳಗೆ ತುರುಕುವಾಗ ಈ ಕೈ ಒಳಗೆ ಇಲ್ಲಿ ತನಕ ಒಳಗೆ ಸೇರಿಬಿಡ್ತದೆ ಚಾಕು ಮಾತಾಡೋದು ಅಪ್ಪರ ಚರಿತ್ರೆ ಅದ ಲೌಕಿಕ ಮಾತನ್ನು ಯಾವಾಗ ಮಾತಾಡ್ತೀವಲ್ರಿ ಆಗಿರ್ತದ್ರೆ ಎಲ್ಲ ಕಷ್ಟ ಬಂದುಬಿಡ್ತಾವೆ ಗುರುಗಳ ಬಗ್ಗೆ ಮತ್ತು ನಾವು ದೇವರ ಬಗ್ಗೆ ಯಾವಾಗ ಮಾತಾಡ್ತೀವಲ್ಲ ಸ್ವತಃ ನಾವು ಖಡ್ಗದ ಮೇಲೆ ಅಡ್ಡಾಡಿ ಅನ್ನೋದಿಲ್ಲ ಬೆಂಕಿ ಮೇಲೆ ಅಡ್ಡಾಡಿದ್ರು ಕೂಡ ಏನಾಗೋದಿಲ್ಲ ಹೇಗೆ ಅಂದ್ರೆ ಮೊದಲ ಖಂಡಿ ಒಳಗೆ ಒಂದು ಸಲ ವೀರಭದ್ರ ದೇವ್ರ ಮೂರ್ತಿ ಸ್ಥಾಪನೆ ನಡೆದು ಇದು ಕೂಡ ಹೊಸದ್ರಿ ತಾಜಾ ಗ್ರಂಥ ಪ್ರಿಂಟ್ ಆಗಿಲ್ಲ ಕೇಳ್ರಿ ನಂದೇಶ್ವರಲ್ಲಿ ನಾಗಭೂಷಣ ಸ್ವಾಮಿಗಳು ತೊಗೊಂಡು ಅಪ್ಪ ಅವ್ರು ತರಿಸಿದ್ರು ಮರೆಗುದ್ದಿಂದ ನಮ್ಮನ್ನು ಕಳಿಸಿದ್ರು ಅಮೃತ ಕೊಟ್ಟಿವಿ ಕರ್ಕೊಂಡ್ಬಂದಿವಿ ವೀರಭದ್ರ ದೇವ್ರ ಮೂರ್ತಿ ಸ್ಥಾಪನೆ ಅದ ಈ ಹಿರಿಯರ ಬಳಿ ಗುರುತಿರ್ತದೆ ಕೆಲವೊಬ್ರು ಇದ್ದವರು ಬಂದಿರ್ಬೇಕಾಗ ಮೂರ್ತಿ ಸ್ಥಾಪನೆ ಮಾಡಿ 11 ಫೂಟ್ ಉದ್ದ ಇರ್ತಕ್ಕಂಥ ಒಂದು ಅಗ್ನಿಕೊಂಡ ಮಾಡಿದರು ಇದ್ರಲ್ಲ ಆಗ ಪುರೋಹಿತರು ಇರ್ತಾರ ಅವ್ರು ಪುರೋಹಿತರು ಬಂದು ಏನು ಮಾಡಿದ್ರಿ ಅವ್ರು ತಮ್ಮ ಅಗ್ನಿ ಒಳಗೆ ಪ್ರವೇಶ ಮಾಡಿದ್ರು ವೀರಭದ್ರ ದೇವರು ಕಡೆ ಅಂತ ಅವರು ಪ್ರವೇಶ ಮಾಡಿದರು ನಮ್ಮಲ್ಲಿ ಇದ್ದಂಥ ಕೆಲವ್ರು ಬಳಗ ಅಪ್ಪವ್ರ ನಾವು ಅಗ್ನಿ ಒಳಗೆ ಪ್ರವೇಶ ಮಾಡೋಣ ಅಪ್ಪವ್ರ ಅಂತ ಹೇಳಿದ ಜಾತ್ರೆ ಒಳಗೆ ಅಪ್ಪವ್ರ ಮಾಡ್ರಿ ಅಂತ ಹೇಳಿದ್ರು ಅಪ್ಪವ್ರು 11 ಫೂಟ್ ಉದ್ದದರ ಅದು 11 ಮೊಳ ಉದ್ದದದು ಅದ್ರೊಳಗೆ ಹೂಂಡ್ರೆ ತಂದು ಕೂಡಲೇ ಎಲ್ಲರೂ ಅಪ್ಪವ್ರು ನಮಸ್ಕಾರ ಮಾಡೋದು ಬಂದೆಲ್ಲ ಅಗ್ನಿ ಒಳಗೆ ಹಾಕತ್ರಿ ಎಷ್ಟು ವಿಚಿತ್ರ ಅಂದ್ರೆ ಅಗ್ನಿ ಒಳಗೆ ಗುರುವೇ ನಿಮ್ಮನ್ನು ನೆನೆದು ಉರಿವ ಕಿಚ್ಚನು ಹೋಗಲು ಉರಿ ತಗ್ಗಿ ಉದಕ ಕಂಡಂತೆ ಸರ್ವಜ್ಞ ಅಂತಕ್ಕಂಥದ್ದು ಪ್ರತ್ಯಕ್ಷ ನೋಡಿರ್ತಕ್ಕಂಥ ಘಟನೆ ಅದ್ರೊಳಗೆ ಈ ತಾಯಿರ್ತಾರೆ 2-3 ವರ್ಷದ್ದು 4 ವರ್ಷದ್ದು ಹುಡುಗರು ನಡೀತಿರ್ತಾರೆ ಕೈ ಹಿಡಿದು ನಡೀತಾರೆ ನೋಡ್ರಿ ಅಂಥ ಹುಡುಗರನ್ನ ಕರ್ಕೊಂಡು ಬೆಂಕಿ ಒಳಗೆ ಸಾವಕಾಶ ಅದ್ರೊಳಗೆ ಅವ್ರು ಹುಡುಗರು ಕೈ ಹಿಡ್ಕೊಂಡು ಹೋಗ್ಯಾರಿ ಬಗಲ ಕೂಸೊಳ ಕೈ ಒಳಗೆ ಮತ್ತು ಕೂಸ ಆಮೇಲೆ ಹಿಂಗೆ ಕೈ ಹಿಡ್ಕೊಂಡು ಅಲ್ಲಿ ಅದ್ರೊಳಗೆ ನಡ್ಕೋತ ಸಾವಕಾಶ ನಡ್ಕೋತದ ನೋಡಿ ನಾವು ಅಗ್ನಿ ಏನು ಮಾಡಲಿಲ್ಲ ನಮ್ಮ ಮಠದೊಳಗೆ ಎಷ್ಟು ಮಂದಿ ಇದ್ರಲ್ಲಿ ಆಗ ಎಲ್ಲ ಮಂದಿ ಪ್ರತಿಯೊಬ್ಬರು ಅಗ್ನಿ ಒಳಗೆ ಹಾಜರ ದಿವಸ ಎಲ್ಲ ಮಂದಿ ಕೂಸುಗಳ ಕೈ ಹಿಡ್ಕೊಂಡು ಸಾವು ನಡೆಸ್ಕೋತ ಹೋಗಾರ ಎಂತ ಹೇಳಿ ನೋಡು ನಿಂತ ಹೊರಗೆ ಜಗಳ ಬರ್ತಿತ್ತು ಆದ್ರೆ ಯಾರಿಗೆ ಒಂದು ಸ್ವಲ್ಪ ಏನೂ ಆಗಲಿಲ್ಲ ಅದಕ್ಕೆ
ಗುರುವೇ ನಿಮ್ಮನ್ನು ನೆನೆದು ಉರಿವ ಕಿಚ್ಚನು ಹೊಗಲು ಊರಿಗೆ ತಗ್ಗಿ ಉದಕ ಕಂಡಂತೆ ಸರ್. ಉದಕ ಅಂದ್ರೆ ನೀರು, ಊರಿಗೆ ಹೋಗಿ ನೀರೊಳಗೆ ಹಾದಂತೆ ಆಗ್ತದೆ ಅಂತೇಳಿ ಸರ್ವಜ್ಞರು ಬರ್ದಾರ್ರಿ. ನಮ್ಮ ಮಠದೊಳಗೆ ನಿಜವಾಗಿ ನಡೆದ ಘಟನೆ. ಅದಕ್ಕೆ ಗುರು ಕೃಪಾ ಅನ್ನೋದು ಭಾಳ ಶ್ರೇಷ್ಠ ಇರ್ತದೆ. ಗುರುಗಳ ಕೃಪಾಶೀರ್ವಾದ ಎಲ್ಲರೂ ಕೂಡ ನಮ್ಮೆಲ್ಲರಿಗೂ ಇರಲಿ. ಅವರ ದಿವ್ಯ ಕರುಣಿಂದ ನಾವೆಲ್ಲರೂ ಧನ್ಯರಾಗೋಣ. ಇವತ್ತಿರ್ತಕ್ಕಂಥ ವಿಷಯ ಸನ್ಯಾಸಿಗಳು ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ನಡೀತು. ಸನ್ಯಾಸಿಗಳ ಬಗ್ಗೆ ಇನ್ನು ಮತ್ತು ಇನ್ನೂ ಕೂಡ ಅವರು ಸನ್ಯಾಸಿ ಆತ ಇನ್ನೂ ನಾಳೆ ಬಗ್ಗೆ ಆ ಬಗ್ಗೆ ವಿಷಯ ನಡೀಲಿ. ಇವತ್ತು ಭಾಳಷ್ಟು ವಿಷಯ ಬೇರೆ ಬೇರೆ ಹೇಳ್ತಾ ಬಂದೀವಿ. ನಾವು ಹೇಳ್ತಾ ಆಗ ಹೇಳ್ತಕ್ಕಂಥ ಸಾಗಿದ್ರು. ಅದರೊಳಗೆ ಮಾಪುರ್ ಬಂತಲ್ಲ ರೀ, ಎಷ್ಟು ಮಠದೊಳಗೆ ಇಲ್ಲಿ 8-10 ಫೂಟ್ ನೀರು ಬಂತು. ಹಿಂದಂತೂ 14-15 ಫೂಟ್ ತಗೊಂಡು ನೀರು ಬಂತು. ಅಷ್ಟೆಲ್ಲ ನಮ್ಮ ಹಂಡ್ಯದೊಳಗೆ ಇಡೋದು ಡ್ಯಾಮ್ದಾಗ ಕಟ್ಕೊಳ್ಳಾಯ್ತು. ನಾವು ಹಾಗೆ ಹೇಳೀವಿ, ಪ್ರಾರೂಪದಾಗ ಹೇಳಿವಿ. ಯಾರ್ಯಾರು ಸ್ವಲ್ಪ ಎಷ್ಟೆಷ್ಟು ಬೇಕು ತೋಡು ಉಳಿದಷ್ಟು ಉಳಿಲಿ. ಮತ್ತು ಏನು ಮಾಡೋದು, ಅವರೇ ರೇಟ್ ಆಗ್ತದೆ. ಆದರೂ ಚಲೋ ಅನ್ಸಿದ್ದು ತೋಡ್ರಿ, ಚಲೋ ಅನ್ಸ್ತದೆ ಬಿಡ್ರಿ. ಏನು ಸರ್ ನಿಮಗೆ ನಾವು ಹೇಳಿದ್ದು 100ಕ್ಕೆ ಎಷ್ಟು ಚಲೋ ಅನ್ಸದ್ರಿ? ಎಲ್ಲ ಚಲೋ ಅದ. ಹೊರಗಿನವ್ರು ಹೇಳ್ರಿ, ನಾವು ಹೇಳ್ತಕ್ಕಂಥದ್ದು ಬಿಡೋದು ಎಷ್ಟು ಅದ, ತೋಳ್ದು ಎಷ್ಟು ಅದ ರೀ? ನೆಗಡಿ ಬಂದ ರೀ, ಚಲೋ ಅದ ರೀ 100. ಹಾಂ, ಈಗ ಪೇಡೆ ತಿಂದಾಗ ಯಾರೋ ಒಳಗೆ ಬೀಜ ಹುಡುಕ್ಯಾಡತ್ತೆ. ಪೇಡೆದಾಗ ಬೀಜ ಹುಡುಕ್ಯಾಡಿ ತೆಗಿನೋದು ಎದಕ್ಕೆ ಕೇಳ್ತ್ರಿ? ಬೋರೆ ಹಣ್ಣು ತಿನ್ನುವಾಗಿರ್ತಾರೆ ಒಳಗೆ ಬದಾಮದಾಗೂ ಬೀಜ ಇರ್ತದೆ. ಹಂಗೆ ಒಳಗೆ ಏನು ಐತೆ ನೋಡ್ಬೋದು. ಅಪ್ಪವ್ರು ಸೇರ್ತಾರಂದ್ರೆ ಪೇಡೆ ತಿಂದಂತೆ, ಬುಂದೆ ತಿಂದಂತೆ, ಬೆಣ್ಣೆ ತಿಂದಂತೆ ಅಷ್ಟು ಎಲ್ಲ ಯೋಗ್ಯ ಇರ್ತದೆ ಬಿಡ್ತಕ್ಕಂಥದ್ರೊಳಗೆ ಏನೂ ಇಲ್ಲ. ದೊಡ್ಡ ದೊಡ್ಡ ಪಾತ್ರೆ ಬೇಕಲ್ಲ, ಪಾತ್ರೆ ದೊಡ್ಡ ಅನುಕೂಲ ಆಗ್ತದೆ. ಗುರುಗಳ ಸ್ಮರಣೆ ಮಾಡಿರಿ, ಗುರುಗಳ ಕೃಪಾಶೀರ್ವಾದ ಇರಲಿ. ಎಲ್ಲರಿಗೂ ಸದ್ಗುರು ಕೃಪಾಶೀರ್ವಾದ ಎಲ್ಲರಿಗೂ ಈ ವ್ಯಾಪಾರದಲ್ಲಿಯೂ ಕೂಡ ಸುಭೋಗ ಭಾಗ್ಯಗಳ ಪ್ರಾಪ್ತಿಯಾಗಿ ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರತಕ್ಕಂಥ ಮೋಕ್ಷವನ್ನು ಸದ್ಗುರು ಎಲ್ಲರಿಗೂ ಅನುಗ್ರಹ ಮಾಡಲಿ ತಗೊಂಡು ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಶುದ್ಧರವರ ದಿವ್ಯ ಪಾದಕಮಲಗಳಲ್ಲಿ ಇವತ್ತು ನಮ್ಮ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ ಅಂತಕ್ಕಂಥ ಗ್ರಂಥದ ಆ ಗ್ರೂಪ್ ಪುಷ್ಪಗಳನ್ನು ಸದ್ಗುರುವರ ದಿವ್ಯ ಶ್ರೀಪಾದ ಪದ್ಮಗಳು ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದೊನ್ನತ ಪ್ರಣಾಮ ಸಮರ್ಪಿಸಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ ಅಂತಕ್ಕಂಥ ಸದ್ಗುರುವರ ಚರಿತ್ರೆ 8ನೇ ಭಾಗದ 13ನೇ ಅಧ್ಯಾಯದ ವಾಗ್ರೂಪ ಪುರುಷಗಳನ್ನು ಸದ್ಗುರು ಸಮರ್ಪಿಸಿ ಇವತ್ತಿನ ಸಾಯಂಕಾಲ ಕಾರ್ಯಕ್ರಮ ಮಂಗಲ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त अब